ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಕೇ ಆಗಿರುತ್ತೆ ಗಾಯ್ಸ್. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ನೋಡೋಕೆ ನೀವು ಇಷ್ಟಪಡ್ತೀರಾ ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ನ ನಾನು ಓದ್ತೀನಿ, ರೈಟ್? ಸೊ ಎಸ್, ಆಲ್ರೆಡಿ ತಮ್ನೆಲಲ್ಲಿ ನೋಡಿರ್ತಾರೆ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ ಅಂತ. ಎಸ್, ಮಾರ್ಚ್ ಮಂತ್ಲಿ ಪ್ರಿಡಿಕ್ಷನ್. ಮಾರ್ಚ್ ಹೋಲ್ ತಿಂಗಳು ನಿಮಗೆ ಹೆಂಗಿರುತ್ತೆ ಅಂತ ಈ ಒಂದು ರೀಡಿಂಗ್ ಅಲ್ಲಿ ನಾವು ನೋಡೋಣ. ಓಕೆ, ಸೊ ಡೆಫಿನೆಟ್ಲಿ ರಾಶಿ ಮೇಲೆ ಬರುತ್ತೆ. ಫಸ್ಟ್ ಆಪ್ಷನ್ ನಾನು ಹಾಕ್ತೀನಿ ಯಾವ್ಯಾವ ರಾಶಿ ಅಂತ, ಬಟ್ ಒಂದ್ಸತಿ ಹೇಳ್ಬಿಡ್ತೀನಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಮೇಷರಾಶಿ, ಸಿಂಹರಾಶಿ ಹಾಗೂ ಧನಸ್ಸು ರಾಶಿಯವ್ರು ಚೂಸ್ ಮಾಡ್ಬೋದು. ಸೆಕೆಂಡ್ ಒನ್ ಬಂದ್ಬಿಟ್ಟು ವೃಷಭ ರಾಶಿ, ಕನ್ಯಾ ರಾಶಿ ಹಾಗೂ ಮಕರ ರಾಶಿ. ಥರ್ಡ್ ಒನ್ ಮಿಥುನ ರಾಶಿ, ತುಲಾ ರಾಶಿ, ಕುಂಭರಾಶಿ. ಫೋರ್ತ್ ಈಸ್ ಕಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿಯವರು ಚೂಸ್ ಮಾಡ್ಬೋದು. ಆಲ್ ರೈಟ್. ಸೊ ಆಪ್ಷನ್ಸ್ ಇದು ಮುಂದೆನೆ ಹಾಕ್ತೀನಿ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಒಂದು ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಓಕೆ, ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಆಲ್ ರೈಟ್ ಗೈಸ್, ಎಸ್, ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಸೊ ಎಸ್, ಆಲ್ರೆಡಿ ಬಂದಿದೆ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಯಾವ್ಯಾವ ಆಪ್ಷನ್ಸ್, ಯಾವ್ಯಾವ ಝೋಡಿಯಾಕ್ ಸೈನ್ ಅಂತ. ನೀವು ಡೈರೆಕ್ಟ್ ಆಗಿ ಹೋಗ್ಬೋದು, ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಮೆನ್ಷನ್ ಆಗಿದೆ. ಆಲ್ ರೈಟ್. ಸೊ ಮೇನ್ ಆಗಿ ಇದರಲ್ಲಿ ಏನೆಲ್ಲ ಒಂದು ಕಂಟೆಂಟ್ ನೋಡ್ತೀವಿ ಅಂದ್ರೆ, ಹೋಲ್ ಮಂತ್ ಥೀಮ್ ಏನಾಗಿರುತ್ತೆ ಅಂತ ನೋಡೋಣ. ಅಂಡ್ ದೆನ್ ಆಪರ್ಚುನಿಟೀಸ್ ನಿಮಗೆ ಏನೆಲ್ಲ ಬರುತ್ತೆ ಅಂತ ನೋಡೋಣ. ಚಾಲೆಂಜಸ್ ಏನಿರ್ಬೋದು, ಗೈಡೆನ್ಸ್ ನಿಮಗೆ ಏನಿದೆ, ಲವ್ ಅಂಡ್ ರಿಲೇಶನ್ಶಿಪ್ ಅಲ್ಲಿ ಎನರ್ಜಿ ಹೆಂಗಿದೆ ಮಾರ್ಚ್ ಹೋಲ್ ಮಂತ್ಗೆ, ಮತ್ತೆ ಕರಿಯರ್ ಮತ್ತೆ ಫಿನಾನ್ಸ್. ಸೊ ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ. ಓಕೆ ಗಾಯ್ಸ್, ಜಾಸ್ತಿ ಎಳಿಯೋದ್ ಬೇಡ. ಹೋಲ್ ಮಂತ್, ಮಾರ್ಚ್ ಮಂತ್ ಪ್ರಿಡಿಕ್ಷನ್. ಫಸ್ಟ್ ಆಪ್ಷನ್ ಅವರಿಗೆ ಇವಾಗ ಮೇಷರಾಶಿ, ಧನಸ್ಸು ರಾಶಿ ಮತ್ತೆ ಸಿಂಹರಾಶಿ ಅವರಿಗೆ. ಎಸ್, ನೋಡೋಣ. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಗ್ರೂಪ್ ಏನಿದೆ, ಫೈರ್ ಸೈನ್, ಸಿಂಹರಾಶಿ, ಧನಸ್ಸು ರಾಶಿ ಹಾಗೂ ಮೇಷರಾಶಿಯವರು. ಸೊ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ನೋಡೋಣ ಹೋಲ್ ಮಾರ್ಚ್ ಮಂತ್ ಪ್ರಿಡಿಕ್ಷನ್ ನಿಮಗೆ ಏನೇನೆಲ್ಲ ಬರುತ್ತೆ ಮೆಸೇಜಸ್, ಏನೇನೆಲ್ಲ ಇಂಪಾರ್ಟೆಂಟ್ ಮೆಸೇಜಸ್ ನೀವು ತಲೆಯಲ್ಲಿ ಇಟ್ಕೊಂಡು ಈ ಒಂದು ತಿಂಗಳಲ್ಲಿ ಸಾಗಿಸ್ಬೇಕು ಅಂತ ನೋಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಲೆಟ್ ಸಿ ಫಸ್ಟ್ ಗ್ರೂಪ್ ಅವ್ರಿಗೆ ಥೀಮ್ ಆಫ್ ದ ಮಂತ್, ಹೋಲ್ ಮಂತ್ ಎನರ್ಜಿ ಹೆಂಗಿದೆ ಅಂತ. ದೇರ್ ಈಸ್ ಲಿಲ್ಲಿ, ಮೆಸೇಜ್ ಬಂದ್ಬಿಟ್ಟು ಸ್ಪಿರಿಚುವಲ್ ಲವ್. ವಾವ್, ಬ್ಯೂಟಿಫುಲ್. ಅಂಡ್ ವಾವ್, wheel of fortune, beautiful energy group 1 ಅವ್ರಿಗೆ. ಬಿಕಾಸ್ wheel of fortune ಅಂದ್ರೆ ಇಟ್ಸ್ ನಾಟ್ ಸಮಥಿಂಗ್ ಸಿಂಪಲ್, ಬಿಕಾಸ್ wheel of fortune ಮೇನ್ಲಿ ಒಂದು ಡೆಸ್ಟಿನಿ ಕಾರ್ಡ್ ಅನ್ಬೋದು. ಸೊ ಇಟ್ಸ್ ಅನ್ ಇಂಡಿಕೇಶನ್ ಈ ಮಾರ್ಚ್ ಮಂತ್ ಅಲ್ಲಿ ಏನೆಲ್ಲ ಆಗುತ್ತೆ, ಏನೆಲ್ಲ ಚೇಂಜಸ್ ಆಗುತ್ತೆ, ಏನೆಲ್ಲ ಒಂದು ಹೊಸ ಒಂದ್ ಸೆಕೆಂಡ್ ಗೈಸ್, ನನ್ನ ಕ್ಯಾಮರಾ ಇಲ್ಲಿ ಸ್ವಲ್ಪ ಬ್ಲರ್ ಆಗಿದೆ. ಓಕೆ, ಸೊ ಏನೆಲ್ಲ ಪಾಸಿಟಿವ್ ಚೇಂಜಸ್ ಆಗುತ್ತೆ ಎಲ್ಲದು ಡೆಸ್ಟಿನಿ. ಓಕೆ, ಯಾವುದು ಅಕಸ್ಮಾತ್ ಆಗಿ ಆಗಲ್ಲ. ಏನೆಲ್ಲ ಪಾಸಿಟಿವ್ ಚೇಂಜಸ್ಸು, ನೆಗೆಟಿವ್ ಚೇಂಜಸ್ಸು, ಇದೆಲ್ಲ ಡೆಸ್ಟಿನಿ. ಅಂದ್ರೆ ನಾವು ಮಾಡಿದ್ ನಮಗೆ ವಾಪಸ್ ಬರೋದು. ಇನ್ ಕೇಸ್ ನೀವು ಲಾಂಗ್ ಟರ್ಮ್ ಇಂದ ಒಂದು ಪ್ರಾಜೆಕ್ಟ್ ಅಲ್ಲಿ ಒಂದು ಕೆಲ್ಸಕ್ಕೋಸ್ಕರ ಪ್ರಿಪೇರ್ ಆಗ್ತಾ ಇರೋದು, ಅಥವಾ ಗೌರ್ಮೆಂಟ್ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಾ ಇರೋದು, ಓಕೆ, ಅಂಡ್ ಮೇನ್ ಆಗಿ ಇನ್ ಕೇಸ್ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಗ್ರೂಪ್ 1, ಇಟ್ಸ್ ಎನ್ ಇಂಡಿಕೇಶನ್ ಮಾರ್ಚ್ ಅಲ್ಲಿ ನಿಮಗೆ ಅದಕ್ಕೊಂದು ರಿಸಲ್ಟ್ ಸಿಗುತ್ತೆ. ಸೊ ಇಟ್ಸ್ ಮೋರ್ ಲೈಕ್ ಇಷ್ಟ ದಿನ ಯಾಕೇನು ಚೇಂಜಸ್ ಆಗ್ತಾ ಇಲ್ಲ ಲೈಫಲ್ಲಿ, ಯಾಕೆ ನಾನು ಎಫರ್ಟ್ ಹಾಕ್ತಾ ಇರೋದಕ್ಕೊಂದು ಪ್ರತಿಫಲ ಸಿಗ್ತಾ ಇಲ್ಲ,
ಯಾಕೆ ಒಂಥರ ಲೈಫು ನಾನು ಹಾಕ್ತಿರೋ ಎಫರ್ಟಿಗೆ ಒಂದು ಔಟ್ಕಮ್ ಕೊಡ್ತಾ ಇಲ್ಲ, ಹಾಗೆಲ್ಲ ನಿಮ್ಮ ಕ್ವೆಶನ್ಸ್ ಇದ್ರೆ ಗ್ರೂಪ್ 1 ಇಟ್ಸ್ ಅನ್ ಇಂಡಿಕೇಶನ್ ಮಾರ್ಚ್ ಮಂತಲ್ಲಿ ಡೆಸ್ಟಿನಿ ನಿಮ್ಮನ್ನ ಕರೀತಾ ಇದೆ. ಫೈನಲಿ ಒಂದಷ್ಟು ಸಿಚುವೇಶನ್ಸ್ಗಳು ಆಗುತ್ತೆ. ಇಟ್ಸ್ ಲೈಕ್ ನಿಮ್ಮ ಲೈಫ್ ಟ್ರ್ಯಾಕೇ ಬೇರೆ ಕಡೆ ಹೋಗುತ್ತೆ, ಕಂಪ್ಲೀಟ್ಲಿ ನ್ಯೂ ಟ್ರ್ಯಾಕ್. ಪಾಸಿಬಿಲಿಟಿ ಇದೆ ಫೆಬ್ರವರಿ ಮತ್ತೆ ಜಾನ್ವರಿಲಿ ನಿಮ್ಮ ಜೀವನ ಹೆಂಗಿತ್ತು ಮಾರ್ಚಲ್ಲಿ ಹಂಗಿರಲ್ಲ, ದಟ್ ಈಸ್ ಫಾರ್ ಶೋರ್. ಇಲ್ಲಿ ಸ್ಪಿರಿಚುವಲ್ ಲವ್ ಅಂತಂದ್ರೆ ಇಟ್ಸ್ ಮೋರ್ ಲೈಕ್ ನಿಮಗೆ ನೀವು ಕನೆಕ್ಟ್ ಆಗ್ತೀರಾ, ನಿಮ್ಮ ಬಗ್ಗೆ ನೀವೊಂದು ಮೇನ್ ಗ್ರೋತ್ ಕಡೆ ಫೋಕಸ್ ಮಾಡ್ತೀರಾ. ಆ್ಯಂಡ್ ನಿಮಗೆ ಆಸ್ ಅ ಪರ್ಸನ್ ನಿಮಗೆಷ್ಟು ಲವ್ ಬೇಕು, ನಿಮಗೆಷ್ಟು ಕೇರ್ ಬೇಕು, ನಿಮಗೆಷ್ಟು ಕನ್ಸರ್ನ್ ತೋರಿಸ್ಬೇಕು, ಅದೆಲ್ಲ ನೀವು ಮಾಡ್ತಾ ಇರ್ತೀರ. ಇಟ್ಸ್ ಮೋರ್ ಲೈಕ್ ಏನು ಗೊತ್ತಾ, ನೀವು ನಿಮ್ಮ ಮೇಲೆ ವರ್ಕ್ ಮಾಡಿದಷ್ಟು ನೀವು ನಿಮ್ಮ ಹಾರ್ಟ್ಗೆ, ನಿಮ್ಮ ಸೋಲ್ ಅಂದರೆ ನಿಮ್ಮ ಆತ್ಮಕ್ಕೆ ನೀವು ಹತ್ರ ಆಗ್ತಾ ಹೋಗ್ತೀರಾ. ಆ ಹತ್ರ ಆದಂಗೂ ಅದ್ರಲ್ಲಿ ಸಿಗೋ ಒಂದು ಪೀಸ್, ಅದ್ರಲ್ಲಿ ಸಿಗೋ ಒಂದು ನೆಮ್ಮದಿ ಎಲ್ಲೂ ಸಿಗಲ್ಲ, ಯಾವುದ್ರಲ್ಲೂ ಸಿಗಲ್ಲ. ಸೊ ಮೇನ್ ಆಗಿ ವೀಲ್ ಆಫ್ ಫಾರ್ಚೂನ್ ಡಿವೈನ್ ಟೈಮಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಈ ಮಾರ್ಚಲ್ಲಿ ಆಗೋ ಪ್ರತಿಯೊಂದು ಸಿಚುವೇಶನ್ಸು ಒಂದು ಡಿವೈನ್ ಟೈಮಿಂಗ್ ಅಲ್ಲಿ ಆಗ್ತಾ ಇರೋದು, ಏನೋ ಆಕ್ಸಿಡೆಂಟಲಿ ಆಗೋದಲ್ಲ. ಇವಾಗ ಒಂದು ಪರ್ಸನ್ ನೀವು ಮೀಟ್ ಆದ್ರೂ ಮಾರ್ಚಲ್ಲಿ ಆ ಪರ್ಸನ್ ಜಸ್ಟ್ ಫ್ರೆಂಡ್ ಆಗಿ ಬಂದು ಹೋಗಲ್ಲ, ಅವ್ರು ನಿಮಗೆ ಏನೋ ಒಂದು ಇಂಪಾರ್ಟೆಂಟ್ ಲೆಸನ್ಸ್ನ ಕಲ್ಸೋಗ್ತಾರೆ, ಪಾಸಿಟಿವ್ ಲೆಸನ್ಸ್, ಅಥವಾ ನಿಮ್ನ ಒಂದು ಇಂಪಾರ್ಟೆಂಟ್ ದಾರಿ ಕಡೆ ಕರ್ಕೊಂಡು ಬರ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ಮೇ ಬಿ ನಿಮಗೆ ಒಂಥರ ಕ್ವೆಶನ್ ಇರುತ್ತೆ, ಒಂದಷ್ಟು ಅಲೆಯಲ್ಲಿ ಕ್ವೆಶನ್ ಇರುತ್ತೆ, ನಾನು ರೈಟ್ ಪಾತಲ್ಲಿ ಇದ್ದೀನ, ನಾನು ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಇದ್ದೀನ ಅಂತ. ಆಲ್ ಆಫ್ ಅ ಸಡನ್ ನೀವು ಒಬ್ಬರ ಫ್ರೆಂಡ್ನ ಮೀಟ್ ಆಗ್ತೀರಾ, ಅವ್ರ ಜೊತೆ ಸ್ವಲ್ಪ ಕಾನ್ವರ್ಸೇಷನ್ ಅಂದ್ರೆ ಮಾತಾಡಿದ ಕೂಡಲೇ ನಿಮ್ಮ ಒಂದು ಮನ್ಸ್ ಬಿಚ್ಚಿ ಮಾತಾಡಾದ್ಮೇಲೆ ನಿಮಗೆ ಒಂಥರ ರಿಯಲೈಸೇಷನ್ ಆಗುತ್ತೆ, ಒಂದು ಹೊಸ ದಾರಿ ಕಾಣುತ್ತೆ. ಸೊ ಇಷ್ಟೆಲ್ಲ ಒಂದಷ್ಟು ಚೇಂಜಸ್ ನಿಮಗೆ ಎಸ್ಪೆಷಲಿ ಮಾರ್ಚ್ ಅಲ್ಲಿ ನೋಡ್ಬೋದು. ಸೊ ಡೆಫಿನೆಟ್ಲಿ ಮುಂಚೆನೆ ಹೇಳ್ದಂಗೆ ಒಂದಷ್ಟು ಇಂಪಾರ್ಟೆಂಟ್ ಪೀಪಲ್ನ ನೀವು ಮೀಟ್ ಆಗ್ತೀರಾ, ಇಂಪಾರ್ಟೆಂಟ್ ಸಿಚುವೇಶನ್ಸ್ ನಿಮ್ಮ ಲೈಫಲ್ಲಿ ಆಗುತ್ತೆ. ಆಮೇಲೆ ಪಾಸ್ಟ್ ಅಲ್ಲಿ ಎಫರ್ಟ್ ಹಾಕಿದ್ರಲ್ವ, ಹೋದ ವರ್ಷದಲ್ಲೇ ಆಗ್ಬೋದು, ಬಟ್ ಆ ಒಂದು ಎಫರ್ಟ್ ಎಲ್ಲದಕ್ಕೂ ಇವಾಗ ನಿಮಗೆ ರಿವಾರ್ಡ್ ಸಿಗೋದು. ಫಾರ್ ಎನ್ ಎಕ್ಸಾಂಪಲ್ ಯೂಟ್ಯೂಬೇ ತಗೊಳ್ಳಿ, ಪಾಸ್ಟ್ ಒಂದು 5 years ಇಂದಾನೆ ಅನ್ಕೊಳ್ಳಿ, ಅಥವಾ 1 year ಇಂದಾನೆ ಅನ್ಕೊಳ್ಳಿ, ಎಫರ್ಟ್ ಹಾಕ್ತಾ ಇರ್ತೀರಾ, ಅದಕ್ಕೊಂದು ಪ್ರಾಪರ್ ಗ್ರೋತ್ ಸಿಗ್ತಾ ಇರಲ್ಲ, ಪ್ರಾಪರ್ ವ್ಯಾಲಿಡೇಷನ್ ನಿಮಗೆ ಸಿಗ್ತಾ ಇರಲ್ಲ. ಬಟ್ ಈ ಮಾರ್ಚ್ ಮಂತಲ್ಲಿ ಅದೆಲ್ಲದಕ್ಕೂ ಒಂದು ವ್ಯಾಲಿಡೇಷನ್ ಸಿಗುತ್ತೆ, ಅದೆಲ್ಲದಕ್ಕೂ ಓಕೆ ಎಫರ್ಟ್ ಹಾಕಿದಕ್ಕೂ ಸಾರ್ಥಕ ಆಯಿತು, ಆ ಥರ ಫೀಲ್ ಆಗುತ್ತೆ. ಅಂದರೆ ಇಟ್ಸ್ ಮೋರ್ ಲೈಕ್ ನಿಮಗೆ ಹೇಳ್ತಾ ಇದೆ, ಆ ಪ್ರೊಸೆಸ್ನ ಟ್ರಸ್ಟ್ ಮಾಡಿ, ಗಿವ್ ಅಪ್ ಮಾಡಬೇಡಿ. ಇದೆಲ್ಲ ಆಗ್ತಾ ಇದೆ ಫಾರ್ ಅ ರೀಸನ್. ಡಿಲೇ ಆಗ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ ಕೆಲವೊಂದೊಂದು ಸಿಚುವೇಶನ್ನು, ಎವ್ರಿಥಿಂಗ್ ಈಸ್ ಗೋಯಿಂಗ್ ಬಿಕಾಸ್ ಆಫ್ ಅ ರೀಸನ್. ಈ ಥರ ಎಲ್ಲ ಡಿಲೇ ಆಗ್ತಾ ಇರೋದು ನಿಮ್ಮ ಹಣೆ ಬರದಲ್ಲಿ ಇದೆ ಅದು. ಓಕೆ, ಎಸ್, ವೆರಿ ಮೀನಿಂಗ್ಫುಲ್ ಕಾನ್ವರ್ಸೇಷನ್. ಒಂದು ಸ್ಪೆಸಿಫಿಕ್ ಪರ್ಸನ್ ಜೊತೆ ನೀವು ಈ ಮಂತಲ್ಲಿ ಆಡೋ ಎಲ್ಲ ಪಾಸಿಬಿಲಿಟಿ ಇದೆ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ನೀವು ಜಾಸ್ತಿ ಎಫರ್ಟ್ ಹಾಕೋದೇ ಬೇಡ ಮಾರ್ಚಲ್ಲಿ. ಕೆಲವೊಂದೊಂದು ಸಿಚುವೇಶನ್ಸು, ಕೆಲವೊಂದೊಂದು ಆಪರ್ಚುನಿಟೀಸು ಅದಾಗದೇ ನಿಮ್ಮ ಹತ್ರ ಬರುತ್ತೆ, ನೀವು ಜಾಸ್ತಿ ಅದಕ್ಕೆ ಎಫರ್ಟ್ ಹಾಕೋದೇ ಬೇಡ, ಆ ಥರ ನೋಡ್ತಾ ಇದ್ದೀನಿ ಮೇಯ್ನ್ ಆಗಿ. ಆಲ್ ರೈಟ್, ಸೊ ನೆಕ್ಸ್ಟ್ ನೋಡೋಣ ಆಪರ್ಚುನಿಟೀಸ್ ಏನೆಲ್ಲ ಬರ್ಬೋದು, ಏನೆಲ್ಲ ಪಾಸಿಟಿವ್ ಚೇಂಜಸ್, ಬ್ಲೆಸ್ಸಿಂಗ್ಸ್ ಆದರೂ ಆಗಿರ್ಬೋದು, ಏನಿದೆ ಅಂತ ಗ್ರೂಪ್ 1 ಅವ್ರಿಗೆ. ವಾವ್, ದೇರ್ ಈಸ್ Magician, beautiful card, beautiful energy. Okay, next ನಿಮಗಿದೆ Tiger. ಮೆಸೇಜ್ ಬಂದ್ಬಿಟ್ಟು doing something risky, taking a chance. ಸೊ ಇಟ್ಸ್ ಅನ್ ಇಂಡಿಕೇಶನ್, ಲೈಫಲ್ಲಿ ಪಾಸಿಟಿವ್ ಟರ್ನ್ನ ನೀವು ನೋಡಬೇಕು ಅಂತ ಇದ್ರೆ ಗ್ರೂಪ್ 1 ರಿಸ್ಕ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಾರ್ಚಲ್ಲಿ ಏನೇ ಒಂದು ಆಪರ್ಚುನಿಟೀಸ್ ಬಂದ್ರೂ ಅದರಿಂದ ಹಿಂದೆ ಉಳಿಬೇಡಿ. ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಅಷ್ಟೊಂದು ಸ್ಟ್ರೆಂತ್ ಇಲ್ಲ, ನನ್ನ ಕೈಲಿ ಅಷ್ಟು ಧೈರ್ಯ ಇಲ್ಲ, ನನಗೆ ಪ್ರಾಬ್ಲಮ್ ಇದೆ, ನನ್ನ ಕೈಲಿ ಮುಂದೆ ನುಗ್ಗಕ್ಕಾಗಲ್ಲ, ಹೀಗೆಲ್ಲ ನಿಮಗೆ ನೀವೇ ಅನ್ಕೋಬೇಡಿ. ಬಿಕಾಸ್ ನೀವೆಷ್ಟು ರಿಸ್ಕ್ ತಗೊತೀರ ಲೈಫಲ್ಲಿ ಅಷ್ಟು ನಿಮಗೆ ಬೆಟರ್ ಆಪರ್ಚುನಿಟೀಸ್ ಬರುತ್ತೆ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ರಿಯಾಲಿಟಿ ಶೋ ಅಲ್ಲೇ ಅನ್ಕೋಬೋದು. ನಾವು ತುಂಬ ರಿಯಾಲಿಟಿ ಶೋ ನೋಡಿರ್ತೀವಿ, ರೈಟ್? ಆ ರಿಯಾಲಿಟಿ ಶೋ ಅಲ್ಲಾಗೋ ಒಂದಷ್ಟು ಸಿಚುವೇಶನ್ಸು, ಕಾನ್ಸಿಕ್ವೆನ್ಸಸ್ ಎಲ್ಲ ನೋಡಿದ್ರೆ ನಮಗೆ ಫೀಲ್ ಆಗುತ್ತೆ ಒಂದೊಂದ್ಸತಿ,
ಅಯ್ಯಪ್ಪ ಇವರೆಲ್ಲ ಹೆಂಗ್ ಸರ್ವೈವ್ ಆಗ್ತಾ ಇದ್ದಾರೆ ಒಳಗಡೆ, ಇವರೆಲ್ಲ ಎಷ್ಟು ಸ್ಟ್ರಾಂಗ್ ಇದ್ದಾರೆ. ಮೇ ಬಿ ಆ ರಿಲೇಟ್ ಆ ಒಂದು ಶೋಗೆಲ್ಲ ಹೋಗ್ಬೇಕಂದ್ರೆ ಮೇ ಬಿ ನಾವು ಹಂಗೆ ಸ್ಟ್ರಾಂಗ್ ಇರಬೇಕು. ಬಟ್ ಏನಾಗುತ್ತೆ ಗೊತ್ತಾ, ಇಟ್ಸ್ ಮೋರ್ ಲೈಕ್ ನಾವು ಆ ಶೋಗೆ ಧೈರ್ಯ ಮಾಡಿ ಹೋಗ್ತೀವಲ್ಲ, ಅವಾಗ ನಿಮ್ಮ ಎಬಿಲಿಟಿ ನಿಮಗೆ ಗೊತ್ತಾಗುತ್ತೆ. ಒನ್ ಥಿಂಗ್ ಇಸ್, ನಿಮ್ಮನ್ನ ನೀವು ನೆಕ್ಸ್ಟ್ ಪುಷ್ ಮಾಡ್ಕೊಂತ ಹೋಗ್ತೀರಾ. ಓಕೆ, ನಾನು ಸರ್ವೈವ್ ಆದೆ, ನಾನೇನೋ ಬೆಟರ್ ಚೇಂಜಸ್ ನನ್ನ ಲೈಫಲ್ಲಿ ಮಾಡ್ಕೊಂಡೆ. ಆ ರಿಯಾಲಿಟಿ ಶೋ ಆದ್ಮೇಲಿಂದ ನೆಕ್ಸ್ಟ್ ನಿಮಗೆ ಆಪರ್ಚುನಿಟೀಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ನಿಮ್ಮ ಕೆಪಾಸಿಟಿ ನೀವು ರಿಯಲೈಸ್ ಮಾಡ್ಕೊತೀರಾ ಅಂಡ್ ಜನರಿಗೂ ತೋರಿಸ್ತೀರಾ ಅಂದ್ರೆ ನಿಮ್ಮ ಕೆಪಾಸಿಟಿ ಎಷ್ಟು ಅಂತ. ಫಾರ್ ಎನ್ ಎಕ್ಸಾಂಪಲ್, ಒಂದು ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡೋದು ಆಗಿರ್ಬೋದು. ಮೇ ಬಿ ನೀವು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟಪಡ್ತಾ ಇರ್ತೀರಾ, ಹೋಗ್ಬೇಕಾ ಬೇಡವಾ, ಇದು ನಾನು ಹ್ಯಾಂಡಲ್ ಮಾಡ್ಬೇಕಾ, ಈ ಪ್ರಾಜೆಕ್ಟ್ ಇಷ್ಟೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾ ಬೇಡವಾ ಅಂತ ನೀವೇ ಹಿಂದೆ ಇಡ್ತಾ ಇರ್ತೀರ ಕಾಲು. ಬಟ್ ಒಂದ್ಸತಿ ಕಾಲ್ ಮುಂದೆ ಇಟ್ಟ ಮೇಲೆ ನಿಮಗೆ ರಿಯಲೈಸ್ ಆಗುತ್ತೆ, ನಾನು ಅಷ್ಟೆಲ್ಲ ಹೆದರ್ಕೊಂಡೆ, ಇದು ನೋಡಿದ್ರೆ ಇಟ್ಸ್ ವೆರಿ ಸಿಂಪಲ್, ಆರಾಮಾಗಿ ಡೀಲ್ ಮಾಡ್ಬೋದು, ಆರಾಮಾಗಿ ಈ ಒಂದು ಪ್ರಾಜೆಕ್ಟ್ ನ ಡೀಲ್ ಮಾಡ್ಬೋದು, ಹಿಂಗೆಲ್ಲ ನೀವು ಅನ್ಕೊಳ್ಳೋ ಎಲ್ಲ ಪಾಸಿಬಿಲಿಟಿ ಇದೆ. ಸೊ ಅಷ್ಟು ನಿಮ್ಮ ಮೇಲೆ ಧೈರ್ಯ ಬಂದ ಮೇಲೆ, ಸ್ಟ್ರೆಂತ್ ಇದೆ ಅಂತ ಗೊತ್ತಾದ್ಮೇಲೆ ಆಟೋಮೆಟಿಕಲಿ ನೀವು ಇನ್ನಷ್ಟು ದೊಡ್ಡ ಪ್ರಾಜೆಕ್ಟ್ಸ್ಗೆ ಕೈ ಹಾಕ್ತೀರಾ. ಫಾರ್ ಎನ್ ಎಕ್ಸಾಂಪಲ್, ಈಗ ಯೂಟ್ಯೂಬರ್ನ ತಗೊಂಡ್ರು, ಸ್ಟಾರ್ಟಿಂಗ್ ಲೈಕ್ ಫೇಸ್ ತೋರಿಸ್ಬಿಟ್ಟು ವಿಡಿಯೋ ಮಾಡಕ್ಕೆ ನನಗೆ ಸ್ವಲ್ಪ ಕಾನ್ಶಿಯಸ್ ಆಗ್ತಾ ಇತ್ತು. ಬಿಕಾಸ್ ನಾನು ಆ ಕಡೆ ಈ ಕಡೆ ನೋಡೋದೆಲ್ಲ ಸ್ವಲ್ಪ ಜಾಸ್ತಿ, ಬ್ಲಿಂಕ್ ಮಾಡೋದೆಲ್ಲ ಸ್ವಲ್ಪ ಜಾಸ್ತಿ ಅವಾಗ ಏನಾದ್ರು ಮಾತಾಡ್ಬೇಕಾದ್ರೆ. ನಾನು ತುಂಬಾ ಕಾನ್ಶಿಯಸ್ ಆಗ್ತಾ ಇದ್ದೆ. ಬಟ್ ಇವಾಗ ಒಂದ್ಸತಿ ಫೇಸ್ ತೋರ್ಸದ್ಮೇಲೆ ಆ ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಆಯ್ತು. ಅವಾಗ ಲೈವ್ ಹೋಗ್ತಾ ನಾನು ಇನ್ನೂ ಲೈಕ್ ಬೂಸ್ಟಪ್ ಆಗ್ತಾ ಇದ್ದೀನಿ. ನಾನು ಮಾತಾಡೋ ರೀತಿಯಲ್ಲಿ, ನನಗೆ ಬರೋ ಮೆಸೇಜಸ್ ಬರೋದನ್ನ ನಾನು ನಿಮ್ಗೆ ಡೈರೆಕ್ಟಾಗಿ ಹೇಳೋ ರೀತಿಲಿ, ಎವ್ರಿಥಿಂಗ್ ನನಗೆ ಶಾಕಿಂಗ್ ಆಗುತ್ತೆ. ನಾನು ಇಷ್ಟು ಚೆನ್ನಾಗಿ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಷ್ಟು ಚೆನ್ನಾಗಿ ನನಗೆ ಮೆಸೇಜಸ್ ತಲೆಗೆ ಬರುತ್ತಾ ಅಂತ. ಬಟ್ ಅಂದ್ರೆ ಮಾರ್ಚ್ ಏನಂತ ಇರುತ್ತೆ, ಹೋಲ್ ಮಂತ್ ನೀವು ಪುಷ್ ಮಾಡ್ಕೊಂತ ಹೋಗ್ತೀರಾ. ಪುಷ್ ಮಾಡ್ತಾ ಹೊಸ ರಿಸ್ಕ್ ತಗೊಂತ ನಿಮ್ಮ ಮೇಲೆ ನಿಮಗೆ ಎಷ್ಟೊಂದು ಎಬಿಲಿಟಿ ಇದೆ, ಕೆಪಾಸಿಟಿ ಜಾಸ್ತಿನೇ ಇದೆ ನನ್ನ ಮೇಲೆ ನನಗೆ, ಆ ಥರ ಒಂದು ಫೀಲ್ ಬರೋದಕ್ಕೆ ಹೋಗುತ್ತೆ. ಸೊ ಅಗೇನ್, ಮೆಜಿಷಿಯನ್ ಅಂದ್ರೆ ಇದ್ರಲ್ಲಿ ನೋಡ್ಬೋದು, ಹಿ ಹ್ಯಾಸ್ ಎವ್ರಿಥಿಂಗ್ ಹಿ ನೀಡ್. ಆ ಮೆಜಿಷಿಯನ್ ಜೊತೆ ಎಮೋಷನ್ಸ್ ಪ್ರಾಪರ್ ಆಗಿದೆ, ಧೈರ್ಯ ಇದೆ, ಚೆನ್ನಾಗಿ ಮಾತಾಡ್ತಾನೆ, ದುಡ್ಡಿದೆ, ಎವ್ರಿಥಿಂಗ್, ರಿಸೋರ್ಸಸ್ ಬೇಕಾಗಿರೋದು ಎಲ್ಲದೂ ಇದೆ. ಸೊ ನಿಮಗದು ರಿಯಲೈಸೇಷನ್ ಆಗುತ್ತೆ, ಸಕ್ಸಸ್ಸಿಗೆ ಏನೇನು ಬೇಕದ್ ನನಗೆಲ್ಲ ಇದೆ, ನಾನು ಕಂಪ್ಲೇಂಟ್ ಮಾಡ್ಕೊಂತ ಹೋಗೋದು ಬೇಡ, ನನಗೆ ಅದಿಲ್ಲ, ಇದಿಲ್ಲ, ದುಡ್ಡಿಲ್ಲ, ನನಗೆ ಧೈರ್ಯ ಇಲ್ಲ. ಬಟ್ ಆ ಬೋಲ್ಡ್ ಆಕ್ಷನ್ ತಗೊಂಡ್ರೆ ಸಾಕು, ಒಂದು ಬಿಗ್ ಆಪರ್ಚುನಿಟಿ ನನ್ನ ಹತ್ರ ಬರುತ್ತೆ ಅಂತ ನೀವು ಹೋಗೋದನ್ನ ನೋಡ್ತಾ ಇದೀನಿ. ಸೊ ತುಂಬಾ ಜನಕ್ಕೆ ಒಂದು ನ್ಯೂ ಬಿಗಿನಿಂಗ್ ನೋಡ್ತಾ ಇದೀನಿ, ನ್ಯೂ ಆಪರ್ಚುನಿಟಿಯಿಂದ ನನ್ನ ಲೈಫಲ್ಲಿ ಒಂಥರ ನ್ಯೂ ಬಿಗಿನಿಂಗ್, ಕೆಲ್ಸದಲ್ಲಾಗಿರ್ಬೋದು, ಲವ್ ಲೈಫಲ್ಲಿ ಆಗಿರ್ಬೋದು. ಸೊ ಅಗೇನ್, ಮಾರ್ಚ್ ಬಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋ ಮಂತ್ ಆಗಿರಲ್ಲ. ಇಟ್ಸ್ ಮೋರ್ ಲೈಕ್ ಆಕ್ಷನ್ ಓರಿಯೆಂಟೆಡ್ ಮಂತ್ ಆಗಿರುತ್ತೆ, ಕಂಟ್ರೋಲ್ ತಗೊಳ್ಳೋ ಮಂತ್ ಆಗಿರುತ್ತೆ. ಸೊ ಅಗೇನ್, ನಿಮಗೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ವೇಟ್, ಯಾವಾಗುತ್ತೆ ಅಂತ ನೀವು ಪೇಷನ್ಸ್ನ ತಪ್ಪಿ ಹೊರಗೆ ಹೋಗೋದು ಬೇಡ. ಅದಾಗೆ ಸಿಚುವೇಶನ್ ಅನ್ಫೋಲ್ಡ್ ಆಗುತ್ತೆ. ಎಗೇನ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಬಿಸ್ನೆಸ್ ಓಪನ್ ಮಾಡ್ಬೇಕಂತ ತುಂಬಾ ಜನಕ್ಕಿರುತ್ತೆ. ಬಟ್ ಆ ಬಿಸ್ನೆಸ್ ಓಪನ್ ಮಾಡೋದಕ್ಕೆ ದುಡ್ಡಿರಲ್ಲ, ಒಂದು ಪ್ರಾಪರ್ ಐಡಿಯಾ ಇರಲ್ಲ, ಒಬ್ರು ಗೈಡ್ ಮಾಡಕ್ಕೆ ಪ್ರಾಪರ್ ಪೀಪಲ್ ಇರಲ್ಲ. ಬಟ್ ಆಲ್ ಆಫ್ ಅ ಸಡನ್ ನಿಮಗೆ ಮಾರ್ಚ್ ಅಲ್ಲಿ ಫಂಡ್ಸ್ ಅರೇಂಜ್ ಆಗೋದು, ದುಡ್ಡು ಬರೋದು, ಅರೇಂಜ್ ಮಾಡ್ಕೊಳ್ಳೋದು, ಒಂದು ಬೆಸ್ಟ್ ಐಡಿಯಾ ತಲೆಗೆ ಬರೋದು, ಒಬ್ರು ಬೆಸ್ಟ್ ಪರ್ಸನ್ ಗೈಡ್ ಮಾಡಕ್ಕೆ ನಿಮ್ ಲೈಫಲ್ಲಿ ಬರೋದು. ಸೊ ಇಟ್ಸ್ ಮೋರ್ ಲೈಕ್ ನಿಮಗೆ ಆಪರ್ಚುನಿಟೀಸ್ ಬರುತ್ತೆ. ಎಟ್ ಫಸ್ಟ್ ನಿಮಗೆ ಒಂಥರ ಭಯ ಆಗ್ಬೋದು ಒಂದ್ ಹೆಜ್ಜೆ ಮುಂದೆ ಇಡೋದಕ್ಕೂ. ಬಟ್ ಒಂದ್ ಹೆಜ್ಜೆ ಮುಂದೆ ಇಟ್ಟ ಮೇಲೆ ಅದೇ ಎಲ್ಲ ಕೂಡ್ಕೊಂತ ಬರುತ್ತೆ. ಏನೆಲ್ಲ ಕಷ್ಟಪಡ್ತಾ ಇದ್ದೀರಾ ಅದೆಲ್ಲ ಕೂಡ್ಕೊಂತ ಬರುತ್ತೆ. ಸೊ ಈ ತರ ಮಾರ್ಚ್ ಈ ತರ ಇರುತ್ತೆ ನಿಮಗೆ ಹೋಲ್ ಮಂತ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ಗೈಸ್. ನೆಕ್ಸ್ಟ್ ಬಂದ್ಬಿಟ್ಟು ಚಾಲೆಂಜಸ್, ಒಬ್ಸ್ಟ್ಯಾಕಲ್ಸ್ ಆಗಿರ್ಬೋದು, ಡಿಫಿಕಲ್ಟೀಸ್ ಆಗಿರ್ಬೋದು, ಅಂಥದ್ದು ಏನಿರುತ್ತೆ ಮಾರ್ಚ್ ಅಲ್ಲಿ ಅಂತ ನೋಡೋಣ. ದೇರ್ ಈಸ್ ಇಂಪಾಸ್ ಅಂದ್ರೆ ನಥಿಂಗ್ ಬಟ್ ಬ್ಲಾಕ್ಡ್ ಎನರ್ಜಿ. ಸೊ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವಾಗ ಸೌಂಡ್ ಆಗ್ತಾ ಇದೆ. ಡೋರ್ ಅಂಡ್ ವಾಟರ್ ಟ್ಯಾಂಕ್ ಎಲ್ಲ ಡಬ ಅಂತ ಸೌಂಡ್ ಆಗ್ತಾ ಇದೆ. ಬಟ್ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಳಲ್ಲ. ಓಕೆ, ಸೊ ಇಂಪಾಸ್ ಅಂದ್ರೆ ಬ್ಲಾಕ್ಡ್ ಎನರ್ಜಿ.
ಅಂದ್ರೆ ಒಂದ್ ಟೈಮಲ್ಲಿ ನಿಮಗೆ ಫೀಲ್ ಆಗ್ಬೋದು, ಏನೋ ನನ್ನ ಬ್ಲಾಕ್ ಮಾಡ್ತಾ ಇದೆ, ಏನೋ ನನ್ನ ತಡೀತಾ ಇದೆ, ನಾನು ಏನೇ ಕೆಲಸ ಕೈ ಹಾಕುದ್ರು ತುಂಬಾ ಸ್ಲೋ ಗ್ರೋ ಆಗ್ತಾ ಇದೆ. ಬೇರೆಯವ್ರದ್ದೆಲ್ಲ ಕಂಪೇರ್ ಮಾಡೋ ಒಂದು ಬುದ್ಧಿ ಇದೆ ನಿಮಗೆ. ಗ್ರೂಪ್ 1 ಯಾರೆಲ್ಲ ಚೂಸ್ ಮಾಡಿದೀರಾ, ನಿಮ್ದು ಒಂದ್ ಬುದ್ಧಿ ಏನಂತ ಅಂದ್ರೆ ಅವಾಗ ಬೇರೆಯವ್ರಿಗೆ ಕಂಪೇರ್ ಮಾಡೋದು, ಬೇರೆಯವ್ರಿಗೆ ಆಗ್ತಾ ಇರೋ ಗ್ರೋತ್ ಬಗ್ಗೆ ಕಂಪೇರ್ ಮಾಡ್ಕೊಳ್ಳೋದು, ಬೇರೆಯವರು ಖುಷಿಲಿದ್ದಾರೆ, ನನಗ್ ಯಾಕೆ ಲೈಫ್ ಹಂಗಿಲ್ಲ, ಈ ತರ ಯೋಚನೆ ತುಂಬಾ ಮಾಡ್ಕೊಂತೀರ ನೀವು. ಬಟ್ ಯು ನೀಡ್ ಟು ನೋ ದಟ್ ಇದು ನಿಮಗೆ ಪನಿಷ್ಮೆಂಟ್ ಅಲ್ಲ, ಸ್ಲೋ ಗ್ರೋ ಆಗ್ತಾ ಇರೋದು ಪನಿಷ್ಮೆಂಟ್ ಅಲ್ಲ. ಬಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಇವಾಗ ಏನೋ ಒಂದ್ರಲ್ಲಿ ಫೇಲ್ ಆದ್ರಿ ಅಂದ್ರೆ ಅದೇ ನಿಮ್ಮ ಡೆಸ್ಟಿನಿ ಅಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ, ನಿಮಗೆ ಇನ್ನೊಂದೇನೋ ಬೆಟರ್ ಚಾಯ್ಸ್ ಅಲ್ಲಿ ವೇಟ್ ಮಾಡ್ತಾ ಇದೆ ಅಂತ, ಇನ್ನೊಂದು ಬೆಟರ್ ಡೈರೆಕ್ಷನ್ ನೀವು ಹೋಗ್ಬೇಕಾಗಿದೆ, ಅದಕ್ಕೆ ನಿಮಗೆ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಅಂತ. ಸೊ ಇಟ್ಸ್ ಅನ್ ಇಂಡಿಕೇಶನ್. ಸಮ್ಟೈಮ್ಸ್ ಒಂದೊಂದ್ಸತಿ ಗಾಡಿ ಅದೇ ಸ್ಪೀಡಲ್ಲಿ ಓಡ್ತಾ ಇರಲ್ಲ, ಒಂದ್ಸತಿ ಸ್ಲೋ ಓಡುತ್ತೆ. ಬಟ್ ಒಂದು ನ್ಯೂ ಅಪ್ರೋಚ್ ಬೇಕಾಗಿರುತ್ತೆ ನಿಮ್ ಕಡೆಯಿಂದ, ಒಂದು ಬೇರೆ ರೀತಿಲಿ ಬೇರೆ ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ಡಿಲೇಸ್ ಲೈಫಲ್ಲಿ ಆಗೋದು ಒಂದು ಪನಿಷ್ಮೆಂಟ್ ಅಲ್ಲ. ಗ್ರೂಪ್ 1 ನೀವ್ ಹಿಂಗ್ ಅನ್ಕೊಂಡಿದ್ರೆ ಎಲ್ಲದೂ ಲೇಟು, ಎಲ್ಲ ಲವ್ ಲೈಫಲ್ಲೂ ಅಷ್ಟೇ, ಎಷ್ಟೇ ಎಫರ್ಟ್ ಹಾಕಿದ್ರು ಬರೀ ಲೇಟು. ಬಟ್ ಯು ನೀಡ್ ಟು ನೋ ದಟ್ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ, ಇಲ್ಲಿ ನಿಮಗೆ ಏನು ಪಾಸಿಟಿವ್ ಚೇಂಜಸ್ ಆಗ್ತಾ ಇಲ್ಲ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ದೇರ್ ಇಸ್ ಸಮಥಿಂಗ್ ಬೆಟರ್. ಒಂದು ರಿಲೇಶನ್ಶಿಪ್ ನೀವು ಅನ್ಕೊಂಡಿದ್ ತರ ಹೋಗ್ತಾ ಇಲ್ಲ ಅನ್ಕೊಡ್ಲೆ, ಇಟ್ಸ್ ನಾಟ್ ದಟ್ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅಲ್ಲ, ಬಟ್ ಇಟ್ಸ್ ಅನ್ ಇಂಡಿಕೇಶನ್ ಮೇ ಬಿ ನೀವು ರೈಟ್ ಪಾರ್ಟ್ನರ್ ಜೊತೆ ಇಲ್ಲ, ರೈಟ್ ಪರ್ಸನ್ ಜೊತೆ ಇಲ್ಲ ಅಂತ. ಓಕೆ, ಇದನ್ನ ಒಂದು ತಲೆಯಲ್ಲಿ ಇಟ್ಕೋಬೇಕು. ನಿಮಗೆ ನೀವೇ ಬ್ಲೇಮ್ ಹಾಕೊಳ್ಳೋದು, ಕಂಪ್ಲೇಂಟ್ ಮಾಡ್ಕೊಳ್ಳೋದು, ಇದಕ್ಕೆಲ್ಲ ಹೋಗ್ಬೇಡಿ. ಓಕೆ, ಮಾರ್ಚ್ಗೆ ಗೈಡೆನ್ಸ್ ನೋಡೋಣ. ಗ್ರೂಪ್ 1 ಅವ್ರಿಗೆ ದೇರ್ ಈಸ್ ಫೋರ್ಕ್ ಇನ್ ದ ರೋಡ್. ನನಗೆ ಏನನ್ಸಿದೆ ಗೊತ್ತಾ ಗೈಸ್, ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಂದ್ರೆ ನೀವು ಬರೀ ಒಂದು ಆಪರ್ಚುನಿಟಿ ಮಾತ್ರ ಅಲ್ಲ, 2-3 ಆಪರ್ಚುನಿಟಿ ಎಟ್ ಅ ಟೈಮ್ ಡೀಲ್ ಮಾಡೋಷ್ಟು ಕೆಪಾಸಿಟಿ ಇದೆ ನಿಮಗೆ. ದಟ್ ಈಸ್ ಯು. ಅಂದ್ರೆ ಎಷ್ಟೋ ಫೇಲ್ಯೂರ್ಸ್ನ ನೀವು ನೋಡ್ಬಿಟ್ಟು ಬಂದಿದ್ದೀರಾ, ಎಷ್ಟೋ ಸತಿ ಬಿದ್ದು ಎದ್ದು ಬಂದಿದ್ದೀರಾ. ಸೊ ನಾನು ನಿಮಗೆ ಗೈಡ್ ಮಾಡ್ಬೇಕನ್ನೋ ಪಾಯಿಂಟೇ ಇಲ್ಲ, ಬಿಕಾಸ್ ಎಷ್ಟೋ ಸತಿ ಫೇಲ್ ಆಗಿರೋದ್ರಿಂದ ನಿಮಗೆ ಗೊತ್ತು ಹೆಂಗೆ ಎಲ್ಲ ಸಿಚುವೇಶನ್ ಓವರ್ಕಮ್ ಮಾಡೋದು. ಸೊ ಈ ಒಂದು ಮೇನ್ ಮೆಸೇಜ್ ಏನ್ ಹೇಳ್ತಾರೆ ಗ್ರೂಪ್ 1 ಅವ್ರಿಗೆ, ಡಿಸಿಷನ್ ಮಾರ್ಚ್ ಅಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಮಂತ್ ಆಗಿರುತ್ತೆ. ಮೇನ್ ಆಗಿ ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಮಾರ್ಚ್ ಅಲ್ಲಿ. ದ ಥಿಂಗ್ ಇಸ್ ಬೆಸ್ಟ್ ಪಾರ್ಟ್ ಇಸ್, ನೀವು ಯಾವ ಒಂದು ಆಪ್ಷನ್ ಚೂಸ್ ಮಾಡಿದ್ರು, ಯಾವ ಡೈರೆಕ್ಷನ್ ಚೂಸ್ ಮಾಡಿದ್ರು ನೀವು ಸರ್ವೈವ್ ಆಗ್ತೀರಾ. ನಿಮಗೆ ಆ ಕೆಪಾಸಿಟಿ ಇದೆ, ನಿಮಗೆ ಎಬಿಲಿಟಿ ಇದೆ ಗ್ರೋತ್ಗೆ ಎಲ್ಲಿ ಹೋದ್ರು. ಬಟ್ ಚೂಸ್ ಮಾಡ್ಬೇಕಾಗಿ ಬರುತ್ತೆ, ಅಲ್ಲೇ ನಿಂತ್ಕೊಳ್ಳಂಗಿಲ್ಲ. ಒಟ್ರಾಸಿ ನೀವು ಆಪ್ಷನ್ಸ್ನ ಚೂಸ್ ಮಾಡಬೇಕು. ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್ ಈಸ್, ಏನೇ ಆಪರ್ಚುನಿಟಿ ಚೂಸ್ ಮಾಡ್ಬೇಕಾದ್ರೆ ನಿಮ್ಮ ಹಾರ್ಟ್ ಮತ್ತೆ ನಿಮ್ಮ ಮೈಂಡ್ ಏನ್ ಕೇಳ್ತಾ ಇದೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಚೂಸ್ ಮಾಡ್ಬೇಕಾಗಿ ಬರುತ್ತೆ. ತುಂಬಾ ಎಮೋಷನಲ್ ಆಗೋದು ಬೇಡ, ತುಂಬಾ ಪ್ರಾಕ್ಟಿಕಲ್ ಆಗೋದು ಬೇಡ. ಒಂದು ಕಾಮ್ ವೇ, ಪೀಸ್ಫುಲ್ ವೇಲಿ ನೀವು ಚೂಸ್ ಮಾಡ್ಬೇಕಾಗಿ ಬರುತ್ತೆ. ಇಟ್ಸ್ ಮೋರ್ ಲೈಕ್ ಫಾರ್ ಅನ್ ಎಕ್ಸಾಂಪಲ್, ಏನಂದ್ರೆ ಲಾಂಗ್ ಟರ್ಮ್ ಇಂದ ಒಂದೇ ಜಾಬ್ ಅಲ್ಲಿ ಇರ್ತೀರಾ, ಲಾಂಗ್ ಟರ್ಮ್ ಇಂದ ಒಂದೇ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಒಂದೇ ಕಂಪನಿಲಿ ವರ್ಕ್ ಮಾಡ್ತಾ ಇರ್ತೀರಾ. ಓಕೆ, ಬಟ್ ಅಲ್ಲಿ ನಿಮಗೆ ಒಂಥರ ಎಕ್ಸೈಟ್ಮೆಂಟ್ ಕಡಿಮೆ ಆಗ್ತಾ ಇರುತ್ತೆ, ಸ್ವಲ್ಪ ಬೋರ್ ಹೊಡಿತಿರುತ್ತೆ, ಸ್ವಲ್ಪ ನಿಮಗೆ ಇನ್ಸ್ಪಿರೇಷನ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಈ ತರ ಸಿಚುವೇಶನ್ ಅಲ್ಲಿ ಇದರ್ ನೀವು ಅಲ್ಲೇ ಸ್ಟೇ ಆದ್ರೂ ಗ್ರೋತ್ ಇರುತ್ತೆ, ಗ್ರೋತಿಗೆ ಏನು ಇದಿಲ್ಲ, ಕಂಪ್ಲೇಂಟ್ಸ್ ಇಲ್ಲ. ಬಟ್ ಚೇಂಜ್ ಮಾಡಿದ್ರೆ ಇನ್ನು ನೀವು ಔಟ್ ಆಫ್ ಯೋರ್ ಕಂಫರ್ಟ್ ಝೋನ್ ಹೋಗ್ತೀರಾ, ಚೇಂಜ್ ಮಾಡಿದ್ರೆ ಇನ್ನೂ ಬೆಟರ್ ಆಪರ್ಚುನಿಟೀಸ್ ಕಡೆ ಹೋಗ್ತೀರಾ, ಬೆಟರ್ ಚೇಂಜಸ್ ಲೈಫಲ್ಲಿ ಆಗುತ್ತೆ. ಸೊ ನಾವು ಕೀಪ್ ಇನ್ ಮೈಂಡ್ ಇಸ್, ಮಾರ್ಚ್ ಅಲ್ಲಿ ಚೇಂಜಸ್ ವೆರಿ ಮಚ್ ನೆಸೆಸರಿ. ಹಳೇದಕ್ಕೇನೆ ಸ್ಟಿಕ್ ಆನ್ ಆಗ್ಬೇಡಿ, ಹಳೆಯ ಪ್ಯಾಟರ್ನ್ಗೆನೆ ಸ್ಟಿಕ್ ಆನ್ ಆಗ್ಬೇಡಿ. ಇಫ್ ಪಾಸಿಬಲ್ ನೆಸೆಸರಿ ಚೇಂಜಸ್ ಮಾಡ್ಕೊಳ್ಳೋದು ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಸೊ ಲವ್ ಲೈಫ್ ನೋಡೋಣ ಮಾರ್ಚ್ ಅಲ್ಲಿ ನಿಮ್ದು ಏನಿದೆ ಅಂತ. ವಾವ್, ದೇರ್ ಈಸ್ ಎಂಪ್ರೆಸ್. ಸೊ ಮೇನ್ ಆಗಿ ಫೆಮಿನೈನ್ ಎನರ್ಜಿ. ಎಂಪ್ರೆಸ್ ಅಂದ್ರೆ ಒಂದು ಪರ್ಸನ್, ಯೂಶಲಿ ಫೆಮಿನೈನ್ ಎನರ್ಜಿ ಇರುವಂತ ಪರ್ಸನ್ ಅಂದ್ರೆ
ಡಸಂಟ್ ಮ್ಯಾಟರ್, ನೀವು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ನೀವು ಯಾರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ಕೇರಿಂಗ್, ನರ್ಚರಿಂಗ್, ನೀವು ಅಳ್ತಿದ್ದಾಗ ನಿಮ್ನ ಬಂದು ಸಮಾಧಾನ ಮಾಡುವಂತ ಒಂದು ಪರ್ಸನ್. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು, ಇದಕ್ಕೆಲ್ಲ ಅಳ್ತಿದ್ಯಾ, ಇದಕ್ಕೆಲ್ಲ ಬೇಜಾರು ಮಾಡ್ಕೊಂತ ಇದೆಯಾ, ಹಂಗೆ ಹೇಳಲ್ಲ. ಬಟ್ ನಿಮಗೊಂದು ಹೆಗ್ಲು ಕೊಡ್ತಾರೆ. ಬೇಜಾರಾಗಿದ್ದಾಗ ಅಟ್ಲೀಸ್ಟ್ ನಿಮ್ಮ ನೋಗೆ ಸಹಕರಿಸುವಂತ ಒಂದು ಪರ್ಸನ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ದಿಸ್ ಇಸ್ ಟೈಮ್. ನೀವು ಫಸ್ಟ್ ಥಿಂಗ್ ಈಸ್ ನಿಮ್ಮ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತು, ನಿಮ್ಮ ಯಾವ ಥರ ರೆಡಿ ಆಗ್ತೀರಾ, ಯಾವ ಥರ ನಿಮ್ಮನ್ನ ನೀವು ಗ್ರೂಮ್ಡ್ ಆಗಿ ಇಟ್ಕೊತೀರಾ, ಅಂದರೆ ನಿಮ್ಮನ್ನ ನೀವು ಖುಷಿಯಾಗಿ ಇಟ್ಕೊತೀರಾ ಎಮೋಷ್ನಲಿ, ಮೆಂಟಲಿ, ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಾರ್ಚಲ್ಲಿ. ಬಿಕಾಸ್ ನೀವು ಖುಷಿಯಾಗಿದ್ದಷ್ಟು ಒಂದು ಅಷ್ಟೇ ಖುಷಿಯಾದ ಒಂದು ಪಾಸಿಟಿವ್ ಎನರ್ಜಿ ಇರುವ ಒಂದು ಪರ್ಸನ್ನ ನೀವು ಅಟ್ರಾಕ್ಟ್ ಮಾಡೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಸೊ ಸಿಂಗಲ್ ಆಗಿರೋರು ಎವ್ರಿ ಪಾಸಿಬಿಲಿಟಿ ಇದೆ ಒಂದು ವೆರಿ ಅಟ್ರಾಕ್ಟಿವ್ ಪರ್ಸನ್ ನೀವು ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೊಳ್ಳೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಟರ್ನಿಂಗ್ ಪಾಯಿಂಟ್ ಅನ್ನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಬಂದಿದೆ ನಿಮಗೆ. ಆ್ಯಂಡ್ ಇಲ್ಲಿ ಡೆಸ್ಟಿನಿ ಅನ್ನೋ ಒಂದು ಮೆಸೇಜ್ ಬಂದಿದೆ. ಮೇ ಬಿ ತುಂಬ ಜನ ರಿಸ್ಕ್ ತಗೊತಾ ಇದ್ದೀರಾ ಲವ್ ಲೈಫಲ್ಲಿ. ಅಂದರೆ ಇಷ್ಟು ದಿನ ಸಿಂಗಲ್ ಆಗಿದ್ರಿ, ಇಷ್ಟು ದಿನ ಕಮಿಟ್ಮೆಂಟಿಗೆ ಹೋಗ್ಬೇಕಾ ಬೇಡವಾ ಅಂತ ಇದ್ರಿ. ಇವಾಗ ಇರೋ ಲೈಫು ಚೆನ್ನಾಗೇ ಇದೆ, ನಾನು ಕಮಿಟ್ಮೆಂಟಿಗೆ ಹೋಗ್ಬೇಕನ್ನೋದು ಇಲ್ಲ ಅನ್ನೋ ಸಿಚುವೇಶನಲ್ಲಿ ಇದ್ದೀರಾ. ಬಟ್ ಸ್ಟಿಲ್ ನೀವು ರಿಸ್ಕ್ ತಗೊತಾ ಇರೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ಈ ಪರ್ಸನ್ ಏನು ಲೈಫಲ್ಲಿ ನಿಮ್ಮ ಲೈಫಲ್ಲಿ ಬರ್ತಾ ಇದಾರಲ್ವಾ, ದಿಸ್ ಇಸ್ ಡೆಸ್ಟಿನಿ, ಡೆಸ್ಟಿನ್ಡ್ ಪರ್ಸನ್. ಮುಂಚೆನೇ ನಾನು ಹೇಳ್ದೆ ಯಾರನ್ನೆಲ್ಲ ಮೀಟ್ ಆಗ್ತೀರಾ, ಏನೆಲ್ಲ ಆಪರ್ಚುನಿಟೀಸ್ ಬರುತ್ತೆ, ಇದೇನು ಆಕ್ಸಿಡೆಂಟಲಿ ಬರೋದಲ್ಲ, ಇದೆಲ್ಲ ಡೆಸ್ಟಿನಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಅದ್ರ ಕಡೆ ಅಂತ. ಸೊ ಎಸ್, ಸಿಂಗಲ್ ಆಗಿರೋದು ಎಕ್ಸೈಟ್ಮೆಂಟಲ್ಲಿ ಇರಿ ನೀವು. ಬಿಕಾಸ್ ನಿಮ್ಮ ಹಣೆ ಬರದಲ್ಲಿ ಇರುವಂತ ಒಂದು ಪರ್ಸನ್, ಒಂದು ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಒಂದು ಅನ್ಕಂಡೀಷನಲ್ ಲವ್, ಡೀಪ್ ಎಮೋಷನಲ್ ಕನೆಕ್ಷನ್ ಕೊಡೋದನ್ನ ನೋಡ್ತಾ ಇದೀನಿ. ಸೊ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನಿಮ್ಮ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗೋದು, ಅಂಡ್ ನಿಮ್ಮ ಪಾರ್ಟ್ನರ್ ನಿಮಗೆ ಲವ್ ಅನ್ನೋದ್ರಲ್ಲಿ ಏನೂ ಕಡಿಮೆ ಮಾಡಲ್ಲ, ಆ ತರ ನಿಮ್ಮನ್ನ ನೋಡ್ಕೊಂತಾರೆ. ಒಂದು ಎಮೋಷನಲಿ ಸೆಕ್ಯೂರ್ಡ್ ಆಗಿರ್ತೀರ ನೀವು, ಏನು ಎಮೋಷನಲಿ ಲೋ ಫೀಲ್ ಆಗದೇ ಇಲ್ಲ. ಐ ಡೋಂಟ್ ಥಿಂಕ್ ಸೊ. ಇವಾಗ ಒಂದು ಯುದ್ಧಕ್ಕೆ ಒಂದು ರಾಜ ನಿಂತಾಗ ಅವನಿಗೆ ಆ ಎಮೋಷನಲ್ ಸ್ಟೆಬಿಲಿಟಿನೂ ಬೇಕಾಗತ್ತೆ. ಎಲ್ಲ ಅನ್ಕೊಂತೀವಿ ಅವನಿಗೆ ಶಕ್ತಿ ಇದ್ರೆ ಸಾಕು, ಅವನಿಗೆ ಧೈರ್ಯ ಇದ್ರೆ ಸಾಕು ಮುಂದೆ ಹೋಗಕ್ಕೆ. ಬಟ್ ನೋ, ಎಮೋಷ್ನಲಿ ಆ ಲವ್, ಆ ಪ್ರೊಟೆಕ್ಷನ್ ಫೀಲು, ಆ ಸೆಕ್ಯೂರ್ಡ್ ಫೀಲ್ ಯಾರು ಕೊಟ್ರೆ ಆ ತಾಕತ್ತಿದೆ ಅಲ್ಲ, ಅದು ನೆಕ್ಸ್ಟ್ ಲೆವೆಲ್ ಹೋಗುತ್ತದು, ರೈಟ್? ಸೊ ನಿಮಗೆ ಆ ಥರ ಒಂದು ಬ್ಯಾಕ್ ಬೋನ್ ಥರ ಯಾರೊಬ್ರು ಇರ್ತಾರೆ, ಈಚ್ ಅಂಡ್ ಎವ್ರಿ ಮೂಮೆಂಟ್ ನಿಮ್ಮ ಜೊತೆ ಇರ್ತಾರೆ. ಸೊ ಅದಿನ್ನೂ ನಿಮ್ಮನ್ನ ಪುಷ್ ಮಾಡ್ತಾ ಇರುತ್ತೆ ಲೈಫಲ್ಲಿ ಇನ್ನೂ ರಿಸ್ಕ್ ತಗೊಳ್ಳೋದಕ್ಕೆ. ತುಂಬಾ ಜನ ಹೇಳ್ತಾರಲ್ವ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ವುಮನ್ ಅಂತ. ಸೊ ಐ ಗೆಸ್ ಒಂದು ಫೆಮಿನೈನ್ ಎನರ್ಜಿ ಇರುವ ಒಂದು ಪರ್ಸನ್, ನಿಮ್ಮ ಅಮ್ಮನ ತರ ನಿಮ್ಮನ್ನ ನೋಡ್ಕೊಳ್ಳುವಂತ ಒಂದು ಪರ್ಸನ್, ನಿಮ್ಮ ಅಮ್ಮನೇ ಆಗಿರ್ಬೋದು. ತುಂಬಾ ಜನಕ್ಕೆ ನಿಮ್ಮ ಅಮ್ಮ ಲೈಕ್ ಆ ಒಂದು ಎಮೋಷನಲ್ ಎನರ್ಜಿ ನಿಮಗೆ ಯಾವಾಗ್ಲೂ ಕೊಡ್ತಾ ಇರ್ತಾರೆ, ಒಂದು ಪ್ರೊಟೆಕ್ಟೆಡ್ ಫೀಲ್ ನಿಮಗೆ ಯಾವಾಗ್ಲೂ ಮಾಡ್ತಾ ಇರ್ತಾರೆ. ಅದ್ರಿಂದ ನೀವು ಜೀವನದಲ್ಲಿ ಇನ್ನೂ ಮುಂದೆ ಹೋಗಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಮಾರ್ಚ್ ಅಲ್ಲಿ ಹೆದರ್ಕೊಳ್ಳೋದು ಬೇಕಾಗೇ ಇಲ್ಲ. ಎಮೋಷನಲಿ ಪ್ರೊಟೆಕ್ಟೆಡ್ ಆಗಿರ್ತೀರಾ, ಸೇಫ್ ಫೀಲ್ ಮಾಡ್ತಾ ಇರ್ತೀರಾ. ವೆರಿ ಬ್ಯೂಟಿಫುಲ್. ಸೊ ಮೇನ್ ಆಗಿ ನೋಡೋಣ ಕರಿಯರ್ ಮತ್ತೆ ಫಿನಾನ್ಸ್ ಏನಿದೆ ಅಂತ. ಗ್ರೂಪ್ 1 ಅವ್ರಿಗೆ ವಾವ್, ದೇರ್ ಈಸ್ ಕ್ವೀನ್ ಆಫ್ ಪೆಂಟಕಲ್ಸ್. ಅಗೇನ್ ನಿಮ್ಮ ಒಂದು ಫೆಮಿನೈನ್ ಎನರ್ಜಿ ನಿಮ್ಮ ಲೈಫಲ್ಲಿ ಮಾರ್ಚ್ ಅಲ್ಲಿ ಎಸ್ಪೆಷಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಫೆಮಿನೈನ್ ಅಂದ್ರೆ ಒಂದು ವುಮನ್, ಅದು ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮ್ಮ ಅಕ್ಕ ಆಗಿರ್ಬೋದು, ನಿಮ್ಮ ತಂಗಿ ಆಗಿರ್ಬೋದು, ನಿಮ್ಮ ಫ್ರೆಂಡ್, ಒಂದು ವುಮನ್ ಫ್ರೆಂಡ್ ಆದ್ರೂ ಆಗಿರ್ಬೋದು. ಒಂದು ಇಂಪಾರ್ಟೆಂಟ್ ರೋಲ್ ನಿಮ್ಮ ಮಾರ್ಚ್ ಮಂತ್ ಅಲ್ಲಿ ಪ್ಲೇ ಮಾಡ್ತಾರೆ. ಅದು ನಿಮಗೆ ಎಮೋಷನಲಿ ಬೂಸ್ಟ್ ಮಾಡೋದಕ್ಕಾಗಿರ್ಬೋದು, ಫಿನಾನ್ಷಿಯಲಿ ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ಳೋದಕ್ಕಾದ್ರೂ ಆಗಿರ್ಬೋದು. ಎಗೇನ್ ಕರಿಯರ್ ವೈಸ್ ಐ ಗೆಸ್ ನಿಮಗೆ ಬೆಟರ್ ಆಪರ್ಚುನಿಟೀಸ್ ಬರ್ತಾ ಇದೆ. ನಾಟ್ ಜಸ್ಟ್ ಕರಿಯರ್ ಅಲ್ಲಿ ಮುಂದೆ ಹೋಗಕ್ಕಲ್ಲ, ಬಟ್ ಫಿನಾನ್ಷಿಯಲಿನೂ ಸ್ಟೇಬಲ್ ಆಗಿರೋದಕ್ಕೆ. ಸೊ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಗ್ರೂಪ್ 1 ಮಾರ್ಚ್ ಅಲ್ಲಿ ಏನೆಲ್ಲ ಒಂದಷ್ಟು ಎಕ್ಸ್ಪೆನ್ಸಿವ್ ಐಟಮ್ಸ್, ಇವಾಗ ಫಾರ್ ಎಕ್ಸಾಂಪಲ್ ಒಂದು ವಾಚ್ ಅಂತಾನೆ ಇಟ್ಕೊಳ್ಳಿ, ಒಂದು ಫಾಸಲ್ ವಾಚ್ ನೀವೀಗ ತಗೋಬೇಕು ಅಂತ ತುಂಬಾ ತಿಂಗಳಿಂದ ಅನ್ಕೊಂಡಿರ್ತೀರ, ತುಂಬಾ ವರ್ಷಗಳಿಂದ ಅನ್ಕೊಂಡಿರ್ತೀರ, ಬಟ್ ತಗೊಳಕ್ ಆಗಿರಲ್ಲ, ರೈಟ್? ಬಟ್ ಮಾರ್ಚ್ ಅಲ್ಲಿ ಎಲ್ಲ ಎಕ್ಸ್ಪೆನ್ಸಿವ್ ಬ್ಯಾಗ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಅದನ್ನ ಆರಾಮಾಗಿ ನಿಮಗೆ ಏನೆಲ್ಲ ಬೇಕಾದ್ನೇನಾದ್ರೆ ನೀವು ತಗೊಂತೀರಾ. ಎಸ್ಪೆಷಲಿ ಇದು ಪ್ರಾಕ್ಟಿಕಲ್ ಎನರ್ಜಿ ಆಗಿರೋದ್ರಿಂದ ಯು ವಿಲ್ ಟೇಕ್ ಇಟ್, ಬೈ ಇಟ್. ಏನೆಲ್ಲ ಬೇಕು, ಮನೆ ಸುತ್ತ ಪ್ಲಾಂಟ್ಸ್ ಇಟ್ಕೋಬೇಕಂತ ಆಸೆ ಇತ್ತು ಅಂದ್ರೆ ನೀವು ಹೋಗ್ಬಿಟ್ಟು ಸ್ಪೆಂಡ್ ಮಾಡ್ತೀರಾ. ಸ್ಪೆಂಡ್ ಮಾಡೋಷ್ಟೊತ್ತಿಗೆ ಯೋಚನೆನೂ ಮಾಡಲ್ಲ,
ಅದನ್ನ ಬೈ ಮಾಡಿಬಿಡ್ತೀರ. ನಿಮಗೇನು ಖುಷಿ ಕೊಡುತ್ತೆ ಪ್ರಾಕ್ಟಿಕಲಿ ಅದನ್ನೆಲ್ಲ ನೀವು ಬೈ ಮಾಡ್ತಿರೋದು, ಪರ್ಚೇಸ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ. ಸೊ ತುಂಬ ಜನ ವೆಹಿಕಲ್ ಪರ್ಚೇಸ್ ಮಾಡ್ಬೋದು ಮಾರ್ಚಲ್ಲಿ, ತುಂಬ ಜನ ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು, ಮನೆ ಪರ್ಚೇಸ್ ಮಾಡ್ಬೋದು, ಅಥವಾ ಮನೆಗೆ ಬೇಕಾದಂಥ ಒಂದಷ್ಟು ಎಕ್ಸ್ಪೆನ್ಸಿವ್ ಐಟಮ್ಸ್, ಎಕ್ಸ್ಪೆನ್ಸಿವ್ ಅಂತಾನೆ ಅಲ್ಲ, ಒಂದು ಬ್ಯೂಟಿಫುಲ್ ವಾಲ್ಸ್, ರೈಟ್, ಏನು ನಿಮಗೆ ಬೆಟರ್ ಫೀಲ್ ಕೊಡುತ್ತೆ, ಪಾಸಿಟಿವ್ ವೈಬ್ ಕೊಡುತ್ತೆ, ಅದನ್ನ ಬೈ ಮಾಡೋದು, ಒಂದು ಪೆಟ್ನ ಬೈ ಮಾಡೋದು, ಇದೆಲ್ಲ ನೋಡ್ತಾ ಇದ್ದೀನಿ ನಾನು. ಸೊ ಮಾರ್ಚಲ್ಲಿ ನಿಮಗೆ ಒಂದು ಸ್ಟಡಿ ಇನ್ಕಮ್ ಇರುತ್ತೆ ವಿತೌಟ್ ಎನಿ ಡೌಟ್, ಬಿಕಾಸ್ ಆಫ್ ಯುವರ್ ಓನ್ ಡೆಡಿಕೇಶನ್. ನಿಮ್ಮ ಡೆಡಿಕೇಶನ್ ಇಂದನೇ, ಇದು ಏನೋ ಲಾಟ್ರಿ ಹೊಡೆಯೋದಲ್ಲ, ಇಷ್ಟು ದಿನ ಕೆಲಸ ಮಾಡಿದಕ್ಕೇನೆ ಒಂದು ರಿವಾರ್ಡ್ ಬರೋದು ನಿಮಗೆ. ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದ್ರೆ ಫ್ಯೂ ಮಂತ್ಸ್ ಬಿಫೋರ್, ಅದೆಲ್ಲದಕ್ಕೂ ವಾಪಸ್ ನಿಮಗೆ ರಿಟರ್ನ್ ಸಿಗೋದು ನೋಡ್ತಾ ಇದ್ದೀನಿ ಬಿಗ್ ಅಮೌಂಟ್ ಅಲ್ಲಿ. ಸೊ ಒಂದು ಕಂಫರ್ಟೇಬಲ್ ಪೊಸಿಷನ್ ಅಲ್ಲಿ ಇರ್ತೀರ. ನಿಮಗೆ ಎಷ್ಟೇ ಎಕ್ಸ್ಪೆನ್ಸಸ್ ಏನೇ ಇದ್ರು ಅದನ್ನ ನೀವು ಮ್ಯಾನೇಜ್ ಮಾಡೋ ಪೊಸಿಷನ್ ಇರ್ತೀರ, ಸಾಲ ಮಾಡೋ ಮೂಮೆಂಟ್ ಅಲ್ಲಂತೂ ಇರಲ್ಲ. ಸೊ ನಿಮ್ಮ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ತುಂಬಾ ಪ್ರಾಪರ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದನ್ನ ನೋಡ್ತಾ ಇದ್ದೀನಿ. ವೆರಿ ಬ್ಯೂಟಿಫುಲ್ ಮೆಸೇಜ್. ನಾನಾಗಿದ್ರೆ ನಿಜವಾಗ್ಲೂ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರಲಿಲ್ಲ. ಸೊ ಗೈಸ್, ನಿಮಗಿನ್ನ ಕ್ಲೈಮ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಸೊ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡಲ್ಲ. ಓಕೆ, ಸೊ ಗ್ರೂಪ್ 1 ಅವರಿಗೆ ಇದಾಗಿತ್ತು. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಐ ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಹಲೋ, ಯಾರೆಲ್ಲ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ ಅಂದ್ರೆ ನಿಮ್ಮ ರಾಶಿ ಸೆಕೆಂಡ್ ಒನ್ ವೃಷಭ ರಾಶಿ, ಮಕರ ರಾಶಿ ಹಾಗೂ ಕನ್ಯಾ ರಾಶಿ ಆಗಿದೆ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಏನನ್ಸ್ತು ನೋಡೋಣ, ಏನೇನು ಬರುತ್ತೆ ನಿಮ್ಮ ಒಂದು ಮಾರ್ಚ್ ಹೋಲ್ ಮಂತ್ ಪ್ರಿಡಿಕ್ಷನ್ ಅಂತ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ನಿಮಗೆ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಆಲ್ರೈಟ್. ಸೊ ಗೈಸ್, ಏನೆಲ್ಲ ಈ ಒಂದು ವಿಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೀನಿ ಅಂದ್ರೆ ಓವರ್ ಆಲ್ ಥೀಮ್ ಆಫ್ ದ ಮಂತ್, ಮಾರ್ಚ್ ಓವರ್ ಆಲ್ ಎನರ್ಜಿ ಹೆಂಗಿರುತ್ತೆ ನಿಮ್ದು ಅಂತ ನೋಡೋಣ. ಆಪರ್ಚುನಿಟೀಸ್ ಏನೆಲ್ಲ ಬರ್ಬೋದು, ಚಾಲೆಂಜಸ್ ಏನೆಲ್ಲ ಬರ್ಬೋದು, ನಿಮಗೆ ಗೈಡೆನ್ಸ್ ಏನಿದೆ ಯೂನಿವರ್ಸ್ ಕಡೆಯಿಂದ, ಎಸ್ಪೆಷಲಿ ಲವ್ ಅಂಡ್ ರಿಲೇಶನ್ಶಿಪ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಅಂಡ್ ಕರಿಯರ್ ಅಲ್ಲಿ ಏನೆಲ್ಲ ಚೇಂಜಸ್ ನೋಡ್ತೀರಾ, ಕರಿಯರ್ ಅಂಡ್ ಫಿನಾನ್ಸ್. ಓಕೆ, ಸೊ ಇಷ್ಟನ್ನು ನಾವು ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ರೈಟ್. ಸೊ ಎಸ್, ಆಲ್ರೆಡಿ ಫುಲ್ ಮಾಡಿದ್ದೀನಿ. ಫಸ್ಟ್ ಇಸ್ ಫಸ್ಟ್ ಅಬೌಟ್ ಯೋರ್ ಹೋಲ್ ಥೀಮ್. ಓಪ್ಸ್, ಓಪನ್ ಅ bit close ಆಯ್ತು. ಓಕೆ, chair filled, someone new is entering your life. A beautiful message to start with. Okay, wow, there is 3 of cups. Beautiful energy guys. ಸೊ ನಂಗೆ ಏನ್ ಅನ್ಸಿದೆ ಅಂದ್ರೆ, ಒನ್ ಥಿಂಗ್ ಇಸ್ ಫಾರ್ ಶೋರ್, ಮಾರ್ಚ್ ಹೋಲ್ ಮಂತ್ ಅಲ್ಲಿ ಗ್ರೂಪ್ 2 ನನ್ನ ಫೇವ್ರೆಟ್ ಅರ್ತ್ ಸೈನ್ಸ್ ಹೋಲ್ ಮಂತ್ ನಿನ್ನ ಪಾರ್ಟಿಂಗ್ ಮಾಡೋದನ್ನ ನೋಡ್ತಾ ಇದೀನಿ. ನಿಮ್ಮ ಫ್ರೆಂಡ್ ಸರ್ಕಲ್ ಜೊತೆ ನೀವು ಮಿಂಗಲ್ ಆಗೋದನ್ನ ನೋಡ್ತಾ ಇದೀನಿ. ಎಸ್ಪೆಷಲಿ ನಿಮ್ಮ ಕ್ಲೋಸ್ ಪೀಪಲ್ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದನ್ನ ನೋಡ್ತಾ ಇದೀನಿ. ಪಾರ್ಟಿ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ, ಹೊರಗೆ ಹೋಗ್ತೀರಾ, ಅಂಡ್ ತುಂಬಾ ಜನ ಕೊಲಾಬ್ರೇಷನ್. ಇನ್ ಕೇಸ್ ನೀವು ಒಂದು ಪ್ರಾಜೆಕ್ಟ್, ಒಂದು ಟೀಮ್ ವರ್ಕ್ ಅಲ್ಲಿ ಏನಾದ್ರು ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೊಂದು ಸಕ್ಸಸ್ ನೋಡೋದನ್ನ ನೋಡ್ತೀನಿ. ಈ ಇಮೇಜ್ ಅಲ್ಲಿ ನೋಡ್ಬೋದು, ಏನೋ ಒಂದು ಅಚೀವ್ಮೆಂಟ್ ಮಾಡಿದಾರೆ, ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇರೋದು ಎಲ್ಲ ಸೇರ್ಕೊಂಡು. ಸೊ ಏನೋ ಒಂದು ಅಚೀವ್ ಮಾಡೋದನ್ನ ನೋಡ್ತಾ ಇದೀನಿ. ಅಚೀವ್ ಮಾಡ್ಬಿಟ್ಟು ಲೈಕ್ ಆ ಟೀಮ್ ಪಾರ್ಟಿ ಇರುತ್ತಲ್ಲ, ಹೋಗ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ಕುಡಿಯೋದು, ಡ್ಯಾನ್ಸ್ ಮಾಡೋದು, ಎಂಜಾಯ್ ಮಾಡೋದು. ಸೊ ಆ ಥರ ಒಂದು ಮೂಮೆಂಟ್ ಅಲ್ಲಿ ನಿಮ್ಮನ್ನ ನೀವು ಇನ್ವಾಲ್ವ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದೀನಿ. ಅಂಡ್ ತುಂಬಾ ಜನ ಇನ್ ಕೇಸ್ ನೀವು ಲೋನ್ಲಿ ಆಗಿದ್ರಿ ಅಂದ್ರೆ, ಐಸೋಲೇಟ್ ಆಗಿದ್ರಿ ಅಂದ್ರೆ ಯಾರು ಫ್ರೆಂಡ್ಸ್ ಎಲ್ಲ ಜಾಸ್ತಿ ಹ್ಯಾಂಗ್ ಔಟ್ ಮಾಡೋದಕ್ಕೆ, ಹೊರಗೆ ಹೋಗೋದಕ್ಕೆ, ಸುತ್ತೋದಕ್ಕೆ, ಪಾರ್ಟಿ ಮಾಡೋಕ್ಕೆ, ಟ್ರಾವೆಲ್ ಮಾಡೋದಕ್ಕೆ ಯಾರೋ ಫ್ರೆಂಡ್ಸ್ ಇಲ್ಲ, ಇಂಪಾರ್ಟೆಂಟ್ ಅಂದ್ರೆ ನನ್ನ ವೈಬ್ಗೆ ಮ್ಯಾಚ್ ಆಗೋ ಥರ ಫ್ರೆಂಡ್ಸ್ ಇಲ್ಲ ಅಂತ ಏನಾದ್ರು ಅನ್ಕೊಂಡಿದ್ರೆ ಗ್ರೂಪ್ 2, ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಒಂದು ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾ ಇದ್ದಾರೆ ಮಾರ್ಚ್ ಮಂತಲ್ಲಿ. ಸೊ ನಿಮ್ಮ ಎಕ್ಸೈಟ್ಮೆಂಟ್ ಲೆವೆಲ್ 0 ಅಲ್ಲಿ ಇತ್ತು ಅಂದ್ರೆ ಜಾನ್ವರಿ ಮತ್ತೆ ಫೆಬ್ರವರಿಲಿ ಸಡನ್ ಆಗಿ ಅದು ಬೂಸ್ಟ್ ಅಪ್ ಆಗೋದನ್ನ ನೋಡ್ತಾ ಇದೀನಿ. ಕಂಪ್ಲೀಟ್ಲಿ ಲೈಕ್ ಒಬ್ಬ ಪರ್ಸನ್ ಬಂದು ನಿಮ್ಮ ಲೈಫ್ ಕಂಪ್ಲೀಟ್ಲಿ
ಎನರ್ಜೆಟಿಕಲಿ ಚೇಂಜ್ ಮಾಡೋದನ್ನ ನೋಡ್ತಾ ಇದ್ದೀನಿ ಮೇನ್ ಆಗಿ. ಅಗೇನ್ ತುಂಬಾ ಜನಕ್ಕೆ ರೀಕಾನ್ಸಿಲಿಯೇಷನ್, ನಿಮ್ಮ ಎಕ್ಸ್ ಪಾರ್ಟ್ನರ್ ಅಥವಾ ಒಂದು ಫ್ರೆಂಡ್ ವಾಪಸ್ ನಿಮ್ ಲೈಫ್ ಬರೋದು, ಬಂದ್ಬಿಟ್ಟು ನಿಮ್ಮ ಎನರ್ಜಿನ ಬೂಸ್ಟ್ ಅಪ್ ಮಾಡೋದು, ಆ ಒಂದು ಎಂಟಿ ಸ್ಪೇಸ್ ಅನ್ನೋದನ್ನ ಫುಲ್ಫಿಲ್ ಮಾಡೋದು, ಕಂಪ್ಲೀಟ್ ಮಾಡೋದು, ಇದನ್ನೆಲ್ಲ ನೋಡ್ತಾ ಇದ್ದೀನಿ ನಾನು ಮಾರ್ಚ್ ಅಲ್ಲಿ. ಬ್ಯೂಟಿಫುಲ್ ಎನರ್ಜಿ ಅಂತ ನೋಡ್ತಾ ಇದ್ದೀನಿ ಗೈಸ್. ಸೊ ಮಾರ್ಚ್ ಹೋಲ್ ಮಂತ್ ಮೇನ್ ಥೀಮ್ ಬಂದ್ಬಿಟ್ಟು ಎಲ್ಲದನ್ನು ಲೈಟ್ ಆಗಿ ತಗೊಂತೀರ, ಯಾವ್ದನ್ನು ಡೀಪ್ ಟು ಯುವರ್ ಹಾರ್ಟ್ ತಗೊಳಲ್ಲ. ಬಿಕಾಸ್ 3 of Cups ಅಂತ ಅಂದ್ರೆ ಇದೇನು ಡೀಪ್ ಎಮೋಷನಲ್ ಕನೆಕ್ಷನ್ ಅಂತ ಅಲ್ಲ, ಬಟ್ ಆ ಒಂದು ಮೂಮೆಂಟ್ಗೆ ನಿಮಗೆ ಆ ಪರ್ಸನ್ ಖುಷಿ ಕೊಡ್ತಾ ಇರ್ತಾರೆ, ಆ ಒಂದು ಮೂಮೆಂಟ್ಗೆ ನಿಮಗೆ ಎಂಜಾಯ್ ಮಾಡೋಣ ಅನ್ನಿಸ್ತಾ ಇರುತ್ತೆ. ಅಂದ್ರೆ ಲೈಕ್ ಕಂಪ್ಲೀಟ್ಲಿ ಮಾರ್ಚ್ ಮಂತ್ ನೀವೊಂಥರ ಆ ರೋಟೀನ್, ಹಳೆ ರೋಟೀನ್ ಏನಿರುತ್ತೆ 10 to 7 ಜಾಬಿಗೆ ಹೋಗೋದು, ಆ ತರ ಇರಲ್ಲ. ಇಟ್ಸ್ ಮೋರ್ ಲೈಕ್ ಏನೋ ಚೇಂಜಸ್ ಮಾಡ್ಕೊಂತೀರಾ, ಮಾಡ್ಕೊಂಡಾದ್ಮೇಲೆ ನಿಮ್ಮ ಮಾಡೋ ಕೆಲ್ಸದಲ್ಲಿ ನಿಮಗೆ ಖುಷಿ ಇರುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಓಕೆ, ಲೈಫಲ್ಲಿ ದುಡ್ಡೇ ಎಲ್ಲ ಮುಖ್ಯ ಅಲ್ಲ, ದುಡ್ಡಕ್ಕಿಂತನೂ ಜಾಸ್ತಿ ಇದೆ ಲೈಫಲ್ಲಿ. ಎಕ್ಸ್ಪೆನ್ಸಿವ್ ಐಟಮ್ಸ್ ಮುಖ್ಯ ಅಲ್ಲ, ಪೀಪಲ್ ಮುಖ್ಯ ಆಗ್ತಾರೆ, ಫ್ರೆಂಡ್ಸ್ ಮುಖ್ಯ ಆಗ್ತಾರೆ, ಕೆಲವೊಂದೊಂದು ಇಂಪಾರ್ಟೆಂಟ್ ಪೀಪಲ್ ಮುಖ್ಯ ಆಗ್ತಾರೆ. ಸೊ ಇದನ್ನೆಲ್ಲ ನೀವು ರಿಯಲೈಸ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದೀನಿ ಮೇನ್ ಆಗಿ ಮಾರ್ಚ್ ಮಂತ್ ಅಲ್ಲಿ. ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಇಟ್ಸ್ ಮೋರ್ ಲೈಕ್ ನೀವು ತುಂಬಾ ಸೋಷಲೈಸ್ ಆಗ್ತೀರಾ. ಒಬ್ರೇ ಬೇಕು ಇಬ್ರೇ ಬೇಕು ಅಂತ ಏನೋ ಅವ್ರವರೇ ಬೇಕು ಅನ್ನೋದಕ್ಕಿಂತ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಚೇಂಜ್ ಆಗೋದನ್ನ ನೋಡ್ತಾ ಇದೀನಿ. ಇಲ್ಲಿ ಅಗೇನ್ ಒಂದು ನ್ಯೂ ಪರ್ಸನ್, ವೆರಿ ಇಂಪಾರ್ಟೆಂಟ್ ಪರ್ಸನ್, ನಿಮ್ಮ ವೈಬ್ ಮುಂಚೆನೆ ಹೇಳ್ದಂಗೆ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗುವಂತ ಒಂದು ಹೊಸ ಪರ್ಸನ್ ಮಾರ್ಚ್ ಅಲ್ಲಿ ನಿಮ್ಮ ಲೈಫ್ಗೆ ಎಂಟರ್ ಆಗೋದನ್ನ ನೋಡ್ತಾ ಇದ್ದೀನಿ. ಆಲ್ ರೈಟ್, ಸೊ ನಾನು ಸೆಲೆಬ್ರೇಷನ್ ನೋಡ್ತಾ ಇದ್ದೀನಿ, ಒಂದು ನ್ಯೂ ಕನೆಕ್ಷನ್ಸ್ ನ ನೀವು ಮೀಟ್ ಆಗೋದನ್ನ ನೋಡ್ತಾ ಇದ್ದೀನಿ, ಅಂಡ್ ಪಾರ್ಟಿ ಮಾಡೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ಸೋಷಿಯಲ್ ಲೈಫ್ ತುಂಬಾ ಆಕ್ಟಿವ್ ಆಗಿರುತ್ತೆ. ಎವ್ರಿ ಡೇ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಸ್ಟೋರಿ ಹಾಕ್ತಾನೆ ಇರ್ತೀರಾ. ಅಗೇನ್ ನಿಮ್ಮ ಓಲ್ಡ್ ಫ್ರೆಂಡ್ ನ ನೀವು ಮೀಟ್ ಆಗೋ ಪಾಸಿಬಿಲಿಟಿ, ಅಥವಾ ಕಳ್ದೋಗಿರೋ ಒಂದು ಪರ್ಸನ್ ರಿಯೂನಿಯನ್ ಆಗೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ನೆಟ್ವರ್ಕಿಂಗ್ ಕೆಪಾಸಿಟಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಓಕೆ, ಏನೋ ಒಂದು ಗುಡ್ ನ್ಯೂಸ್ ನ ನೀವು ಕೇಳಿ ಬರ್ಬೋದು. ಏನಾದ್ರು ಗುಡ್ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ, ಗುಡ್ ನ್ಯೂಸ್ ಆದ್ಮೇಲೆ ನೀವು ಸೆಲೆಬ್ರೇಟ್ ಮಾಡ್ತಾ ಇರೋದು ನಿಮ್ಮ ಫ್ರೆಂಡ್ಸ್ ಜೊತೆ. ಸೊ ಇಟ್ಸ್ ಮೋರ್ ಲೈಕ್ ಎಮೋಷನಲಿ ಫುಲ್ಫಿಲ್ಡ್ ಪೀರಿಯಡ್ ಆಗಿರುತ್ತೆ ನಿಮಗೆ ಹೋಲ್ ಮಾರ್ಚ್ ಮಂತ್. ಯಾರೋ ಒಬ್ರು ಬಂದ್ಬಿಟ್ಟು ಆ ಎಂಟಿನೆಸ್ ನ ಏನು ಕಂಪ್ಲೀಟ್ ಮಾಡ್ತಾರೆ, ಅಂದ್ರೆ ಫಿಲ್ ಮಾಡ್ತಾರೆ, ರೈಟ್? ಸೊ ನೆಕ್ಸ್ಟ್ ನೋಡೋಣ ಆಪರ್ಚುನಿಟೀಸ್ ಅಂತ ಬಂದ್ರೆ ಏನಿದೆ ನಿಮಗೆ. ಎಸ್, ಮಾರ್ಚ್ ಮಂತ್ ಅಲ್ಲಿ ಗ್ರೂಪ್ 2 ದೇರ್ ಈಸ್ ಹ್ಯಾಂಗ್ಡ್ ಮ್ಯಾನ್. ಓಕೆ, and with message dagger, fear, worries, tense situation. ಓಕೆ, ಹ್ಯಾಂಗ್ ಮ್ಯಾನ್ ಅಂದ್ರೆ ಮೇನ್ ಆಗಿ ಏನ್ ಹೇಳುತ್ತೆ, ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಬೇಕು ಕೆಲವೊಂದೊಂದು ಸಿಚುವೇಶನ್ಸ್ ನ ಅಂತ ಹೇಳುತ್ತೆ, ರೈಟ್? ಹ್ಯಾಂಗ್ಡ್ ಮ್ಯಾನ್ ಮೇ ಬಿ ಯಾವ ಒಂದು ಸಿಚುವೇಶನ್ ಬಗ್ಗೆ, ಏನೋ ಒಂದು ಸಿಚುವೇಶನ್ ಆಗಿರ್ಬೋದು, ಅದ್ರ ಬಗ್ಗೆ ಬೇರೆ ವೇಯಲ್ಲಿ ಥಿಂಕ್ ಮಾಡಿದ್ರೆ ನಿಮಗೆ ಬೇರೆ ರೀತಿಯಾಗಿ ಒಂದಷ್ಟು ಆಪರ್ಚುನಿಟೀಸ್ ಲೈಫಲ್ಲಿ ಬರೋ ಎಲ್ಲ ಪಾಸಿಬಿಲಿಟೀಸ್ ಇದೆ. ಇಟ್ಸ್ ಮೋರ್ ಲೈಕ್ ಯಾವಾಗ ನಿಮ್ಮ ಭಯನ ನೀವು ಓವರ್ಕಮ್ ಮಾಡ್ತೀರಾ, ಯಾವಾಗ, ಫಾರ್ ಅನ್ ಎಕ್ಸಾಂಪಲ್, ನನಗೆ ಇಲ್ಲಿ ಏನ್ ಮೇನ್ ಆಗಿ ನೋಡ್ತಾ ಇದ್ದೇನೆ ಅಂದ್ರೆ ಗ್ರೂಪ್ 2 ನಿಮಗೆ ಏನೋ ಒಂದು ಅಚೀವ್ ಮಾಡ್ಬೇಕಂತ ಇದೆ. ಫಾರ್ ಅನ್ ಎಕ್ಸಾಂಪಲ್, ಯಾರನ್ನೋ ಒಬ್ರನ್ನ ಅಪ್ರೋಚ್ ಮಾಡ್ಬೇಕು ಅಂತ ಇದೆ ಲೈಫಲ್ಲಿ, ಬಟ್ ಅಪ್ರೋಚ್ ಮಾಡೋದಕ್ಕೂ ಮುಂಚೆ ಒಂಥರ ಭಯ ಇದೆ. ಅವ್ರು ನಿನ್ನ ರಿಜೆಕ್ಟ್ ಮಾಡ್ಬಿಟ್ರೆ, ಅವರು ನಿಮ್ನ ಫನ್ ಆಗಿ ತಗೋಬಿಟ್ರೆ, ಅವರು ನೀವೇನು ಆಫರ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅದನ್ನ ಸೀರಿಯಸ್ ಆಗಿ ತಗೊಂಡ್ಲಿಲ್ಲ ಅಂದ್ರೆ, ಸೊ ಹಿಂಗೆಲ್ಲ ಸ್ವಲ್ಪ ಭಯ ಇದೆ ಮೇನ್ ಆಗಿ ಗ್ರೂಪ್ 2 ನಿಮಗೆ. ಬಟ್ ಯಾವಾಗ ನೀವು ಅಪ್ರೋಚ್ ಮಾಡ್ತೀರಾ ಅಲ್ವಾ, ಆ ಸಿಚುವೇಶನ್ ಬೇರೆ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಕ್ ಶುರು ಮಾಡ್ತೀರಾ ಅಲ್ವಾ, ಏನಾಗಲ್ಲ, ಮಾಡೋಣ, ಒಪ್ಕೊಂಡ್ಲಿಲ್ಲ ಅಂದ್ರೆ ಲೆಟ್ ಮಿ ಬಿ ಪಾಸಿಟಿವ್, ತುಂಬಾ ಅಟ್ಯಾಚ್ ಆಗೋದ್ ಬೇಡ. ಸೊ ಈ ತರ ಥಿಂಕ್ ಮಾಡಾದ್ಮೇಲೆ ಆಕ್ಚುಲಿ ನೀವು ಒಂದಷ್ಟು ಆಪರ್ಚುನಿಟೀಸ್ ನ ನೀವು ಗೇನ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಈಗೇನ್ ಬಿಸ್ನೆಸ್ ಆಪರ್ಚುನಿಟಿ ಅಂತ ಬಂದ್ರು ಅವ್ರಿಗೆ ನನ್ನ ಜೊತೆ ಕೊಲಾಬ್ರೇಟ್ ಮಾಡಕ್ ಇಷ್ಟ ಇದೆಯೋ ಇಲ್ವೋ, ಕೊಲಾಬ್ರೇಟ್ ಮಾಡ್ತಾರೋ ಇಲ್ವೋ, ಫೈನಲಿ ಆ ಫಿಯರ್, ಆ ಭಯ, ಆ ಹೆಸಿಟೇಷನ್ ಅನ್ನೋದನ್ನ ಬಿಟ್ಟು ಮುಂದೆ ಹೋದಾಗ ನಿಮಗೆ ಒಂಥರ ರಿಯಲೈಸೇಷನ್ ಆಗುತ್ತೆ, ಓಕೆ ಒಂದು ಹೊಸ ಆಪರ್ಚುನಿಟಿ, ಆ ಪರ್ಸನ್ ಒಪ್ಕೊಂಡ್ಲೂಬಹುದು, ರೈಟ್? ಒಂದು ಹೊಸ ಆಪರ್ಚುನಿಟಿ ಬರೋದು. ಈಗೇನ್ ಫ್ಯಾಮಿಲಿಲೂ ಅಷ್ಟೇ ಒಪ್ಸ್ಬೇಕಾಗತ್ತೆ. ಮೇ ಬಿ ಫ್ಯಾಮಿಲಿಗೆ ಹೆಂಗ್ ಹೋಗಿ ಹೇಳಿ ನಾನು,
ನನಗೆ ಈ ತರ ಒಂದು ಗೋಲ್ ಇದೆ ಜೀವನದಲ್ಲಿ, ಈ ತರ ಮಾಡ್ಬೇಕು ಅಂತ ಇದೆ, ಈ ತರ ಪರ್ಸನ್ ನನ್ನ ಲೈಫಲ್ಲಿ ಬೇಕು ಅಂತ ಇದೆ, ನಾನು ಹೆಂಗ್ ಹೇಳಿ, ಅವ್ರು ಒಪ್ಕೊಂತಾರೋ ಇಲ್ವೋ, ಹಿಂಗೆಲ್ಲ ಭಯ ಇರುತ್ತೆ. ಸೊ ಯಾವಾಗ ಆ ಸಿಚುವೇಶನ್ ಒಂದ್ ಸ್ಟೆಪ್ ಹಿಂದೆ ಇಟ್ಟು ಯೋಚನೆ ಮಾಡ್ತೀರಾ ನೀವು, ಒಪ್ಕೊಂಡ್ರು ಒಪ್ಕೋಬೋದಲ್ವಾ, ಏನಾಗುತ್ತೆ ನೋಡೋಣ. ಲೈಕ್ ಈ ತರ ಯೋಚನೆ ಮಾಡಿದಾಗ, ಆ ಭಯನ ಬಿಟ್ಟು ಮುಂದೆ ಹೋದಾಗ, ಎಸ್ ಪಾಸಿಟಿವ್ ಚೇಂಜಸ್ ನೋಡ್ತೀರಾ. ಟ್ರಸ್ಟ್ ಮೀ ಗೈಸ್, ಮಾರ್ಚ್ ಅಲ್ಲಿ ನಿಮಗೆ ಯಾವುದೇ ರೀತಿಯಾದ ಡಿಸಪಾಯಿಂಟ್ಮೆಂಟ್ ಆಗೋದು ವೆರಿ ಲೆಸ್. ಓಕೆ, ಬಿಕಾಸ್ ದಿಸ್ ಇಸ್ ದ ಹೋಲ್ ಥೀಮ್ 3 of Cups ಅಂದ್ರೆ ಒಂದು ಬ್ಯೂಟಿಫುಲ್ ಎಂಜಾಯಿಂಗ್ ದ ಮೂಮೆಂಟ್ ಎನರ್ಜಿ. ಸೊ ಯಾವ ಒಂದು ಸಿಚುವೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಅದನ್ನ ಬೇರೆ ರೀತಿಯಲ್ಲಿ ಥಿಂಕ್ ಮಾಡಿ. ಆ ನಿಮ್ಮ ಭಯನ ಬಿಟ್ಟು ಹೊರಗೆ ಬನ್ನಿ ಅಂಡ್ ಲೆಟ್ ಥಿಂಗ್ಸ್ ಫ್ಲೋ ನ್ಯಾಚುರಲಿ. ಎಲ್ಲದು ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ಇಲ್ಲ. ಲೆಟ್ ಇಟ್ ಹ್ಯಾಪನ್. ಏನಾಗುತ್ತೆ ಅದಾಗ್ಲಿ, ಅದನ್ನ ಫೇಸ್ ಮಾಡ್ತೀರಾ ನೀವು, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇಟ್ಸ್ ಮೋರ್ ಲೈಕ್ ಏನಾಗುತ್ತೆ ಗೊತ್ತಾ, ಸಮ್ಟೈಮ್ಸ್ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಸೀರಿಯಸ್ ರಿಲೇಶನ್ಶಿಪ್, ಸೀರಿಯಸ್ ಕಮಿಟ್ಮೆಂಟ್ಗಿಂತ ಫ್ರೆಂಡ್ಶಿಪ್ ಬೆಟರ್ ಅಲ್ವಾ ಅನ್ನೋ ರಿಯಲೈಸೇಷನ್ ನಿಮಗೆ. ಐ ಡೋಂಟ್ ನೋ ನನಗೆ ಈ ಮೆಸೇಜ್ ಯಾಕೆ ಬಂತು ಅಂತ, ಬಟ್ ತುಂಬಾ ಜನಕ್ಕೆ ಇದು ಕೇಳಬೇಕು ಅನ್ಸುತ್ತೆ. ಬಿಕಾಸ್ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಯಾವುದೋ ಒಂದು ಸಿಚುವೇಶನ್ಗೆ ನೀವು ಪಾಸ್ ಕೊಡೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ಅದು ಎಸ್ಪೆಷಲಿ ರಿಲೇಶನ್ಶಿಪ್ ಅಲ್ಲಿ ಅಂತ ಫೀಲ್ ಆಗ್ತಾ ಇದೆ. ಯಾವ ಒಂದು ಪರ್ಸನ್ ಹಿಂದೆ ತುಂಬಾ ಹೋಗ್ತಾ ಇರ್ತೀರಾ, ಬಟ್ ಒಂದು ನ್ಯೂ ಪರ್ಸನ್, ನ್ಯೂ ಫ್ರೆಂಡ್ಶಿಪ್ ನಿಮ್ ಲೈಫಲ್ಲಿ ಬಂದಾಗ ನಿಮಗೆ ಅವಾಗ ರಿಯಲೈಸೇಷನ್ ಆಗುತ್ತೆ, ನಾನು ತುಂಬಾ ಒಬ್ರು ಹಿಂದೆ ಹೋಗಿ ನಾನು ಟೈಮ್ ವೇಸ್ಟ್ ಮಾಡ್ಕೊಂಡ, ಅವರೇ ನನಗೆ ರೈಟ್ ಪರ್ಸನ್ ಅಂತ ನಾನೇ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟು ಬೇರೆ ಆಪರ್ಚುನಿಟೀಸ್ ಬರೋದನ್ನ ನಾನು ಮಿಸ್ ಮಾಡ್ಕೊಂಡ, ಬೇರೆ ರೈಟ್ ಪೀಪಲ್ ನನ್ನ ಲೈಫಲ್ಲಿ ಬರೋದನ್ನ ನಾನು ಮಿಸ್ ಮಾಡ್ಕೊಂಡ. ನಿಜವಾಗ್ಲೂ ಫ್ರೆಂಡ್ಶಿಪ್ಪಲ್ಲಿ ಎಷ್ಟು ಮಜಾ ಇದೆ, ಫ್ರೆಂಡ್ಶಿಪ್ಪಲ್ಲಿ ಎಷ್ಟು ಎಂಜಾಯ್ ಮಾಡ್ಬೋದು, ನಾನು ಯಾಕೆ ತುಂಬಾ ಕಮಿಟ್ಮೆಂಟ್ ಹಿಂದೆ ಓಡೋಗ್ತಾ ಇದೆ. ಸೊ ಏನೋ ಒಂಥರ ರಿಯಲೈಸೇಷನ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ ನಾನು ಮಾರ್ಚಲ್ಲಿ ಮೇನ್ ಆಗಿ. ಸೊ ಮೇನ್ ಆಗಿ ನೀವು ರಿಲೇಶನ್ಶಿಪ್ ಅನ್ನೋದಕ್ಕೆ ಪಾಸ್ ತಗೊಂಡು ಫ್ರೆಂಡ್ಶಿಪ್ನ ಚೂಸ್ ಮಾಡೋದು ಎಲ್ಲ ಪಾಸಿಬಿಲಿಟಿ ಇದೆ. ಗ್ರೂಪ್ 2 ಅಗೇನ್ ಲೆಟ್ಸ್ ಸಿ ಚಾಲೆಂಜಸ್ ಏನಾಗಿರ್ಬೋದು ಮಾರ್ಚಲ್ಲಿ. ದೇರ್ ಈಸ್ ಗಾಸಿಪ್. ಗಾಸಿಪ್ ಇಸ್ ಅ ವೆರಿ ಡೇಂಜರಸ್ ಥಿಂಗ್, ಟ್ರಸ್ಟ್ ಮೀ ಗೈಸ್. ಅದು ಏನು ಡೇಂಜರಸ್ ಅಲ್ಲ, ಭಯ ಅನ್ನೋದು ಡೇಂಜರಸ್ ಅಲ್ಲ, ಬಟ್ ಗಾಸಿಪ್ ಇಸ್ ಅ ಡೇಂಜರಸ್ ಥಿಂಗ್. ಸೊ ಡೀಲ್ ವಿತ್ ಇಟ್. ಸೊ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಮೇನ್ ಆಗಿ ಮಾರ್ಚಲ್ಲಿ ನಿಮ್ಮ ಸೋಷಿಯಲ್ ಸರ್ಕಲ್ ಇನ್ಕ್ರೀಸ್ ಆಗ್ತದೆ, ತುಂಬಾ ಜನ ಮೀಟ್ ಆಗ್ತಾ ಇದ್ದೀರಾ, ಐ ನೋ. ಬಟ್ ಎಲ್ಲದಕ್ಕೂ ಒಂದು ಬೌಂಡ್ರೀಸ್ ಹಾಕೊಳ್ಳೋದು ತುಂಬಾ ಮ್ಯಾಟರ್ ಆಗುತ್ತೆ. ಮೇ ಬಿ ನೀವು ಬೌಂಡ್ರಿ ಹಾಕೊಳ್ಳೋದನ್ನ ಮರ್ತು ಬಿಡ್ತೀರಾ, ಎಲ್ಲಾರನ್ನೂ ಕ್ಲೋಸ್ ಮಾಡ್ಕೊಬಿಡ್ತೀರಾ, ಎಲ್ಲಾರ ಜೊತೆ ಮಾತಾಡ್ತೀರಾ, ಬಟ್ ಮೇಕ್ ಶೋರ್ ಯಾರ ಜೊತೆ ಏನ್ ಮಾತಾಡ್ತೀರಾ, ಯಾರ ಜೊತೆ ಏನ್ ಶೇರ್ ಮಾಡ್ಕೊಂತೀರಾ. ಬಿಕಾಸ್ ಆ ಮೂಮೆಂಟಿಗೆ ನ್ಯೂ ಫ್ರೆಂಡ್ಸ್ ಆಗಿರ್ಬೋದು, ನ್ಯೂ ಕನೆಕ್ಷನ್ಸ್ ಆಗಿರ್ಬೋದು, ನಿಮಗೆ ಖುಷಿ ಕೊಡಬಹುದು. ಬಟ್ ಎಲ್ಲೋ ಒಂದ್ ಕಡೆ ನೀವು ಗ್ರೋ ಆಗ್ತಿರೋ ರೀತಿ ನೋಡ್ಬಿಟ್ಟು, ನೀವು ಎಂಜಾಯ್ ಮಾಡ್ತಿರೋ ರೀತಿ ನೋಡ್ಬಿಟ್ಟು ಕೆಲವೊಬ್ಬೊಬ್ರು ನಿಮ್ ಬಗ್ಗೆ ಜೆಲಸ್ ಆಗೋದು, ಕೆಲವೊಬ್ಬೊಬ್ರು ನಿಮ್ ಬಗ್ಗೆ ಹೊಟ್ಟೆ ಕಿಚ್ ಮಾಡ್ಕೊಂಡು ನಿಮ್ ಬಗ್ಗೆ ಗಾಸಿಪ್ ಮಾಡೋದು, ಅಥವಾ ಅವ್ರು ನಿಮ್ ಬಗ್ಗೆ ಹಿಂಗ್ ಹೇಳ್ತಾ ಇದ್ರು. ನಿಮ್ಮ ಈ ಫ್ರೆಂಡ್ಶಿಪ್ ಬೆಳೀತಿರೋದ್ ನೋಡ್ಬಿಟ್ಟು, ನಿಮ್ಮ ಒಂದು ಪರ್ಟಿಕ್ಯುಲರ್ ಪರ್ಸನ್ ಜೊತೆ ಫ್ರೆಂಡ್ಶಿಪ್ ಬೆಳೀತಾ ಇರೋದ್ ನೋಡ್ಬಿಟ್ಟು ಹೊರಗಡೆ ಪೀಪಲ್ ಜೆಲಸ್ ಮಾಡ್ಕೊಂಡು ನಿನ್ ಬಗ್ಗೆ ಅವಳು ಹಿಂಗ್ ಹೇಳ್ತಾ ಇದ್ದ ಅಥವಾ ಅವ್ನು ಹಿಂಗ್ ಹೇಳ್ತಾ ಇದ್ದ, ಒಂಥರ ಮಿಸ್ಲೀಡ್ ಮಾಡೋ ಪಾಸಿಬಿಲಿಟಿ ಇದೆ ಗ್ರೂಪ್ 2. ಸೊ ಮೇಕ್ ಶೋರ್ ಯಾರನ್ನ ಕ್ಲೋಸ್ ಸರ್ಕಲ್ ಒಳಗೆ ಬಿಡ್ಕೊಂತೀರಾ, ಯಾರನ್ನ ಜಸ್ಟ್ ಒಂದು ಪಾರ್ಟಿ ಒಕೇಶನ್ ಅಲ್ಲಿ ಮೀಟ್ ಆಗಿ ಗ್ರೀಟ್ ಮಾಡಿ ಅವ್ರನ್ನ ಅಲ್ಲಿಗೆ ಬಿಟ್ಬಿಡ್ತೀರಾ ಅಂತ. ಬಿಕಾಸ್ ಎಸ್, ನಿಮ್ಮ ಸೋಷಿಯಲ್ ಲೈಫ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಕ್ಟಿವ್ ಆಗಿರೋದ್ರಿಂದ ನಿಮ್ನ ಮಿಸ್ಲೀಡ್ ಮಾಡೋದಕ್ಕೆ ತುಂಬಾ ಜನ ಟ್ರೈ ಮಾಡೋದು ಪಾಸಿಬಿಲಿಟಿ ಇದೆ. ಒಂದಷ್ಟು ರೂಮರ್ಸ್ ನಿಮ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸೋದು, ಒಂದಷ್ಟು ಸುಳ್ಳು ಸುದ್ದಿಗಳನ್ನ ನೀವು ಕೇಳ್ಬೋದು ಮಾರ್ಚಲ್ಲಿ. ಅಗೇನ್ ಯಾರು ಒಂದಷ್ಟು ಜನ ನಿಮ್ ಬಗ್ಗೆ ಹೊಟ್ಟೆ ಕಿಚ್ ಮಾಡ್ಕೊಂಡು ನಿಮ್ದು ಅವ್ರದ್ದು ಕನೆಕ್ಷನ್ ಒಡೆದೋಗ್ಲಿ ಅಂತ ಬಂದು ತಂದಾಕೋದು. ಅನ್ನೆಸೆಸರಿ ಫೈಟ್ ಅಲ್ಲಿ ನೀವು ಇನ್ವಾಲ್ವ್, ಇನ್ನೊಬ್ರು ಯಾರ್ದೋ ಸಿಚುವೇಶನ್ಗೆ ನಿಮ್ನ ಕೆಲವೊಬ್ಬರು ಎಳ್ಕೊಂಡು ಹೋಗೋದು. ಸೊ ಮೇಕ್ ಶೋರ್ ನೀವೇನನ್ನೆಲ್ಲ ಕೇಳ್ತೀರಾ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಏನೋ ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತ ಒಂದು ಪೊಯಮ್ ಇತ್ತು, ಹಾಡ್ ಅನ್ಸುತ್ತೆ ಮೇ ಬಿ. ಸೊ ಎಸ್, ಅದನ್ನ ತಲೆಯಲ್ಲಿ ಇಟ್ಕೋಬೇಕು ಯಾವಾಗ್ಲೂ ಗ್ರೂಪ್ 2. ಓಕೆ, ಬಟ್ ಮೇಕ್ ಶೋರ್ ಯಾರ ಜೊತೆ ಏನ್ ಮಾತಾಡ್ತೀರಾ, ನಿಮ್ಮ ವರ್ಡ್ಸ್ನ ವೈಸ್ಲಿ ಚೂಸ್ ಮಾಡಿ. ಯಾರ ಜೊತೆ ಏನ್ ಶೇರ್ ಮಾಡ್ಕೊಂತೀರಾ ಅದನ್ನ ಪ್ರಾಪರ್ ಆಗಿ ಯೋಚನೆ ಮಾಡ್ಬಿಟ್ಟು ಶೇರ್ ಮಾಡಿ. ಓಕೆ, ಸೊ ಎಸ್, ನಿಮಗೆ ಗೈಡೆನ್ಸ್ ನೋಡೋಣ ಗ್ರೂಪ್ 2 ಅವ್ರಿಗೆ ಮಾರ್ಚ್ ಮಂತ್ ಅಲ್ಲಿ. ಲಾಯಲ್ ಹಾರ್ಟ್, ಹೇಗೇನ್ ಕನೆಕ್ಷನ್ಸ್ ನಿಮ್ಮ
ಮಾರ್ಚ್ ಮಂತಲ್ಲಿ ತುಂಬ ಮೇಜರ್ ರೋಲ್ ಪ್ಲೇ ಮಾಡ್ತಿರೋದ್ರಿಂದ ಯಾರನ್ನೂ ತುಂಬ ಫೋರ್ಸ್ ಮಾಡಬೇಡಿ ನಿಮ್ಮ ಲೈಫಲ್ಲಿ ಇರೋದಕ್ಕೆ. ಏನೋ ಒಂದು ಪಾಯಿಂಟಲ್ಲಿ ಅವ್ರು ನಿಮಗೆ ತುಂಬ ಖುಷಿ ಕೊಡ್ತಾರೆ, ತುಂಬ ಎಕ್ಸೈಟ್ಮೆಂಟ್ ಕೊಡ್ತಾರೆ, ಬಟ್ ಯಾರನ್ನೂ ನಿಮ್ಮ ಲೈಫಲ್ಲೇ ಇರಲಿ ಅಂತ ಫೋರ್ಸ್ ಮಾಡೋದಕ್ಕೆ ಹೋಗಬೇಡಿ. ಇಫ್ ಟ್ರೂ ಕನೆಕ್ಷನ್ ಆದರೆ ಅವ್ರು ಇರ್ತಾರೆ. ಅವ್ರದ್ದೇ ನಿಮಗೆ ಯಾವುದೇ ರೀತಿ ಟ್ರೂ ಕನೆಕ್ಷನ್ ಇಲ್ಲ, ಯಾವುದೇ ರೀತಿ ಬೆಟರ್ ಕನೆಕ್ಷನ್ ಇಲ್ಲ ಅಂದರೆ ಅವ್ರು ಬಿಟ್ಟೋಗ್ತಾರೆ. ಡಸಂಟ್ ಮ್ಯಾಟರ್. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಒಂದು ಟ್ರೂ ಆರ್ ಲಾಯಲ್ ಫ್ರೆಂಡ್ ನಿಮ್ಮ ಜೊತೆ ಇರ್ತಾರೆ. ಬಿಟ್ಟೋದವ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದನ್ನೊಂದು ಇಂಪಾರ್ಟೆಂಟ್. ನೀವು ನಿಮಗೆಷ್ಟು ಟ್ರೂ ಆಗಿರ್ತೀರಾ, ನೀವು ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀರಾ, ಅದನ್ನೇ ನೀವು ಇನ್ನೊಬ್ಬರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಐ ಗೆಸ್ ಬೆಸ್ಟ್ ಗೈಡೆನ್ಸ್ ಅಂದರೆ ಗ್ರೂಪ್ 2 ನಿಮಗೆ ಫಸ್ಟ್ ನೀವು ನಿಮ್ಮ ಒಂದು ಹಾರ್ಟ್ನ ನೀವು ಉಳಿಸ್ಕೊಳ್ಳಿ. ನಿಮ್ಮ ಹಾರ್ಟಿಗೆ ಬೇಜಾರಾಗುವಂಥ ಯಾವ ಕೆಲಸನೂ ಮಾಡಬೇಡಿ. ನಿಮ್ಮ ಹಾರ್ಟಿಗೆ ಅಥವಾ ನೋವಾಗುವಂಥ ಯಾವ ಕೆಲಸನೂ ಮಾಡಬೇಡಿ. ಸೊ ನೀವು ನಿಮ್ಮ ಬಿಲೀಫ್ ಸಿಸ್ಟಮ್, ನೀವು ಅನ್ಕೊಂಡು ಬಂದಿರೋ ರೀತಿ, ಬೆಳ್ಕೊ ಬಂದಿರೋ ರೀತಿ, ಅದಕ್ಕೆ ಪ್ರೂವ್ ಆಗಿರಿ. ಯಾರೋ ಬಂದು ಏನೋ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಯಾರೋ ಬಂದು ಇನ್ಯಾರ್ದೋ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾರೆ, ಯಾರೋ ಬಂದು ನಿಮಗೆ ಇನ್ನೂ ಭಯ ತರ್ತಾ ಇದ್ದಾರೆ ಅಂತ ನೀವು ಡಿಸ್ಟ್ರಾಕ್ಟ್ ಆಗಬೇಡಿ. ಫೋಕಸ್ ಪ್ರಾಪರ್ ಆಗಿರೋದು ಮ್ಯಾಟರ್ ಆಗುತ್ತೆ. ನೀವೇನು ಕೊಡ್ತೀರಾ ಅದನ್ನ ನೀವು ರಿಸೀವ್ ಮಾಡ್ಕೊತೀರಾ. ಸೊ ನೀವು ಬೇರೆಯವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನಿಮ್ಮನ್ನ ಆಬ್ವಿಯಸ್ ಚೆನ್ನಾಗಿ ನೋಡ್ಕೊತಾರೆ. ಬಟ್ ಯಾರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತಿಲ್ಲ, ಯಾರು ನಿಮಗೆ ನೆಗೆಟಿವ್ ವೈಬ್ಸ್ ಕೊಡ್ತಾ ಇದ್ದಾರೆ, ಬಿಡಿ, ಅವ್ರನ್ನ ಬಿಟ್ಟಾಕಿ. ಅವ್ರು ನಿಮಗೆ ಲಾಯಲ್ ಆಗಿರಲ್ಲ, ಯಾವತ್ತೂ ಲಾಯಲ್ ಆಗಿರಲ್ಲ. ಸೊ ಒಂದು ಟ್ರೂ ಪೀಪಲ್ ಯಾವಾಗಲೂ ನಿಮ್ಮ ಜೊತೆ ನಿಂತಿರ್ತಾರೆ. ಸೊ ಮೇಕ್ ಶೋರ್ ಗೈಸ್, ತುಂಬ ಜನ ಇರೋದ್ಕಿಂತ, ತುಂಬ ಜನ ಫ್ರೆಂಡ್ಸ್ ಗ್ರೂಪ್ ಇರೋದ್ಕಿಂತ ಒಂದು ಲಾಯಲ್ ಆಗಿ ಒಂದು ಇಬ್ರು ಫ್ರೆಂಡ್ಸ್ ಇದ್ರು ಸಾಕು ಜೀವನಕ್ಕೆ, ರೈಟ್? ಇದೊಂದು ಇಂಪಾರ್ಟೆಂಟ್ ಮೆಸೇಜ್. ಇದೊಂಥರ ತಲೆ ಮೇಲೆ ಅಲಾರ್ಮ್ ತರ ಹೊಡೆಯುತ್ತೆ ಅಲ್ವಾ ಈ ಮೆಸೇಜು. ಕ್ವಾಲಿಟಿ ಓವರ್ ಕ್ವಾಂಟಿಟಿ ಅಂತಾರಲ್ವಾ. ಅಂದ್ರೆ ಎಷ್ಟೇ ಒಂದು ಗುಂಪು ಜನ ನಮ್ಮ ಮದ್ವೆ ಕಾರ್ಯಕ್ರಮಕ್ಕೆ ಅದಕ್ಕೆ ಇದಕ್ಕೆ ಬರ್ಬೋದು, ಬಟ್ ಮೇಕ್ ಶೋರ್ ಅವ್ರು ಎಲ್ಲರೂ ನಿಮಗೆ ಒಳ್ಳೇದನ್ನ ಬಯಸಕ್ಕೆ ಬಂದಿರಲ್ಲ, ರೈಟ್? ಬಟ್ ಕೆಲವೊಂದು 2-3 ಜನ ನೀವು ಸುತ್ತಮುತ್ತ ಇಟ್ಕೊಳ್ಳಿ. ಅವ್ರು ಯಾವಾಗ್ಲೂ ನಿಮಗೆ ಒಳ್ಳೇದನ್ನ ಬಯಸ್ಬೇಕು, ನಿಮ್ಮ ಏಳಿಗೆನ ನೋಡ್ಬೇಕು. ಆ ಥರದವ್ರು ನಿಮ್ಮ ಸುತ್ತಮುತ್ತ 1-2 ಜನ ಇದ್ರು ಸಾಕು, ರೈಟ್? ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಗೈಸ್. ಸೊ ಲವ್ ಅಂಡ್ ರಿಲೇಶನ್ಶಿಪ್ ಬಗ್ಗೆ ನೋಡೋಣ. ಮಾರ್ಚ್ ಅಲ್ಲಿ ಗ್ರೂಪ್ 2 ಅವ್ರಿಗೆ ವಾವ್, ದೇರ್ ಈಸ್ ಮಜಿಷಿಯನ್, ದಿಸ್ ಇಸ್ ಯು. ಸೊ ನಿಮ್ಮ ಪರ್ಸ್ನಾಲಿಟಿಲಿ ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗೋದನ್ನ ನೋಡ್ತಾ ಇದೀನಿ. ಮಜಿಷಿಯನ್ ಅಂದ್ರೆ ಏನ್ ಗೊತ್ತಾ? ಲಾಸ್ಟ್ ಗ್ರೂಪ್ ಅವ್ರಿಗೂ ಮಜಿಷಿಯನ್ ಬಂದಿತ್ತು, ಕ್ರೇಜಿ. ಓಕೆ, ಸೊ ಮಜಿಷಿಯನ್ ಅಂದ್ರೆ ಮೇಯ್ನ್ ಆಗಿ ಅಟ್ರಾಕ್ಟ್ ಮಾಡ್ಕೊಳ್ಳೋದು. ನೀವು ನಿಮ್ಮ ಒಂದು ಕಾನ್ಫಿಡೆಂಟ್ ನೇಚರ್ ನೋಡ್ಬಿಟ್ಟು, ನಿಮ್ಮ ಒಂದು ಎಲ್ಲರ ಜೊತೆ ಮಿಂಗಲ್ ಆಗೋ ನೇಚರ್ ನೋಡ್ಬಿಟ್ಟು, ನಿಮ್ಮ ಒಂದು ಮಾತಾಡೋ ರೀತಿ ನೋಡ್ಬಿಟ್ಟು, ನಿಮಗೆ ಯಾರೋ ರೈಟ್ ಪರ್ಸನ್ ಮಾರ್ಚ್ ಅಲ್ಲಿ ಅಟ್ರಾಕ್ಟ್ ಆಗೋದನ್ನ ನೋಡ್ತಾ ಇದೀನಿ. ಹೇಗೆ ನಮಗೆ ಇದು ಡಬಲ್ ಕನ್ಫರ್ಮೇಶನ್. ಮಾರ್ಚ್ ಅಲ್ಲಿ ನಿಮಗೆ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಬರ್ತಾ ಇರೋದು. ಮೇ ಬಿ ಆಸ್ ಅ ಫ್ರೆಂಡ್ ಆಗಿ ನಿಮ್ ಜೊತೆ ಕನೆಕ್ಟ್ ಆಗ್ಬೋದು ಸ್ಟಾರ್ಟಿಂಗು. ಅಂಡ್ ದೆನ್ ನಿಮ್ಮಿಬ್ರು ಮಧ್ಯೆ ಇರೋ ಸಿಮಿಲಾರಿಟೀಸ್, ನಿಮ್ಮಿಬ್ರು ಮಧ್ಯೆ ಇರೋ ಒಂದು ಅಟ್ರಾಕ್ಷನ್, ಅದೆಲ್ಲ ನಿಮಗೆ ಇನ್ನೂ ಕ್ಲೋಸ್ ಆಗಿ ಆ ಪರ್ಸನ್ ಕಡೆ ಕರ್ಕೊಂಡು ಹೋಗೋ ಪಾಸಿಬಿಲಿಟಿ ಇದೆ. ಸೊ ಇಟ್ಸ್ ಮೋರ್ ಲೈಕ್ ನಿಮ್ ಜೊತೆ ಪವರ್ ಇರುತ್ತೆ ಟು ಅಟ್ರಾಕ್ಟ್ ದ ರೈಟ್ ಪರ್ಸನ್ ಮಾರ್ಚ್ ಅಲ್ಲಿ. ಅಂಡ್ ನಿಮಗೆ ಯಾವ ತರ ಬೇಕು ಆ ತರನೇ ಅವ್ರು ಇರ್ತಾರೆ. ಬಿಕಾಸ್ ದಿಸ್ ಇಸ್ ಮ್ಯಾನಿಫೆಸ್ಟೇಷನ್. ನಾವು ಯಾರ್ಯಾರನ್ನೋ ಮ್ಯಾನಿಫೆಸ್ಟ್ ಮಾಡ್ಕೊಳಕ್ ಏನಾಗಿದೆ ನಮಗಲ್ವಾ? ನಮಗೆ ಯಾವ ತರ ಬೇಕು ಆ ತರ ಪರ್ಸನ್ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀವಿ. ಸೊ ಡೆಫಿನೆಟ್ಲಿ ಗೊತ್ತಿಲ್ಲದೆ ನಾನು ಗ್ರೂಪ್ 2 ನೀವು ಒಂಥರ ಲೈಕ್ ಒಂದು ಪರ್ಟಿಕ್ಯುಲರ್ ಪರ್ಸನಾಲಿಟಿ ಇರುವಂತ ಒಂದು ಪರ್ಸನ್ ನ ಅಟ್ರಾಕ್ಟ್ ಮಾಡ್ತಾ ಇದ್ರಿ ಅನ್ಸುತ್ತೆ. ಅವ್ರು ಬೇಕು, ಅವ್ರ ಲೈಫಲ್ಲಿ ಬೇಕು ಅಂತ ಕೇಳ್ಕೊಂತ ಇದ್ರಿ ಅನ್ಸುತ್ತೆ. ಅದು ನಿಮ್ ಲೈಫಲ್ಲಿ ಆಗ್ತಾ ಇರೋದನ್ನ ನೋಡ್ತಾ ಇದೀನಿ. ಸೊ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ನಿಮ್ಮ ಪರ್ಸನಾಲಿಟಿ ನೋಡ್ಬಿಟ್ಟು, ನಿಮ್ಮ ಎನರ್ಜಿ ನೋಡ್ಬಿಟ್ಟು ಜನರು ನಿಮಗೆ ಅಟ್ರಾಕ್ಟ್ ಆಗ್ತಾ ಇರೋದನ್ನ. ನೀವು ತುಂಬಾ ಎಫರ್ಟ್ ಹಾಕ್ಬೇಕು ಅಂತ ಇಲ್ಲ, ಬಟ್ ಆಟೋಮೆಟಿಕ್ ಆಗಿ ಜನರು ನಿಮ್ ಜೊತೆ ಅಟ್ರಾಕ್ಟ್ ಆಗೋದು. ಒಂದು ಫ್ರೆಶ್ ಸ್ಟಾರ್ಟ್ ನೋಡ್ತಾ ಇದೀನಿ ಲವ್ ಅಂಡ್ ಫ್ರೆಂಡ್ಶಿಪ್ ಅಲ್ಲಿ. ಸೊ ಈ ಮಂತ್ ವೆರಿ ಆಕ್ಟಿವ್ ಆಗಿರ್ತೀರಾ, ಟ್ರಸ್ಟ್ ಮೀ ಗೈಸ್, ತುಂಬಾ ಆಕ್ಟಿವ್ ಆಗಿರ್ತೀರಾ. ಕಾನ್ಫಿಡೆಂಟ್ ಮತ್ತೆ ಮಾತುಕತೆ ಇದೆಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರುತ್ತೆ ಅನ್ಬೋದು ಹೋಲ್ ಮಂತ್. ಬ್ಯೂಟಿಫುಲ್ ಎನರ್ಜಿ. ಓಕೆ, ಕರಿಯರ್ ಅಲ್ಲಿ ನೋಡೋಣ ಗ್ರೂಪ್ 2 ಅವ್ರಿಗೆ ಏನಿದೆ ಅಂತ. ದೇರ್ ಈಸ್ 5 ಆಫ್ ಸ್ವರ್ಡ್ಸ್. ಸೊ 5 ಆಫ್ ಸ್ವರ್ಡ್ಸ್ ಮೇನ್ ಆಗಿ ಏನ್ ಹೇಳುತ್ತೆ ಗೊತ್ತಾ ಗೈಸ್? ಒಂದಷ್ಟು ಪವರ್ ಸ್ಟ್ರಗಲ್ಸ್ ಬಗ್ಗೆ ಹೇಳುತ್ತೆ. ನಾವು ಹೇಳೋದು ಇನ್ನೊಬ್ರು ಒಪ್ಪಲ್ಲ, ಅವ್ರು ಹೇಳೋದು ನಮಗೆ ಒಪ್ಕೊಳಕ್ ಆಗ್ತಾ ಇರಲ್ಲ.
ಸೊ ಸಮಟೈಮ್ಸ್ ಏನಾಗುತ್ತೆ ಗೊತ್ತಾ, ಗಿವ್ ಅಪ್ ಮಾಡೋದು ಸಮಟೈಮ್ಸ್ ಮ್ಯಾಟರ್ ಆಗುತ್ತೆ. ನಾನು ಯಾವಾಗಲೂ ಗಿವ್ ಅಪ್ ಮಾಡಿ ಅಂತ ಹೇಳೋಳೆ ಅಲ್ಲ, ಬಟ್ ಏನೋ ಗೊತ್ತಿಲ್ಲ, ಈ ಒಂದು ಸಿಚುವೇಶನ್ ಅಲ್ಲಿ ಗಿವ್ ಅಪ್ ಮಾಡ್ಬೇಕಾಗಿ ಬರ್ಬೋದು. ಎವ್ರಿ ಟೈಮ್ ಫೈಟ್ ಮಾಡೋದು ವರ್ತ್ ಅಲ್ಲ. ಮೇ ಬಿ ಆಫೀಸಲ್ಲಿ ಒಂದಷ್ಟು ಪೊಲಿಟಿಕ್ಸ್ನ ನೀವು ಫೇಸ್ ಮಾಡ್ಬೇಕಾಗಿ ಬರ್ಬೋದು, ಒಂದಷ್ಟು ಆರ್ಗ್ಯುಮೆಂಟ್ಸ್ನ ಫೇಸ್ ಮಾಡ್ಬೇಕಾಗಿ ಬರ್ಬೋದು ನಿಮ್ಮ ಕೆಲಸದಲ್ಲಿ. ಬಟ್ ತುಂಬಾ ಜಗಳ ಮಾಡಕ್ ಹೋಗ್ಬೇಡಿ. ಅದು ಜಗಳ ಮಾಡೋ ನೆಸೆಸಿಟಿ ಇದೆಯಾ, ಈಸ್ ಇಟ್ ವರ್ತ್ ಇಟ್? ಜಗಳ ಮಾಡಿ ಗೆಟ್ ವಾಟ್ ಯು ವಾಂಟ್. ಬಟ್ ಎವ್ರಿ ಟೈಮ್ ಅವ್ರೇನೋ ವಟ ಅಂತಾರೆ ಅಂತ ನೀವು ವಟ ಅನ್ನೋದಕ್ಕೆ ಹೋಗ್ಬೇಡಿ. ಸಮ್ಟೈಮ್ಸ್ ಸ್ಟೇ ಕಾಮ್ ಆಗಿರೋದು, ಸೈಲೆಂಟ್ ಆಗಿರೋದು ಮ್ಯಾಟರ್ ಆಗುತ್ತೆ. ಎಗೇನ್ ಯಾವ್ದಾದ್ರು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ, ಸೈನ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಸೈನ್ ಮಾಡಿ. ಏನಾದ್ರು ಮನಿ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಟ್ರಾನ್ಸಾಕ್ಟ್ ಮಾಡಿ. ಅನ್ನೆಸೆಸರಿ ಕಾನ್ಫ್ಲಿಕ್ಟ್ ಅಲ್ಲಿ ನೀವು ಇನ್ವಾಲ್ವ್ ಆಗೋ ಪಾಸಿಬಿಲಿಟಿ ಇದೆ. ಎಗೇನ್ ನೀವು ಗ್ರೋ ಆಗ್ತಿರೋದನ್ನ ನೋಡಿ ನಿಮ್ಮನ್ನ ತುಳಿಲೇಬೇಕು ಅಂತ ಬರೋ ಒಂದಷ್ಟು ಪೀಪಲ್ಗಳು, ಮಾತಲ್ಲೇ ನಿಮ್ಮನ್ನ ಹರ್ಟ್ ಮಾಡ್ಬೇಕಂತ ಇಂಟೆನ್ಷನ್ ಇರೋ ಪೀಪಲ್ಗಳು ನಿಮ್ಮ ಲೈಫಲ್ಲಿ ಬರೋ ಪಾಸಿಬಿಲಿಟಿ ಇದೆ. ಲುಕ್ ಎಟ್ ದಿಸ್, ಇಲ್ಲೂ ಸ್ಪೋರ್ಟ್ಸ್ ಇದೆ. ಸೊ ಎಗೇನ್ ನಿಮ್ಮನ್ನ ಎಷ್ಟು ಪ್ರೀತಿಸೋರು ಇರ್ತಾರೆ, ಅಷ್ಟೇ ನಿಮ್ಮನ್ನ ತುಳಿಯೋರು ಇರ್ತಾರೆ ಮಾರ್ಚಲ್ಲಿ. ಸೊ ಎಸ್ಪೆಷಲಿ ಕರಿಯರಲ್ಲಿ ಮೇಕ್ ಶೋರ್ ಅದನ್ನ. ಐ ನೋ ಯು ಆರ್ ಅ ವೆರಿ ಸ್ಮಾರ್ಟ್ ಪರ್ಸನ್, ಗ್ರೂಪ್ 2 ಯಾರೆಲ್ಲ ನೋಡ್ತಾ ಇದ್ದೀರಾ. ಬಟ್ ಒನ್ ಥಿಂಗ್ ನಿಮ್ದಲ್ಲಿ ಏನಂದ್ರೆ, ಈಸಿಯಾಗಿ ಮೇ ಬಿ ಗಾಸಿಪ್ಸ್ನ ಈಸಿಯಾಗಿ ಎಲ್ಲರ ಜೊತೆ ಕ್ಲೋಸ್ ಆಗಿಬಿಡ್ತೀರಾ, ಎಲ್ಲರನ್ನೂ ಹೊಂದ್ಕೊಬಿಡ್ತೀರಾ, ಎಲ್ಲರನ್ನೂ ಕ್ಲೋಸ್ ಮಾಡ್ಕೊಬಿಡ್ತೀರಾ. ಅದೇ ನಿಮಗೆ ಎಫೆಕ್ಟ್ ಆಗೋ ಪಾಸಿಬಿಲಿಟಿ ಇದೆ ಮಾರ್ಚಲ್ಲಿ. ಸೊ ಕೇರ್ಫುಲ್ ಆಗಿರಿ. ಸೊ ಸ್ವಲ್ಪ ಪವರ್ ಸ್ಟ್ರಗಲ್ ನೋಡ್ತಾ ಇದ್ದೀನಿ, ಒಂದು ಸ್ವಲ್ಪ ಟೆನ್ಷನ್ ಎನ್ವಿರಾನ್ಮೆಂಟ್ ನೋಡ್ತಾ ಇದ್ದೀನಿ ವರ್ಕ್ ಅಲ್ಲಿ. ಒಂದು ಸ್ಮಾರ್ಟ್ ಮೂವ್ ಮಾಡೋದು ಮ್ಯಾಟರ್ ಆಗುತ್ತೆ. ಓಕೆ, ಸೊ ಎಲ್ಲದರಲ್ಲೂ ಜಗಳ ಮಾಡೋದು ಬೇಡ. ಸೊ ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ನಿಸ್ತು ಅಂತ ಹೇಳಿ ಮಾರ್ಚ್ ಹೋಲ್ ಮಂತ್ ಬಗ್ಗೆ. ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಯಿತು, ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ನಲ್ಲಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆಲ್ ರೈಟ್, ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. And yes, until next video, take care. I love you all. Bye. Hello, ಯಾರೆಲ್ಲ ಥರ್ಡ್ ಆಪ್ಷನ್ ಅಂದರೆ ಮಿಥುನ ರಾಶಿ, ಕುಂಭ ರಾಶಿ ಅಥವಾ ತುಲಾ ರಾಶಿ ನಿಮ್ದಾಗಿದ್ರೆ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ನೋಡೋಣ ಹೋಲ್ ಮಂತ್, ಮಾರ್ಚ್ ಹೋಲ್ ಮಂತ್ ನಿಮ್ಮ ಒಂದು ಟೈಮ್ ಹೆಂಗಿರುತ್ತೆ, ಹೋಲ್ ಎನರ್ಜಿ ಹೆಂಗಿರುತ್ತೆ, ಇಯರ್ದು ಆಪರ್ಚುನಿಟೀಸ್ ಏನೆಲ್ಲ ಬರ್ಬೋದು, ಚಾಲೆಂಜಸ್ ಏನೆಲ್ಲ ಬರ್ಬೋದು, ನಿಮಗೆ ಗೈಡೆನ್ಸ್ ಏನು, ನಿಮ್ಮ ಲವ್ ಲೈಫ್ ಮತ್ತೆ ನಿಮ್ಮ ಕರಿಯರ್ ಲೈಫ್, ಫಿನಾನ್ಷಿಯಲ್ ಲೈಫ್, ಇದಕ್ಕೆಲ್ಲ ಏನು ಗೈಡೆನ್ಸ್ ಇದೆ ಎಲ್ಲದನ್ನು ರಿವೀಲ್ ಮಾಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಲೈಫಲ್ಲಿ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಆಲ್ ರೈಟ್, ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಆಲ್ ರೈಟ್, ಸೊ ಫಸ್ಟ್ ಥೀಮ್ ಆಫ್ ದ ಮಂತ್ ಹೆಂಗಿರುತ್ತೆ ಅಂತ ನೋಡೋಣ ನಮ್ಮ ಏರ್ ಸೈನ್ಸ್ ಅವ್ರಿಗೆ. ಓಕೆ, ಸೊ ಫಸ್ಟ್ ಕ್ಯಾರೋಟ್, ಆಪರ್ಚುನಿಟಿ ಆರ್ ವಿಂಡ್ ಫಾಲ್ ಅಂತ ಇದೆ ಮೆಸೇಜ್ ನಿಮಗೆ. ನೆಕ್ಸ್ಟ್ ಪೇಜ್ ಆಫ್ ವಾನ್ಸ್. ಆಲ್ ರೈಟ್, ಸೊ ತುಂಬಾ ಜನ ಗೊತ್ತಿರುತ್ತೆ ಪೇಜ್ ಆಫ್ ವಾನ್ಸ್ ಆಲ್ರೆಡಿ ಅಂದ್ರೆ ಸಮಥಿಂಗ್ ನ್ಯೂ ಬಿಗಿನಿಂಗ್. ನ್ಯೂ ಬಿಗಿನಿಂಗ್ ಅನ್ನೋದಕ್ಕಿಂತ ನ್ಯೂ ಬಿಗಿನಿಂಗ್ ಆಗೋದಕ್ಕೂ ಮುಂಚೆ ಆ ಸ್ಟಾರ್ಟಿಂಗ್ ಎಕ್ಸೈಟ್ಮೆಂಟ್, ಸ್ಟಾರ್ಟಿಂಗ್ ಮೆಸೇಜ್ ಕೇಳಿ ಬರೋದು. ಸೊ ಮಾರ್ಚ್ ಅಲ್ಲಿ ಗೈಸ್ ಯಾರೆಲ್ಲ ಥರ್ಡ್ ಗ್ರೂಪ್ ನ ಚೂಸ್ ಮಾಡಿದೀರಾ, ನೀವು ಒಂದು ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್, ಒಂದು ಅನ್ಎಕ್ಸ್ಪೆಕ್ಟೆಡ್ ಇನ್ವಿಟೇಷನ್, ಒಂದು ಅನ್ಎಕ್ಸ್ಪೆಕ್ಟೆಡ್ ಇಮೇಲ್, ನಿಮ್ಮ ಜಾಬ್ ಅಲ್ಲೂ ಆಗಿರ್ಬೋದು, ನಾರ್ಮಲ್ ಆಗು ಆಗಿರ್ಬೋದು, ಒಂದು ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್ ನ ನೀವು ರಿಸೀವ್ ಮಾಡ್ಬೋದು. ಆ ಒಂದು ಮೆಸೇಜ್ ಬಂದ ಮೇಲೆ ನಿಮ್ಮ ಎಕ್ಸೈಟ್ಮೆಂಟ್ ಲೆವೆಲ್ ಅನ್ನೋದು ನೆಕ್ಸ್ಟ್ ಲೆವೆಲ್ಗೆ ಬೂಸ್ಟಪ್ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ ಮೇನ್ ಆಗಿ ಇದು ಹೆಂಗೆ ಅಂದ್ರೆ, ಎಕ್ಸಾಂಪಲ್ ಕೊಟ್ರೆ ಆಲ್ ಆಫ್ ಅ ಸಡನ್ ನಿಮ್ಮ ಕಂಪನಿಯಿಂದ ನಿಮಗೆ ಮೆಸೇಜ್ ಬರೋದು ದಟ್ ನೀವು ಚೆನ್ನಾಗಿ ಮಾಡಿದೀರಾ, ಪ್ರಾಜೆಕ್ಟ್ ಅಲ್ಲಿ ಚೆನ್ನಾಗಿ ವರ್ಕ್ ಮಾಡಿದೀರಾ,
ನಿಮಗೆ ಪ್ರಮೋಷನ್ ಕೊಡ್ತಾ ಇದ್ದೀವಿ, ಅಥವಾ ನಿಮಗೆ ಅಪ್ರೈಸಲ್ ಮಾಡ್ತಾ ಇದ್ದೀವಿ, ಅಥವಾ ನಿಮಗೆ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿನ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀವಿ, ನಿಮ್ಮ ಪೊಸಿಷನ್ ಚೇಂಜ್ ಮಾಡ್ತಾ ಇದ್ದೀವಿ, ನಿಮ್ಮ ಪ್ರಾಜೆಕ್ಟ್ ಚೇಂಜ್ ಮಾಡ್ತಾ ಇದ್ದೀವಿ, ಅಂದ್ರೆ ಒಂದು ಅಪ್ಗ್ರೇಡ್ ಆಗ್ತಾ ಇದೆ ಅಂತ ನೀವೊಂದು ಮೆಸೇಜ್, ಅನ್ಎಕ್ಸ್ಪೆಕ್ಟೆಡ್, ಟೋಟಲ್ ಅನ್ಎಕ್ಸ್ಪೆಕ್ಟೆಡ್, ಅಂದ್ರೆ ನೀವು ನಿಮ್ ಕಡೆಯಿಂದ 100% ಹಾಕಿರ್ತೀರ, ಬಟ್ ಆ ಕಡೆಯಿಂದ ಏನ್ ಬರುತ್ತೆ ಏನು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅಂದ್ರೆ ಇಷ್ಟೊಂದು ಇಂಪ್ರೆಸಿವ್ ಆಗಿರುತ್ತೆ. ಫಾರ್ ಅನ್ ಎಕ್ಸಾಂಪಲ್, ವೆನ್ ಐ ವಾಸ್ ವರ್ಕಿಂಗ್, ಐ ಯೂಸ್ ಟು ವರ್ಕ್ ಆಸ್ ಅ ಟೆಕ್ನಿಕಲ್ ರೈಟರ್. ಓಕೆ, ಸೊ ನಾನು ಮೋಸ್ಟ್ ಆಫ್ ದ ಟೈಮ್ ಕ್ಲೈಂಟ್ಸಿಗೆ PPT ಮಾಡ್ತಾ ಇದ್ದೆ, ಡಾಕ್ಯುಮೆಂಟ್ಸ್ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೆ, ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಸೊ ಸಮ್ಟೈಮ್ಸ್ ನನ್ನ PPT ನೋಡ್ಬಿಟ್ಟು ನಾನು ಅನ್ಕೊಂಡೇ ಇರಲ್ಲ, ಲಾಸ್ಟ್ ಮಿನಿಟಿಗೆ ಮಾಡಿರ್ತೀನಿ, 1 ಗಂಟೆ ಮುಂಚೆ ಕುತ್ಕೊಂಡು ಮಾಡಿರ್ತೀನಿ, ಒಂದೊಂದ್ಸತಿ ಆ ಥರ ಸಿಚುವೇಶನ್ಸ್ ಬರ್ತಾ ಇತ್ತು. ಸೊ ಅನ್ಕೊಂಡೇ ಇರಲ್ಲ, ಲೈಕ್ ಏನೋ ಒಂದು ಮಾಡಿದೆ, ಓಕೆ ಫೈನ್, ಬಟ್ ಸಮ್ಟೈಮ್ಸ್ ಆ PPTಗೆ ಏನೋ ಅಂತ ಪ್ರೈಸ್ ಸಿಗೋದು, ಲೈಕ್ ತುಂಬಾ ಜನ ಪ್ರೈಸ್ ಮಾಡೋದು, ಚೆನ್ನಾಗಿತ್ತು, ಲೈಕ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಇಷ್ಟು ಚೆನ್ನಾಗಿ ಮಾಡಿದೆ, ಸೊ ಕ್ರೇಜಿ, ಹಿಂಗೆಲ್ಲ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್ ನೀವು ಈ ಮಂತ್ ಅಲ್ಲಿ ಕೇಳಿ ಬರ್ಬೋದು. ಅದು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಮಾಡುತ್ತೆ ನಿಮ್ಮ ಮೇಲೆ. ಎಕ್ಸೈಟ್ಮೆಂಟ್ ಲೆವೆಲ್, ಮುಂಚೆನೆ ಹೇಳ್ದಂಗೆ ನೆಕ್ಸ್ಟ್ ಲೆವೆಲ್ ನಿಮ್ಮ ಎಕ್ಸೈಟ್ಮೆಂಟ್ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ. ಒಂದು ನ್ಯೂ ವೇ ಫೈಂಡ್ ಔಟ್ ಮಾಡ್ತೀರಾ, ನ್ಯೂ ಡೈರೆಕ್ಷನ್ ಲೈಫಲ್ಲಿ ಫೈಂಡ್ ಔಟ್ ಮಾಡ್ಬೋದು, ನ್ಯೂ ವೇ, ನ್ಯೂ ದಾರಿ ನೀವು ಕಂಡು ಹಿಡ್ಕೊಬೋದು. ಸೊ ತುಂಬಾ ಚೇಂಜಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಜಸ್ಟ್ 1 ಮೆಸೇಜ್, 1 ಇಮೇಲ್. ಅಗೇನ್ ಇದನ್ನ ರಿಲೇಶನ್ಶಿಪ್ ಅಲ್ಲಿ ತಗೊಂಡ್ರೆ ಗಾಯ್ಸ್, ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್ ಒಂದು ಪರ್ಸನ್ ಇಂದ, ಮೇ ಬಿ ನಿಮ್ಮ ಮೆಸೇಜ್ ನೋಡ್ತಾ ಇರಲ್ಲ, ರೆಸ್ಪಾನ್ಸೇ ಮಾಡ್ತಾ ಇರಲ್ಲ, ಬಟ್ ಆಲ್ ಆಫ್ ಅ ಸಡನ್ ಅವ್ರು ನಿಮಗೆ ಮೆಸೇಜ್ ಮಾಡೋದು, ರೆಸ್ಪಾಂಡ್ ಮಾಡೋದು, ಲೈಕ್ ಒಂಥರ ಶಾಕಿಂಗ್ ಆಗಿರುತ್ತೆ. ಬಟ್ ಆ ಮೆಸೇಜ್ ನೋಡ್ಬಿಟ್ಟು ಗುಡ್ ನ್ಯೂಸ್ ಇರುತ್ತೆ, ಆಬ್ವಿಯಸ್ಲಿ ಒಂಥರ ಪಾಸಿಟಿವ್ ಮೆಸೇಜ್ ಇರುತ್ತೆ, ನೋಡ್ಬಿಟ್ಟು ಒಂಥರ ಎಕ್ಸೈಟ್ಮೆಂಟ್, ನೆಕ್ಸ್ಟ್ ಲೆವೆಲಿಗೆ ಹೋಗೋದು. ಸೊ ಈ ತರ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಮೋರ್ ಲೈಕ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್. ಈ ಮಂತ್ ಅಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್ ಆಗಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಇಮೇಲ್ ಆಗಿರ್ಬೋದು, ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಆಗಿರ್ಬೋದು, ಫ್ರಮ್ ನೋ ವೇರ್. ನೀವು ಒಂದು ಕಂಪನಿಗೆ ಅಪ್ಲೈ ಮಾಡಿರ್ತೀರಾ, ಅನ್ಕೊಂಡೇ ಇರಲ್ಲ, ಲೈಕ್ ಈ ಕಂಪನಿಯವ್ರು ಚೂಸ್ ಮಾಡ್ತಾರೆ ನಿಮ್ನ ಅಂತ ಅನ್ಕೊಂಡೇ ಇರಲ್ಲ. ಮೇ ಬಿ ನೀವು ಅನ್ಕೊಂಡಿರ್ತೀರ, ನನ್ಗಿನ್ನು ನನ್ನ ಒಂದು ಕ್ವಾಲಿಫಿಕೇಶನ್ ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ, ನನ್ನ ಬಾ ಎಂತ ನಾಯ್ಸಾ, ಲೆಟ್ ಇಟ್ ಗೋ, ಸಾರಿ. ಓಕೆ, ಸೊ ನೀವು ಅನ್ಕೊಂಡಿರಲ್ಲ, ಅವರಿಂದ ಒಂದು ಮೆಸೇಜ್ ಬರುತ್ತೆ, ಕಾಲ್ ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಆಫರ್ ಬರೋದು, ಲೈಕ್ ಸೆಲೆಕ್ಟ್ ಆಗಿದ್ದೀರಾ ನೆಕ್ಸ್ಟ್ ರೌಂಡ್ಗೆ, ಸಮಥಿಂಗ್ ಅಮೇಝಿಂಗ್. ಓಕೆ, ತುಂಬಾ ಜನಕ್ಕೆ ಪ್ರಮೋಷನ್ ನೋಡ್ತಾ ಇದ್ದೀನಿ, ತುಂಬಾ ಜನ ಸೈಡ್ ಹಸಲ್, ಅಂದ್ರೆ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದ್ ಕಡೆ ಇನ್ವೆಸ್ಟ್ ಮಾಡಿರ್ತೀರಾ, ಏನು ಎಕ್ಸ್ಪೆಕ್ಟ್ ಮಾಡಿರಲ್ಲ, ದುಡ್ಡು ಬಂದ್ರೆ ಬರ್ಲಿ, ಹೋದ್ರೆ ಹೋಗ್ಲಿ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಬಿಗ್ ಅಮೌಂಟ್ ಬರೋದು, ಸಮಥಿಂಗ್ ಲೈಕ್ ದಿಸ್. ಅನ್ಎಕ್ಸ್ಪೆಕ್ಟೆಡ್ ಟ್ರಾವೆಲ್ ಪ್ಲಾನ್ ಆಗೋದನ್ನ ನೋಡ್ತಾ ಇದೀನಿ. ಸೊ ಪೇಜ್ ಆಫ್ ವಾನ್ಸ್ ಅಂದ್ರೆ ಅಗೇನ್ ಟ್ರಾವೆಲ್ ಅನ್ನೋದನ್ನ ತುಂಬಾ ಸ್ಟ್ರಾಂಗ್ ಆಗಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ರಾವೆಲ್ ಪ್ಲಾನ್ ಬುಕ್ ಆಗೋದ್ ನೋಡ್ತಾ ಇದೀನಿ ನಾನು. ಅಂಡ್ ತುಂಬಾ ಜನಕ್ಕೆ ನಿಮಗೆ ಒಂದು ನ್ಯೂ ಹಾಬಿ ನೀವು ಸ್ಟಾರ್ಟ್ಅಪ್ ಮಾಡೋದ್ ನೋಡ್ತಾ ಇದೀನಿ ಮಾರ್ಚ್ ಮಂತ್ ಅಲ್ಲಿ. ಸೊ ಎಸ್, ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಕರೆಂಟ್ ಎನರ್ಜಿ ಥೀಮ್ ನೋಡಿದ್ರೆ, ಓವರ್ ಆಲ್ ಥೀಮ್ ನೋಡಿದ್ರೆ. ಬಟ್ ಲೆಟ್ ಸಿ ಆಪರ್ಚುನಿಟೀಸ್ ಅಂತ ಬಂದರೆ ಏನಿದೆ ಅಂತ ಗ್ರೂಪ್ 3 ಅವ್ರಿಗೆ. ವಾವ್, ದೇರ್ ಇಸ್ ಪೇಜ್ ಆಫ್ ಕಪ್ಸ್, 2 pages ಆಲ್ರೆಡಿ, ಬ್ಯೂಟಿಫುಲ್ ಎನರ್ಜಿ. ದೇರ್ ಈಸ್ ಕ್ಲಬ್, ಏನ್ ಹೇಳ್ತಾ ಇದೆ, ಸಮ್ವನ್ ವಿಲ್ ಟ್ರೈ ಟು ಮೇಕ್ ಯು ಡೂ ಸಮಥಿಂಗ್ ಅಗೇನೆಸ್ಟ್ ಯುವರ್ ವಿಲ್. ಸೊ ಮ್ಯಾನಿಪ್ಯುಲೇಷನ್ ಗೈಸ್, ಇವಾಗ ಹೆಂಗಂದ್ರೆ ನಿಮಗೊಂದು ಆಪರ್ಚುನಿಟಿ ಬರುತ್ತೆ, ಆ ಆಪರ್ಚುನಿಟಿ ಮೇಲೆ ಕೆಲವೊಂದು ಪೀಪಲ್ ನಿಮಗೆ ಮ್ಯಾನಿಪುಲೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಲೈಕ್ ಇದು ಒಳ್ಳೆ ಆಪರ್ಚುನಿಟಿ ಅಲ್ಲ, ನೀನ್ ಯಾಕೆ ಇದನ್ನ ಚೂಸ್ ಮಾಡ್ತಾ ಇದೀಯಾ. ಫಾರ್ ಅನ್ ಎಕ್ಸಾಂಪಲ್, ಓಕೆ, ನೀವ್ ಇವಾಗ IT ಇರ್ತೀರಾ, ಚೆನ್ನಾಗಿ ದುಡಿತಾ ಇರ್ತೀರಾ, ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀರಾ, ಒಳ್ಳೆ ಪೊಸಿಷನ್ ಇರುತ್ತೆ. ನೀವು ಮೇ ಬಿ ಒಂದು ಆಕ್ಟಿಂಗಿಗೆ ಆಡಿಷನ್ ಕೊಟ್ಟಿರ್ತೀರಾ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಲೈಕ್ ಅವ್ರು ಸೆಲೆಕ್ಟ್ ಮಾಡ್ತಾರೆ ಅಂತ. ಬಟ್ ನಿಮಗೆ ಒಂಥರ ಪಾಸಿಟಿವ್ ಇಮೇಲ್ ಬರುತ್ತೆ ಅವ್ರ ಕಡೆಯಿಂದ, ಓಕೆ ನೀವು ಸೆಲೆಕ್ಟ್ ಆಗಿದ್ದೀರಾ, ಆಡಿಷನ್ ಸೆಲೆಕ್ಟ್ ಆಗಿದ್ದೀರಾ, ನೀವು ಈ ಒಂದು ರೋಲ್ನ ಪ್ಲೇ ಮಾಡ್ಬೋದು, ಏನೋ ಸೆಲೆಕ್ಟ್ ಆಗಿದ್ದೀರಾ ಅಂತ ಬರುತ್ತೆ. ಬಟ್ ನೀವು ಅದನ್ನ ಇನ್ನೇನು, ಓಕೆ ನಾನು ಗೆದ್ದೆ ಲೈಫಲ್ಲಿ, ನಾನು ಅಚೀವ್ ಮಾಡ್ತೀನಿ, ಹೋಗ್ತೀನಿ ಅಂತ ಅಷ್ಟೇ ತುಂಬಾ ಜನ ನಿಮ್ನ ಮ್ಯಾನಿಪುಲೇಟ್ ಮಾಡಕ್ ಟ್ರೈ ಮಾಡ್ಬೋದು. ಯಾಕೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದೆಯಾ, ನೀನು ಆಲ್ರೆಡಿ ಸೆಟಲ್ಡ್ ಆಗಿದೆಯಾ,
ಚೆನ್ನಾಗಿ ದುಡಿತಾ ಇದೀಯಾ, ಇದನ್ನ ಬಿಟ್ಟು ಅಲ್ಲಿ ಹೋಗ್ತಾ ಇದೀಯಾ, ಅಲ್ಲಿ ನಿನಗೆ ಅದ್ ಕಷ್ಟ ಆಗತ್ತೆ, ದುಡ್ಡು ಬರಲ್ಲ, ಯು ನೆವರ್ ನೋ, ಆ ಥರ ಫೀಲ್ಡ್ ಅಲ್ಲಿ ನೀನ್ ಯಾರನ್ನೂ ಟ್ರಸ್ಟ್ ಮಾಡಕ್ ಆಗಲ್ಲ. ಸೊ ಹಿಂಗೆಲ್ಲ ಸ್ವಲ್ಪ ಜನ ನಿಮ್ನ ಮ್ಯಾನಿಪುಲೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಎಗೈನ್ ಒಂದು ರಿಲೇಶನ್ಶಿಪ್ ಅಂತ ಬಂದಾಗ್ಲೇನೆ ಇಲ್ಲಿ ಪೇಜ್ ಆಫ್ ಕಪ್ಸ್ ಅಂದ್ರೆ ಒಂದು ಪರ್ಸನ್ ನಿಮ್ಗೆ ಒಂದು ಪ್ರಪೋಸಲ್ ಬರೋದು, ಅಥವಾ ಒಂದು ಪರ್ಸನ್ ನಿಮ್ ಲೈಫಲ್ಲಿ ವಾಪಸ್ ಬರೋದು, ಅಥವಾ ಒಂದು ಪರ್ಸನ್ ಅಪಾಲಜಿ ಕೇಳ್ಕೊಂಡು ಬರೋದು, ಏನೇ ಒಂದು ಪರ್ಸನ್ ಬಂದಾಗ ನೀವು ಅವ್ರನ್ನ ಓಕೆ ಬನ್ನಿ, ಇಟ್ಸ್ ಓಕೆ, ವಾಟ್ ಎವರ್ ಹ್ಯಾಪನ್, ಪಾಸ್ಟ್ ಅಲ್ಲಿ ಆಗಿದ್ದು ಆಯ್ತು. ಬಟ್ ತುಂಬಾ ಜನ ಅವ್ರನ್ನ ನೀವು ಎಂಕರೇಜ್ ಮಾಡಿದಾಗ, ಅವ್ರನ್ನ ನೀವು ಮತ್ತೆ ಒಪ್ಕೊಂಡಾಗ, ಮತ್ತೆ ನೀನು ನಿಂಗೆ ಗೊತ್ತಿಲ್ವಾ ಏನಾಯ್ತು ಪಾಸ್ಟ್ ಅಲ್ಲಿ ಅಂತ. ಮೇ ಬಿ ಆ ಪರ್ಸನ್ ಚೇಂಜ್ ಆಗಿರ್ತಾರೆ ಇವಾಗ, ಮೇ ಬಿ ಅವಾಗ ಇದೇ ತರ ನೀವು ಇಲ್ಲ ಇವಾಗ, ರೈಟ್? ಆ ಬೇಸ್ಡಾಗ ನೀವು ಒಪ್ಕೊಬಿಡ್ತೀರ ಏನೋ ಒಂದು ಹೊಸ ಆಪರ್ಚುನಿಟಿನ. ಬಟ್ ತುಂಬಾ ಜನ ನಿನಗೆ ಏನಾಗಿದೆ, ಇದು ರೈಟ್ ಆಪ್ಷನ್ ಅಲ್ಲ, ಈ ತರ ಮ್ಯಾನಿಪುಲೇಟ್ ಮಾಡಕ್ಕೆ ಟ್ರೈ ಮಾಡೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಮ್ಯಾನಿಪುಲೇಟ್ ಆಗಬೇಡಿ. ಗ್ರೂಪ್ 3 ತಲೆಯಲ್ಲಿ ಇಟ್ಕೋಬೇಕು ನೀವು. ಓಕೆ, ಸೊ ಅಗೇನ್ ಅನ್ಎಕ್ಸ್ಪೆಕ್ಟೆಡ್ ಆಫರ್, ಅನ್ಎಕ್ಸ್ಪೆಕ್ಟೆಡ್ ಮೆಸೇಜು, ಪ್ರಪೋಸಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬಾ ಜನ ಏನಾದ್ರು ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಮ್ಯಾರೇಜ್ಗೋಸ್ಕರ ಒಂದು ರೈಟ್ ಆಫರ್ ಬರ್ಲಿ ಅಂತ ಕಾಯ್ತಾ ಇದ್ರೆ, ಗ್ರೂಪ್ 3 ಯು ಕ್ಯಾನ್ ಎಕ್ಸ್ಪೆಕ್ಟ್ ಒಂದು ಮ್ಯಾರೇಜ್ ಪ್ರಪೋಸಲ್ ಬರೋದು, ಅನ್ಎಕ್ಸ್ಪೆಕ್ಟೆಡ್ ಎಮೋಷನಲ್ ಸಪೋರ್ಟ್ ಒಬ್ರಿಂದ ಬರೋದು, ಇದೆಲ್ಲ ಮ್ಯಾಟರ್ ಆಗುತ್ತೆ. ಬಟ್ ಅಗೇನ್ ಎಲ್ಲಾನು ನಿಮ್ಮ ಪರ್ಸನಲ್ ಸ್ಪೇಸಿಗೆ ಬಿಟ್ಕೋಬೇಡಿ. ಅಂದ್ರೆ ಈ ಮ್ಯಾನಿಪುಲೇಟ್ ಮಾಡುವಂತ ಒಂದಷ್ಟು ಪೀಪಲ್ ಅನಾವಶ್ಯಕವಾಗಿ ನಿಮ್ ಪರ್ಸನಲ್ ಸ್ಪೇಸಿಗೆ ಒಂದು ನಿಮಗೆ ಗೈಡ್ ಮಾಡಕ್ ಟ್ರೈ ಮಾಡೋದು, ಸೊ ಇದೆಲ್ಲ ಚಾನ್ಸ್ ತಗೊಳ್ಳೋದಕ್ಕೆಲ್ಲ ಮಾಡ್ತಾರೆ. ಮೇಕ್ ಶೋರ್ ಯಾರ್ ಮಾತ್ ಕೇಳ್ಬೇಕು, ಯಾರ್ ಮಾತ್ ಕೇಳ್ಬಾರ್ದು, ಎಷ್ಟು ಜನ ಒಳಗ್ ಬಿಟ್ಕೋಬಾರ್ದು, ನಿಮಗೆ ಗೊತ್ತಿರ್ಬೇಕು. ಓಕೆ, ಎಸ್ಪೆಷಲಿ ಮಾರ್ಚ್ ಮಂತ್ ಬಂದ್ಬಿಟ್ಟು ಈ ಆರ್ಟಿಸ್ಟ್ ಯಾರ್ಯಾರು ಇದ್ದೀರಾ, ಲೈಕ್ ಪೇಂಟಿಂಗ್, ಆಕ್ಟಿಂಗ್, ಸಿಂಗಿಂಗ್, ಸೊ ಲೈಕ್ ಆ ತರ ಕ್ರಿಯೇಟಿವ್ ವರ್ಕ್ ಅಲ್ಲಿ ಯಾರ್ಯಾರು ಇದ್ದೀರಾ, ನಿಮಗೆ ಬೆಸ್ಟ್ ಮಂತ್ ನೋಡ್ತಾ ಇದ್ದೀನಿ. ಬಿಕಾಸ್ ಪೇಜ್ ಆಫ್ ಕಪ್ಸ್ ಅಂದ್ರೆ ಒಂದು ಆರ್ಟಿಸ್ಟಿಕ್ ನೋಡ್ತಾ ಇದ್ದೀನಿ. ಪೇಜ್ ಆಫ್ ವಾನ್ಸ್ ಅಂದ್ರೆ ಎಗೇನ್ ಟ್ರಾವೆಲ್, ಅಡ್ವೆಂಚರ್, ಏನೋ ರಿಸ್ಕ್ ತಗೊಳ್ಳೋದು, ಸೈಡ್ ಹಸಲ್ ಮಾಡಕ್ ಹೋಗೋದು, ಬಟ್ ಆಲ್ ಆಫ್ ಅ ಸಡನ್ ಅದರಿಂದ ಒಂದು ಒಳ್ಳೆ ಟರ್ನ್ ನೋಡೋದು, ಇದೆಲ್ಲ ನೋಡ್ತಾ ಇದ್ದೀನಿ. ಸೊ ಎಸ್, ಎಂಬ್ರೇಸ್ ಮಾಡಿ ಆಫರ್ನ, ಏನೇ ಬಂದ್ರು ಅನ್ಎಕ್ಸ್ಪೆಕ್ಟೆಡ್ ಆಫರ್ನ ಇಫ್ ಪಾಸಿಬಲ್ ಎಂಬ್ರೇಸ್ ಮಾಡಿ ಅಂತ, ಅಂದ್ರೆ ಆಕ್ಸೆಪ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋಣ ಚಾಲೆಂಜಸ್, ನಿಮಗೆ ಏನೆಲ್ಲ ಆಬ್ಸ್ಟ್ಯಾಕಲ್ಸ್, ಡಿಫಿಕಲ್ಟೀಸ್ ಅಂದ್ರೆ ಏನಿರುತ್ತೆ ಮಾರ್ಚ್ ಮಂತ್ ಅಲ್ಲಿ ಅಂತ. ದೇರ್ ಈಸ್ ಪರ್ಸಿವರೆನ್ಸ್ ಅಂದ್ರೆ ವೆಯ್ಟ್ ಮಾಡೋದು, ಲೈಕ್ ಜಸ್ಟ್ ಕನ್ಸಿಸ್ಟೆನ್ಸಿಲಿರಿ. ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡಬೇಡಿ, ಔಟ್ಕಮ್ ಏನಾಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಜಸ್ಟ್ ಫೋಕಸ್ ಬಂದ್ಬಿಟ್ಟು ನೀವೆಷ್ಟು ಎಫರ್ಟ್ ಹಾಕ್ತಾ ಇದ್ದೀರಾ, ನೀವೆಷ್ಟು ಕನೆಕ್ಟೆಡ್ ಆಗಿದ್ದೀರಾ, ಅದು ಮ್ಯಾಟರ್ ಆಗುತ್ತೆ. ಲಾಸ್ಟ್ ಔಟ್ಕಮ್ ಬಗ್ಗೆ ಥಿಂಕ್ ಮಾಡಬೇಡಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಅಬ್ಸ್ಟ್ಯಾಕಲ್ ಅಂದ್ರೆ ಸ್ವಲ್ಪ ಏನಾಗುತ್ತೆ, ಎಫರ್ಟ್ ಹಾಕ್ತಾ ಇರ್ತೀರಾ, ತುಂಬಾ ವರ್ಷಗಳಿಂದಾನೇ ಹಾಕ್ತಾ ಇರ್ತೀರಾ ಏನ್ರ ಬಗ್ಗೆನೂ, ತುಂಬಾ ತಿಂಗಳಿಂದ, ತುಂಬಾ ವಾರಗಟ್ಲೆ, ಬಟ್ ಅದರಿಂದ ಏನೂ ಗ್ರೋತ್ ನೋಡ್ತಾ ಇರಲ್ಲ. ಮೇ ಬಿ ಇಲ್ಲಿ ಕ್ಯಾರೋಟೆ ನೋಡ್ಬೋದು. ಈಗೇನ್ ಕ್ಯಾರೋಟ್ ಅದು ಗ್ರೋ ಆಗಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ವಾಟರ್ ಹಾಕ್ತೀರಾ, ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ಅದು ಯಾವಾಗ ಬೆಳಿಬೇಕು ಅವಾಗ್ಲೇ ಬೆಳೆಯೋದು, ರೈಟ್? ಸೊ ಹಂಗೇನೆ, ಲೈಕ್ ನೀವ್ ಎಷ್ಟೇ ಎಫರ್ಟ್ ಹಾಕಿದ್ರು ಅದು ಯಾವಾಗ ನೀವು ಎಫರ್ಟಿಗೆ ಒಂದು ರಿಸಲ್ಟ್ ನೋಡ್ಬೇಕು ಅವಾಗ್ಲೇ ಬರೋದು. ಸೊ ಮಾರ್ಚ್ ಒಂದು ಮಂತ್ ಅಲ್ಲಿ ಮೇ ಬಿ ನಿಮಗೆ ಒಂದು ಪಾಯಿಂಟ್ ಅಲ್ಲಿ ಡಿಮೋಟಿವೇಟ್ ಆಗೋ ಪಾಸಿಬಿಲಿಟಿ ಇದೆ. ನನ್ನ ಕಡೆಯಿಂದ 100% ಕೊಡ್ತಾ ಇದ್ದೀನಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ ಒಂದು ಪ್ರಾಜೆಕ್ಟ್, ಆಲ್ರೆಡಿ ಯಾವ್ದಾದ್ರು ಒಂದು ಎಫರ್ಟ್ ಹಾಕಕ್ ಶುರು ಮಾಡಿರ್ತೀರಲ್ಲ, ಅದ್ರ ಕಡೆಯಿಂದ ನನಗೆ ಯಾಕೆ ಅದರಿಂದ ಔಟ್ಕಮ್ ಬರ್ತಾ ಇಲ್ಲ, ಸೊ ಹಿಂಗೆಲ್ಲ ನೀವು ಡಿಮೋಟಿವೇಟ್ ಆಗೋ ಪಾಸಿಬಿಲಿಟಿ ಇದೆ ಮಾರ್ಚ್ ಅಲ್ಲಿ. ಸೊ ನೋ ದಟ್ ಒಂದೊಂದು ಸಿಚುವೇಶನ್ ನೀವು ಅನ್ಕೊಂಡಿದ್ಕಿಂತ ತುಂಬಾ ಟೈಮ್ ತಗೊಳುತ್ತೆ. ನಿಮ್ ಗೋಲ್ ರೀಚ್ ಆಗೋದಕ್ಕೆ ಮುಂಚೆ ಒಬ್ಬೊಬ್ರು ಬೇಗ ರೀಚ್ ಆಗ್ತಾರೆ, ಒಬ್ಬೊಬ್ರು ಲೇಟ್ ರೀಚ್ ಆಗ್ತಾರೆ. ಅದು ಅವ್ರ ಡೆಸ್ಟಿನಿ, ಇದು ನಿಮ್ಮ ಡೆಸ್ಟಿನಿ. ಸೊ ನಿಮಗೆ ಇಲ್ಲಿ ಟೆಸ್ಟ್ ಮಾಡುತ್ತೆ ದೇವ್ರು, ನಿಮಗೆ ಪೇಷನ್ಸ್ ಟೆಸ್ಟ್ ಮಾಡುತ್ತೆ. ಸೊ ನಿಮ್ಮೇಲೆ ನೀವು ಡೌಟ್ ಪಡಬೇಡಿ. ಅಗೇನ್ ಇವಾಗ ಆಕ್ಟಿಂಗ್ ಕರಿಯರ್ ತಗೊಂಡ್ರೆ ತುಂಬಾ ಜನ ಡಿಮೋಟಿವೇಟ್ ಮಾಡ್ಬೋದು. ನೋಡು, ನಾನು ಹಿಂಗೆ ಹೇಳ್ದೆ ಅವತ್ತು, ನೀನ್ ಮತ್ತೆ ಹೋದೆ, ಮತ್ತೆ ಇಲ್ಲಿ ಏನು ಕಷ್ಟ ಪಡ್ತಾ ಇದೆಯಾ, ಏನಾದ್ರು ರಿಸಲ್ಟ್ ಬಂತ, ನಿನ್ ವರ್ಕಿಗೆ ಏನಾದ್ರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಾ ಅಂತ ತುಂಬಾ ಜನ ಡಿಮೋಟಿವೇಟ್ ಮಾಡೋರು ಇರ್ತಾರೆ. ಬಟ್ ಮೇಕ್ ಶೋರ್ ಅವರಿಂದ ನಿಮಗೆ ಯಾವುದೇ ರೀತಿ ಎಫೆಕ್ಟ್ ಆಗಬಾರ್ದು. ನೋ ದಟ್ ನೀವು ಏನು ರಾಂಗ್ ಚಾಯ್ಸ್ ಮಾಡಿಲ್ಲ ಅಂತ. ಒಂದು ಲಾಂಗ್ ರೂಟ್ನ ಚೂಸ್ ಮಾಡಿದಿರ ಬಿಟ್ರೆ ರಾಂಗ್ ಚಾಯ್ಸ್ ಮಾಡಿಲ್ಲ, ಅದು ಫಸ್ಟ್ ನಿಮಗೆ ತಲೆಯಲ್ಲಿ ಇರಬೇಕು,
ರೈಟ್? ಏನ್ ಚೂಸ್ ಮಾಡಿದೀರಾ ಗೈಸ್? ಎಷ್ಟೇ ಜನ ಡಿಮೋಟಿವೇಟ್ ಮಾಡ್ಲಿ, ಎಷ್ಟೇ ಜನ ನಿನ್ನ ನೋಡ್ಕೊಂಡು ನಗಾಡ್ಬೋದು, ನಿನ್ ನೋಡ್ಕೊಂಡು ಬೇರೆಯವ್ರಿಗೆ ಹೇಳ್ಬೋದು, ನೋಡು ಅವ್ರ ಮಗ ಹಂಗ್ ಮಾಡ್ತಾ ಇದ್ದಾಳೆ, ನೋಡು ಅವ್ರ ಮಗಳು ಹಂಗ್ ಮಾಡ್ತಾ ಇದ್ದಾಳೆ. ಬಟ್ ನಿಮಗ್ ಗೊತ್ತು, ನಿಮಗೆ ನೀವು ಚೂಸ್ ಮಾಡಿರುವಂತ ಪಾತ್ ನಿಮಗೆ ಹ್ಯಾಪಿನೆಸ್ ಕೊಡುತ್ತೆ, ನಿಮಗೆ ಖುಷಿ ಕೊಡುತ್ತೆ. ದಟ್ ಈಸ್ ಇಟ್, ದಟ್ ಈಸ್ ಆಲ್ ಮ್ಯಾಟರ್ಸ್. ನಿಮ್ಮೇಲೆ ನಿಮಗೆ ನಂಬಿಕೆ ಇರಲಿ, ಮತ್ತೆ ಕನ್ಸಿಸ್ಟೆನ್ಸಿ ಎವ್ರಿ ಡೇ ಸ್ವಲ್ಪ 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 ಮಾಡ್ಕೊಂತ ಹೋಗಿ. ದಟ್ಸ್ ಇಟ್, ರೈಟ್? ಸೊ ನೆಕ್ಸ್ಟ್ ನೋಡೋಣ ನಿಮಗೆ ಗೈಡೆನ್ಸ್ ಏನಿದೆ ಗ್ರೂಪ್ 3 ಅವ್ರಿಗೆ ಅಂತ. ದೇರ್ ಈಸ್ ನಾಟ್ ಫಾರ್ ಯು, ಅಂದ್ರೆ ಯಾವ್ದು ನಿಮಗಲ್ಲ ಅದು ಬೇಡ. ಯಾವ್ದಕ್ ತುಂಬಾ ಎಫರ್ಟ್ ಆಗ್ತಾ ಇದೀರಾ, ಅದು ವರ್ಕೌಟ್ ಆಗ್ತಾ ಇಲ್ಲ, ನಿಮಗ್ ಫೀಲ್ ಆಗ್ತಾ ಇದೆ ಅದಲ್ಲ ಅಂತ, ನಿಮಗ್ ಅದು ಬೇಡ. ಅಂದ್ರೆ ಯಾರು ಏನಾದ್ರು ಡಿಮೋಟಿವೇಟ್ ಮಾಡ್ತಾ ಇದಾರೆ ಅದು ನಿಮಗ್ ಬೇಡ. ನಿಮಗ್ ಗೊತ್ತಿರ್ಬೇಕು ಎಷ್ಟ್ರ ಮಟ್ಟಿಗೆ ಬೌಂಡ್ರೀಸ್ ಹಾಕೋಬೇಕು, ಎಷ್ಟ್ ನಿಮಗ್ ಬೇಕು, ಎಷ್ಟ್ ನಿಮಗ್ ಬೇಡ ಅಂತ. ತುಂಬಾ ಆಫರ್ ಮಾಡ್ಬೋದು, ಓಕೆ ನಿನ್ನಲ್ಲಿ ಆ ಟ್ಯಾಲೆಂಟ್ ಇದೆ, ನಾನು ಇದನ್ನ ಮಾಡ್ತೀನಿ, ಬಟ್ ನೋ ಟು ಸೇ ನೋ. ಅಂದ್ರೆ ಎಲ್ಲಿ ನಿಮಗ್ ಬೇಡ ಅನ್ಬೇಕು ಅದ್ ನಿಮಗ್ ಗೊತ್ತಿರ್ಬೇಕು. ನಿಮಗ್ ಗೊತ್ತು ನಿಮ್ಮ ಒಂದು ಪರ್ಸನಾಲಿಟಿ ಯಾವ ತರ, ನಿಮ್ಮ ಎನರ್ಜಿ ಯಾವ ತರ, ನಿಮಗ್ ಏನಂದ್ರೆ ಇಷ್ಟ. ಇವಾಗ ನಿಮಗೆ ಇಷ್ಟ ಇಲ್ದಿರೋ ಫುಡ್ ಕೊಟ್ಟು ತಿನ್ನು 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 ನಿಮಗೆ ಆಗತ್ತಾ? ಆಗಲ್ಲ, ರೈಟ್? ಸೊ ಹಂಗೇನೆ ನಿಮಗೆ ಯಾವ ಟೈಮಲ್ಲಿ ಇದ್ ನನಗಲ್ಲ ಅನ್ಸುತ್ತೆ ಅವಾಗ ಅದನ್ನ ಬಿಟ್ಬಿಡಿ, ರೈಟ್? ಯಾವ ನಿಮ್ಮ ಪರ್ಪಸ್, ನಿಮ್ಮ ಒಂದು ಹೈಯರ್ ಗುಡ್ಗೆ ಅಲೈನ್ ಆಗಲ್ಲ ಅದನ್ನ ಬಿಟ್ಬಿಡಿ. ಸೊ ಎಗೇನ್ ಒಂದು ಪರ್ಸನ್ ಹಿಂದೆ ಎಗೇನ್ ಅಂಡ್ ಎಗೇನ್ ಅವರೇ ಬೇಕು ಅಂತ ಓಡ್ತಾ ಇರ್ತೀರಾ. ಒಂದು ಜಾಬ್ ಆಪರ್ಚುನಿಟಿನ ಅದೇ ಬೇಕು ಅಂತ ಓಡ್ತಾ ಇರ್ತೀರಾ. ಬಟ್ ಆ ಪರ್ಸನ್ ಏನೂ ನಿಮಗೆ ರೆಸ್ಪಾಂಡ್ ಮಾಡಲ್ಲ, ಆ ಆಫರ್ ಯಾವುದೇ ರೀತಿಯಾಗೂ ನಿಮ್ಮ ಹತ್ರ ಬರಲ್ಲ ಅಂದ್ಮೇಲೆ ದೇರ್ ಇಸ್ ನೋ ಪಾಯಿಂಟ್. ರೈಟ್? ಒಂದು ವಿಚಾರದಲ್ಲಿ ಕಾನ್ಸ್ಟೆಂಟ್ ಆಗಿ ನಿಮ್ನ ಇಗ್ನೋರ್ ಮಾಡ್ತಾ ಇದಾರೆ, ಕಾನ್ಸ್ಟೆಂಟ್ ಆಗಿ ಡಿಲೇ ಆಗ್ತಾ ಇದೆ ಅಂದ್ರೆ ನೋ ದಟ್ ಅದ್ ನಿಮಗಲ್ಲ. ನಿಮಗೇನ್ ವರ್ಕ್ ಆಗ್ತಾ ಇದೆ, ಸ್ಲೋ ಆಗಿ ವರ್ಕ್ ಆಗ್ತಾ ಇದ್ರು ಪರವಾಗಿಲ್ಲ, ದಟ್ ಈಸ್ ಯೋರ್ಸ್. ಎಗೇನ್ ಇವಾಗ ನೋಡ್ಬೋದು, ಜಾಬ್ ಅಂತಾನೆ ತಗೋಬಹುದು ಗೈಸ್. ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನಿಮ್ ಟ್ಯಾಲೆಂಟ್ ನೋಡ್ಬಿಟ್ಟು ಒಂದು ಜಾಬ್ ಆಫರ್ ಮಾಡ್ತಾರೆ, ಪೊಸಿಷನ್ ಮ್ಯಾನೇಜರ್ ಪೊಸಿಷನ್ ಅಂತಾನೆ ಇರ್ಲಿ, ಲೀಡ್ ಪೊಸಿಷನ್ ಅಂತಾನೆ ಇರ್ಲಿ. ಬಟ್ ನಿಮಗೆ ಸ್ಯಾಲರಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ವಾ, ನಿಮ್ಮ ರಿಕ್ವೈರ್ಮೆಂಟ್ಸ್ ಆ ಸ್ಯಾಲರಿ ಸಾಕಾಗ್ತಾ ಇಲ್ವಾ, ದೇರ್ ಇಸ್ ನೋ ಪಾಯಿಂಟ್ ಆಫ್ ಆಕ್ಸೆಪ್ಟಿಂಗ್, ಅಲ್ವಾ? ನಿಮಗೂ ಅದೊಂದು ಫೀಲ್ ಆಗ್ಬೇಕು, ಓಕೆ ನನ್ನ ಪೊಸಿಷನ್ ಪ್ರಾಪರ್ ಆಗಿದೆ ಇಷ್ಟು, ರೈಟ್? ಸೊ ಅಗೇನ್ ಸೇಮ್ ರಿಲೇಶನ್ಶಿಪ್ ಅಂತ ಬಂದಾಗ್ಲೂ ನಿಮ್ ಕಡೆಯಿಂದ ಎಫರ್ಟ್ ಜಾಸ್ತಿ ಆಗ್ತದೆ, ನಿಮ್ ಕಡೆಯಿಂದ ಎನರ್ಜಿ ಜಾಸ್ತಿ ಆಗ್ತದೆ, ಆ ಕಡೆಯಿಂದ ಏನು ಇಂಪಾರ್ಟೆನ್ಸ್ ಬರ್ತಾ ಇಲ್ಲ ಅಂದ್ರೆ ನೋ ಪಾಯಿಂಟ್. ಏನೋ ಒಂದು ಹೊಸದ್ ಬರ್ತಾ ಇದೆ, ಚೂಸ್ ಮಾಡಿ, ರೈಟ್? ಸೊ ಅಗೇನ್ ಇವಾಗ ಲವ್ ಲೈಫ್ ಅಲ್ಲಿ ನೋಡೋಣ ಗ್ರೂಪ್ 3 ಅವ್ರಿಗೆ. ದೇರ್ ಈಸ್ 6 of Pentacles. ಓಕೆ, ಸೊ 6 of Pentacles ಅಂದ್ರೆ ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ಇವಾಗ ಯಾರ್ದೆಲ್ಲ ಒನ್ ಸೈಡೆಡ್ ಲವ್ ಇತ್ತು ಗೈಸ್, ಯಾರ್ದೆಲ್ಲ ಒನ್ ಸೈಡೆಡ್ ಲವ್ ಇತ್ತು ಅದು 2 sided ಆಗೋ ಎಲ್ಲಾ ಪಾಸಿಬಿಲಿಟಿನೂ ಇದೆ. ನಾನು ಪಾಸ್ಟ್ ವಿಡಿಯೋಸ್ ತುಂಬಾ ಮಾಡ್ತಾ ಇದ್ದೆ ಒನ್ ಸೈಡೆಡ್ ಅಲ್ಲಿ. ನಾನು ಈ ಒಂದು ಕಾರ್ಡ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೆ, ಬಿಕಾಸ್ 6 of Pentacles ಬಂದ್ರೆ ಇದು ಒನ್ ಸೈಡೆಡ್ ಅಲ್ಲ 2 sided ಅಂತ ಬ್ಯಾಲೆನ್ಸ್ ಇಲ್ಲಿ ತಕ್ಕಡಿ ಇದೆ ನೋಡ್ಬೋದು. ಅಂದ್ರೆ ನೀವು ಮಾತ್ರ ಎಫರ್ಟ್ ಹಾಕೋದಲ್ಲ, ಆ ಕಡೆಯಿಂದನೂ ಒಂದು ರೆಸ್ಪಾನ್ಸ್ ಬರುತ್ತೆ ಅಂತ. ಸೊ ಇಟ್ಸ್ 2 sided ನಾವು, ರೈಟ್? ಸೊ ಈ ಒಂದು ಕಾರ್ಡ್ ಬರುತ್ತೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಇಟ್ ನೆವರ್ ಕಮ್. ಸೊ ಇಟ್ಸ್ ಓಕೆ. ಯಾರ್ದೆಲ್ಲ ಒನ್ ಸೈಡೆಡ್ ಲವ್ ಇದೆ, ಒನ್ ಸೈಡೆಡ್ ಎಫರ್ಟ್ ಹಾಕ್ತಾ ಇದ್ರಿ, ಆಟೋಮೆಟಿಕ್ ಆಗಿ ನೀವು ನೋಡ್ಬೋದು ಮಾರ್ಚ್ ಮಂತ್ ಅಲ್ಲಿ ನೀವು ಎಫರ್ಟ್ ಹಾಕ್ತಾ ಇದ್ದ ಪರ್ಸನ್ ನಿಮ್ಗೆ ವಾಪಸ್ ರೆಸ್ಪಾಂಡ್ ಮಾಡೋದು, ಟೆಕ್ಸ್ಟ್ ಮಾಡೋದು, ಕಾಲ್ ಬ್ಯಾಕ್ ಮಾಡೋದು, ಇದೆಲ್ಲ ನೋಡ್ತಾ ಇದ್ದೀನಿ. ಗಿವ್ ಅಂಡ್ ಟೇಕ್ ರಿಲೇಶನ್ಶಿಪ್ ಇರುತ್ತೆ ನಿಮ್ಮ ಅಲ್ಲಿ, ಯಾವುದೇ ರೀತಿಯಾಗಿನೂ ನೀವೇ ಎಫರ್ಟ್ ಹಾಕೋದು ಅದೆಲ್ಲ ಇರಲ್ಲ. ಅಂಡ್ ತುಂಬಾ ಜನದ ಯಾರೆಲ್ಲ ನೀವು ದುಡ್ಡು ಕೊಟ್ಟಿದ್ರಿ ಯಾರಿಗೆ, ಯಾರಿಂದ ರಿಟರ್ನ್ ಬಂದಿರ್ಲಿಲ್ಲ ದುಡ್ಡು, ಎಸ್ ಅದು ರಿಟರ್ನ್ ನಿಮ್ಮ ಹತ್ರ ಬರೋದು ದುಡ್ಡು ನೋಡ್ತಾ ಇದ್ದೀನಿ, ಕೊಟ್ಟಿದ್ದ ದುಡ್ಡು ವಾಪಸ್ ಸಿಗೋದು ನೋಡ್ತಾ ಇದೀನಿ. ಯಾರಿಗೆ ಹೆಲ್ಪ್ ಮಾಡಿದ್ರಿ ಎಗೇನ್ ಆ ಹೆಲ್ಪ್ ನಿಮಗ್ ಬೇಕಾದಾಗ ಆ ಪರ್ಸನ್ ವಾಪಸ್ ಬರೋದು, ಹೆಲ್ಪ್ ಮಾಡೋದು. ನಿಮಗ್ ಸಪೋರ್ಟ್ ಬೇಕಾದಾಗ ಯಾರಿಗೆ ನೀವು ಸಪೋರ್ಟ್ ಮಾಡಿದ್ರಿ ಅವ್ರು ವಾಪಸ್ ಬಂದು ಅದನ್ನ ಕಂಪ್ಲೀಟ್ ಮಾಡೋದು, ಆ ಕಾರ್ಮಿಕ್ ಸೈಕಲ್ ಅಂತೀವಲ್ವಾ. ಅಂದ್ರೆ ನಿಮ್ ಕಡೆಯಿಂದ ಹೆಲ್ಪ್ ತಗೊಂಡಿರ್ತಾರೆ, ಬಟ್ ಅವ್ರ ಕಡೆಯಿಂದ ಯಾವ ಹೆಲ್ಪ್ ಮಾಡಿರಲ್ಲ, ಬಟ್ ಅವ್ರು ಬಂದು ಫೈನಲಿ ಅವರ ಒಂದು ಕರ್ತವ್ಯನ ಮುಗಿಸೋದು. ನಾನು ನಿನ್ನ ಹತ್ರ ಅವತ್ತು ಹೆಲ್ಪ್ ತಗೊಂಡಿದ್ದೆ, ನಾನು ಇವತ್ತು ಮಾಡ್ತೀನಿ, ನೀನ್ ಏನ್ ಹೇಳ್ತಾ ನಾನು ಮಾಡ್ತೀನಿ, ನಂಗೆ ಶಕ್ತಿ ಇದೆ ಅಂತ. ಇಟ್ಸ್ ಮೋರ್ ಲೈಕ್ ಫ್ರೆಂಡ್ಶಿಪ್ ವೇ ಅಲ್ಲಿ
ಕನೆಕ್ಷನ್ ವೇಯಲ್ಲಿ ಮಾರ್ಚ್ ಬಂದ್ಬಿಟ್ಟು ಪರ್ಫೆಕ್ಟ್ ಮಂತ್. ಅಂದರೆ ನಿಮಗೆ ಸಪೋರ್ಟ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಲೋನ್ಲಿ ನನ್ನೆಲ್ಲ ಬಿಟ್ಟೋದ್ರಲ್ಲ ಅಂತ ಅಂತೂ ಅನ್ಸಲ್ಲ. ಎಂಥ ಸಿಚುವೇಶನಲ್ಲೂ ಸಪೋರ್ಟ್ ಸಿಗುತ್ತೆ. ಅದು ಫಿನಾನ್ಷಿಯಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು. ಹೆಲ್ಪ್ ಮಾಡೋಕೆ ಜನ ಬಂದೇ ಬರ್ತಾರೆ. ಯಾವತ್ತೂ ನೀವು ಒಬ್ಬರೇ ಆಗಿ ಉಳ್ದಿರಲ್ಲ. ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್. ಓಕೆ, ಸೊ ಎಸ್, ರಿಲೇಶನ್ಶಿಪ್ ಅಲ್ಲಿ ಆಕ್ಟಿವ್ ಆಗಿದೆ, ಬ್ಯಾಲೆನ್ಸ್ಡ್ ಅಪ್ರೋಚ್ ಆಗಿರ್ತೀರ ನೀವು ನಿಮ್ಮ ಪಾರ್ಟ್ನರ್. ಇನ್ ಕೇಸ್ ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ ಅಂದ್ರೆ ನೀವಿಬ್ರು ಈಕ್ವಲ್ ಎಫರ್ಟ್ ಹಾಕ್ತಾ ಇರ್ತೀರಾ. ಯಾವುದೇ ರೀತಿ ಕಂಪ್ಲೇಂಟ್ಸ್ ಇರಲ್ಲ, ಎಲ್ಲ ಬ್ಯಾಲೆನ್ಸ್ಡ್ ಆಗಿ ಹೋಗುತ್ತೆ. ದಿಸ್ ಇಸ್ ವೆರಿ ಜನರಸ್ ಕಾರ್ಡ್. ಓಕೆ, ಸೊ ಇವಾಗ ಕರಿಯರ್ ಅಲ್ಲಿ ನೋಡೋಣ. ಗ್ರೂಪ್ 3 ಅವ್ರಿಗೆ there is Ace of Wands, beautiful energy guys. ಟ್ರಸ್ಟ್ ಮೀ, ಒಂದು ನ್ಯೂ ಜಾಬ್, ನ್ಯೂ ಬಿಗಿನಿಂಗ್ ಇದೆಲ್ಲ ಆಗದ ನೋಡ್ತಾ ಇದೀನಿ. ಇಲ್ಲಿ ನೋಡು, ಪೇಜ್ ಆಫ್ ವಾನ್ಸ್ ಇದೆ, ಪೇಜ್ ಆಫ್ ಕಪ್ಸ್ ಇದೆ, ಏಸ್ ಆಫ್ ವಾನ್ಸ್, ಆಪರ್ಚುನಿಟಿ. ಸೊ ಎಸ್, ಇದಕ್ಕಿಂತ ಇನ್ನೊಂದು ಹೇಳ್ಬೇಕಾ, ಒಂದು ನ್ಯೂ ಜಾಬ್, ನ್ಯೂ ಅಡ್ವೆಂಚರ್ ನೀವು ಸ್ಟಾರ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ ಕರಿಯರ್ ಅಲ್ಲಿ. ವಾಂಟ್ಸ್ ಅಂತ ಬಂದ್ರೆ ಇದು ಸಮಥಿಂಗ್ ರಿಲೇಟೆಡ್ ಟು ಎಜುಕೇಶನ್ ಅಲ್ಲ, ನೀವು ಪ್ಯಾಷನ್ ನ ಪ್ರೊಫೆಷನ್ ಆಗಿ ಮಾಡ್ಕೊಳ್ಳೋದು ಪಾಸಿಬಿಲಿಟಿ ಜಾಸ್ತಿ. ಅಂದ್ರೆ ನಿಮಗೆ ಏನ್ ಇಂಟ್ರೆಸ್ಟ್ ಇದೆ, ಏನರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ಸುಮ್ನೆ ಒಂದು ರೀಲ್ಸ್ ಅಪ್ಲೋಡ್ ಮಾಡಿರ್ತೀರಾ, ಆಟೋಮೆಟಿಕ್ ಆಗಿ ವೈರಲ್ ಆಗೋದು ಅಂಡ್ ಆಟೋಮೆಟಿಕ್ ಆಗಿ ನೀವು ಅದನ್ನೇ ಪ್ರೊಫೆಷನ್ ಮಾಡ್ಕೊಳ್ಳೋ ಪಾಸಿಬಿಲಿಟಿ ಬರೋದು. ಇವಾಗ ಮೋನಾಲಿಸಾ ಲೈಕ್ ಆಲ್ರೆಡಿ ವೈರಲ್ ಆಗಿದಾರಲ್ವಾ ಕಣ್ಣಿಂದ. ಸೊ ಅವ್ರು ಏನೋ ಮಾಡ್ತಾ ಇದ್ರು, ಸಡನ್ ಆಗಿ ಏನೋ ವೈರಲ್ ಆಯ್ತು. ಇವಾಗ ಅವ್ರು ಏನ್ ಮಾಡ್ತಾ ಇದ್ದಾರೆ, ಶಿ ಇಸ್ ಲೈಕ್ ಮೇಕಪ್ ಆರ್ಟಿಸ್ಟ್ ತರ ಹೋಗ್ತಾ ಇದಾರೆ, ಲೈಕ್ ಸಮ್ವೇರ್ ಸ್ಟೇಜ್ ಅಲ್ಲಿ ಸ್ಪೀಚ್ ಸಮ್ವೇರ್ ನೋ ವೇರ್ ಡೈರೆಕ್ಷನ್ ಚೇಂಜ್ ಆಗೋದು, ಇದೆಲ್ಲ ನೋಡ್ತಾ ಇದೀನಿ. ಸೊ ಇನ್ ಕೇಸ್ ಏನಾದ್ರು ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತ ಇದ್ರೆ, ಏನಾದ್ರು ಒಂದು ಕಂಟೆಂಟ್ ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಬೇಡ ಅನ್ಸಿದ್ರೆ, ಗೋ ಫಾರ್ ಇಟ್. ಮಾರ್ಚ್ ಅಲ್ಲಿ ವೈರಲ್ ಆಗೋ ಎಲ್ಲಾ ಪಾಸಿಬಿಲಿಟಿನೂ ಇದೆ. ಅಂದ್ರೆ ನೀವು ಸೈಡ್ ಹಸಲ್ ಆಗಿ ಇಟ್ಕೊಂಡಿರೋದೇ ಮೇನ್ ಹಸಲ್ ಆಗೋದನ್ನ ನೋಡ್ತಾ ಇದೀನಿ. ಸೊ ನ್ಯೂ ಜಾಬ್ ಅಥವಾ ನ್ಯೂ ಬಿಸ್ನೆಸ್, ನ್ಯೂ ಐಡಿಯಾ, ನ್ಯೂ ಪ್ರಾಜೆಕ್ಟ್ ನಿಮ್ಮ ಹತ್ರ ಬರೋದು. ಏನಾದ್ರೂ ಒಂದು ಹೊಸ ಬಿಸ್ನೆಸ್ ಲಾಂಚ್ ಮಾಡಬೇಕು ಅಂತ ಇದ್ರೆ ಮಾರ್ಚ್ ಅಲ್ಲಿ ಸಕ್ಸಸ್ ಆಗುತ್ತೆ. ಸ್ಟಾರ್ಟ್ ಮಾಡಿ, ಗಿವ್ ಅಪ್ ಮಾಡಬೇಡಿ. ಇಟ್ಸ್ ಮೋರ್ ಲೈಕ್ ನಿಮ್ಮ ಡೈಲಿ 10 to 7 ಜಾಬ್ ಬಿಟ್ಟು ನಿಮ್ಮ ಪ್ಯಾಷನ್ ಪ್ರೊಫೆಷನ್ ಮಾಡ್ಕೊಳ್ಳೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ ಗ್ರೂಪ್ 3 ಅವ್ರದ್ದು. ಬ್ಯೂಟಿಫುಲ್ ಅನ್ಬೋದು. ಇಟ್ಸ್ ಮೋರ್ ಲೈಕ್ ಮೇ ಬಿ ನಿಮಗೆ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಮೇ ಬಿ ಸ್ವಲ್ಪ ಆರ್ಡರ್ಸ್ ಬರ್ತಾ ಇರುತ್ತೆ, ಬಟ್ ಫ್ರಮ್ ನೋ ವೇರ್ ನಿಮ್ ಡಿಸೈನ್ಸ್ ಇಷ್ಟ ಆಗಿ ಒಂದು ಬಿಗ್ ಆಫರ್ ಬರೋದು, ಬಿಗ್ ಅಮೌಂಟ್ ಆಫ್ ಆರ್ಡರ್ ಬರೋದು. ಸೊ ಇದೆಲ್ಲ ನೋಡ್ತಾ ಇದ್ದೀನಿ ಗ್ರೂಪ್ 3 ಅವ್ರಿಗೆ. ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಮಾರ್ಚ್ ಅಲ್ಲಿ ನಿಮಗೆ. ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್ ಗೈಸ್. ಏನನ್ಸು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಗೈಸ್ ಯು ಗೋನಾ ಮಿಸ್ ಔಟ್. ಓಕೆ, ಅಂದ್ರೆ ಮಿಸ್ ಮಾಡ್ಕೋಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್. ಹಲೋ, ಯಾರೆಲ್ಲ 4th ಆಪ್ಷನ್ ಅಂದ್ರೆ ನಿಮ್ಮ ಝೋಡಿಯಾಕ್ ಸೈನ್ ಕಟಕ ರಾಶಿ, ವೃಶ್ಚಿಕ ರಾಶಿ ಹಾಗೂ ಮೀನ ರಾಶಿ ಆಗಿದ್ರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಮಾರ್ಚ್ ಮಂತ್ ಅಲ್ಲಿ ನಿಮಗೆ ಏನೇನೆಲ್ಲ ಮೆಸೇಜಸ್ ಇದೆ ಅಂತ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಲೈಫಲ್ಲಿ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಮಾರ್ಚ್ ಮಂತ್ ಹೋಲ್ ಥೀಮ್ ಹೆಂಗಿರುತ್ತೆ ನಿಮಗೆ ನೋಡೋಣ. ಆಪರ್ಚುನಿಟೀಸ್ ಏನೆಲ್ಲ ಬರುತ್ತೆ ಅಂತ ನೋಡೋಣ, ಚಾಲೆಂಜಸ್ ಏನೆಲ್ಲ ಬರುತ್ತೆ ಅಂತ ನೋಡೋಣ, ಗೈಡೆನ್ಸ್ ನೋಡೋಣ ನಿಮಗೆ ಗೈಸ್, ಲವ್ ಲೈಫ್ ಹೆಂಗಿರುತ್ತೆ ಅಂಡ್ ಫೈನಲಿ ಕರಿಯರ್ ಮತ್ತೆ ಫಿನಾನ್ಷಿಯಲ್ ಲೈಫ್ ಹೆಂಗಿರುತ್ತೆ ಅಂತ ನೋಡೋಣ. ಆಲ್ ರೈಟ್, ಸೊ ಜಾಸ್ತಿ ತಡ ಮಾಡೋದ್ ಬೇಡ, ಮೇನ್ ಎನರ್ಜಿ ನಿಮ್ದು ಹೆಂಗಿರುತ್ತೆ ಲೆಟ್ಸ್ ಸಿ ಗೈಸ್. ದೇರ್ ಈಸ್ ವೀಲ್ ಮೆಸೇಜ್ ಬಂದ್ಬಿಟ್ಟು ಇಂಡಿಸಿವ್ನೆಸ್, allowing your life to ramble aimlessly. Okay, and then there is 2 of wands. All right, so one thing is for sure, ಎಲ್ಲೋ ಒಂದ್ ಕಡೆ ಸ್ವಲ್ಪ ಸ್ಲೋ ಡೌನ್ ಮಾಡ್ತೀರಾ ಗ್ರೂಪ್ 4. ಲೈಫ್ ತುಂಬಾ ಸೀರಿಯಸ್ ಆಗಿ ತಗೊಂಡೆ, ತುಂಬಾ ಎಲ್ಲಾ ಸಿಚುವೇಶನ್ ಅಲ್ಲೂ ತುಂಬಾ ಯೋಚನೆ ಮಾಡ್ಬಿಟ್ಟು ಡಿಸಿಷನ್ ತಗೊಳಕ್ ಶುರು ಮಾಡಿದೆ. ಅದ್ಯಾವುದು ನನಗೆ ಒಳ್ಳೆ ಔಟ್ಕಮ್ ಕೊಡ್ಲಿಲ್ಲ, ಅದ್ಯಾವುದು ನನಗೆ ಪ್ರಾಪರ್ ಔಟ್ಕಮ್ ಕೊಡ್ಲಿಲ್ಲ.
ಈ ತರ ವೇಯಲ್ಲಿ ಯೋಚನೆ ಮಾಡೋದನ್ನ ನೋಡ್ತಾ ಇದೀನಿ. ಅಂದ್ರೆ ಹೆಂಗಾಗತ್ತೆ ಆಗ್ಲಿ, ಇನ್ಮೇಲೆ ನಾನು ಜಾಸ್ತಿ ಯೋಚನೆ ಮಾಡಲ್ಲ, ಹೆಂಗಾಗತ್ತೆ ಹೋಗ್ಲಿ ಲೈಫು, ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಮೇ ಬಿ ಇಟ್ಸ್ ಮೋರ್ ಲೈಕ್ 2 of 1 ಅಂತ ಇದೆ. ಅಂದ್ರೆ 2 ಆಪ್ಷನ್ ಮಧ್ಯೆ ಸಿಕ್ಕಾಕೋಬಿಟ್ಟಿದ್ದೀರಾ. ಅದು ಲವ್ ಲೈಫಲ್ಲಿ ಆಗಿರ್ಬೋದು, ಗ್ರೂಪ್ 4 ಅದು ಕರಿಯರ್ ಲೈಫಲ್ಲಿ ಆಗಿರ್ಬೋದು. 2 ಆಪ್ಷನ್ಗಳ ಮಧ್ಯ ಸಿಕ್ಕಾಕೊಂಡಿರೋ ಪಾಸಿಬಿಲಿಟಿ ಇದೆ. ನಂಗೆ ಅದು ಬೇಕು ಇದು ಬೇಕು, ನಂಗೆ ಆಗ್ತಾ ಇಲ್ಲ ಚೂಸ್ ಮಾಡೋದಕ್ಕೆ. ಇವಾಗ ಒಂದ್ ಜಾಬ್ ಬಿಟ್ಟು ಇನ್ನೊಂದ್ ಜಾಬಿಗೆ ಹೋದ್ರೆ ಒಳ್ಳೆ ಆಫರ್ ಇದೆ, ಬಟ್ ಅದ್ರಲ್ಲೂ ಸ್ವಲ್ಪ ಸ್ಟ್ರಗಲ್ಸ್ ಇದೆ. ನನಗೆ ಅದೆಲ್ಲ ಹೋಗ್ಬೇಕಾ ಬೇಡವಾ ಇವಾಗ? ಸೊ ಇಟ್ಸ್ ಮೋರ್ ಲೈಕ್ ನೀವು ಡಿಸಿಷನ್ನೇ ತಗೊಂತಾ ಇಲ್ಲ, ಆ ಒಂದು ರಿಸ್ಕೇ ತಗೊಂತಾ ಇಲ್ಲ. ಏನಾಗುತ್ತೆ ನೋಡೋಣ, ಇನ್ನು ಟೈಮ್ ಇದೆ ನೋಡೋಣ. ಸೊ ಈ ತರ ಒಂದು ಸಿಚುವೇಶನ್ ಅಲ್ಲಿ ನೀವು ಸ್ಟಕ್ ಆಗಿರೋದನ್ನ ನೋಡ್ತಾ ಇದೀನಿ. ಒಂಥರ ವೆರಿ ಇಂಡಿಸಿಸಿವ್ನೆಸ್. ನಾನು ಇವಾಗಲೇ ಇದಕ್ಕೆ ಏನು ಡಿಸಿಷನ್ ತಗೊಳೋದು ಬೇಡ. ಸೊ ಇಟ್ಸ್ ಮೋರ್ ಲೈಕ್ ಮಾರ್ಚ್ ಸ್ಟಾರ್ಟಿಂಗ್ ಅಲ್ಲೇನೆ ಒಂಥರ ಕನ್ಫ್ಯೂಷನ್ ಅಲ್ಲಿ ಇರೋದು ನೀವು. ಗೋಯಿಂಗ್ ವಿತ್ ದ ಫ್ಲೋ, ಹೋಗೋಣ ಏನಾಗುತ್ತೆ ನೋಡೋಣ, ಡಿಸಿಷನ್ನೇ ಮಾಡೋದು ಬೇಡ, ಫ್ಲೋ ಅಲ್ಲಿ ಹೋಗೋಣ. ಈ 2 ಚಾಯ್ಸಸ್ ಮಾಡ್ಬೇಕಾಗಿರುತ್ತೆ ನಿಮಗೆ, ಇಂಪಾರ್ಟೆಂಟ್ ಚಾಯ್ಸಸ್ ಮಾಡ್ಬೇಕಾಗಿರುತ್ತೆ. ಬಟ್ ನೋಡೋಣ ಏನಾಗುತ್ತೆ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ. ಒಂದ್ ಡಿಸಿಷನ್ಗೆ ಕಮಿಟ್ ಆಗಲ್ಲ ನಿಮಗೆ. ಆ ತರ ಫೀಲ್ ಆಗ್ಬೋದು. ಎಟ್ ಒನ್ ಪಾಯಿಂಟ್ ಅಲ್ಲಿ ನಿಮಗೆ ಫೀಲ್ ಆಗ್ಬೋದು, ನನ್ನ ಲೈಫ್ ಪರ್ಪಸ್ ಏನು ಅಂತ ನಿಮಗೆ ನೀವೇ ಕ್ವೆಶನ್ ಮಾಡ್ಕೋಬಹುದು. ಲೈಕ್ ನೀವು ಈ ತರ ಯಾಕೋತ ಡಿಸೈಡ್ ಮಾಡ್ತೀರಾ, ಈ ತರ ಯಾಕೋತ ನಿಮಗೆ ನೀವೇ ಕ್ವೆಶನ್ ಮಾಡ್ತೀರಾ. ಆ ಒಂದ್ ಚಾಯ್ಸ್, ಒಂದ್ ಡಿಸಿಷನ್ ಮಾಡಿದ್ರೆ ನೆಕ್ಸ್ಟ್ ಯೂನಿವರ್ಸೇ ನಿಮ್ನ ಹೇಳ್ಕೊಂಡು ಹೋಗುತ್ತೆ ಒಂದ್ ಬೆಟರ್ ಪೊಸಿಷನ್ ಕಡೆಗೆ. ಬಟ್ ನೀವು ಅದನ್ನ ಡಿಸಿಷನ್ ನಿಮ್ ಕೈಲಿರುತ್ತೆ. ಟ್ರಸ್ಟ್ ಮೀ, ಯೂನಿವರ್ಸ್ ಯಾವತ್ತೂ ನಿಮಗೆ ಇನ್ಫ್ಲೂಯೆನ್ಸ್ ಮಾಡಲ್ಲ ಅದೇ ತಗೋ ಇದೇ ತಗೋ ಅಂತ. ನೀವು ಚೂಸ್ ಮಾಡ್ತೀರಾ, ಯೂನಿವರ್ಸ್ ಹಂಗ್ ಕರ್ಕೊಂಡು ಹೋಗುತ್ತೆ. ಇಟ್ಸ್ ಆಲ್ ಅಪ್ ಟು ಅಸ್. ಬಟ್ ನೀವು ಆ ಡಿಸಿಷನ್ನೇ ಮಾಡ್ಲಿಲ್ಲ ಅಂದ್ರೆ, ಫಾರ್ ಅನ್ ಎಕ್ಸಾಂಪಲ್, ಇವಾಗ ಡಿಗ್ರಿ ಮಾಡ್ತಿರೋರ್ಗೆನೆ ನೆಕ್ಸ್ಟ್ ಮಾಸ್ಟರ್ಸ್ ಮಾಡ್ಬೇಕಾ ಜಾಬಿಗೆ ಹೋಗ್ಬೇಕಾ ಅಂತ ಏನು ಡಿಸೈಡ್ ಮಾಡ್ಬೇಕಾಗತ್ತೆ. ಅದೊಂದು ಟೈಮ್ ಫ್ರೇಮ್ ಇರುತ್ತೆ ಅದಕ್ಕೂ. ಇವಾಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ಬೋದು, ನೆಕ್ಸ್ಟ್ ನಿಮ್ಮ ಇಯರ್ ಅವರು ಜಾಬ್ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಆಗ್ಬೋದು. ನೀವು ಡಿಲೇ ಮಾಡ್ತಾ ಹೋದ್ರೆ ನಿಮಗೆ ಡಿಲೇ ಆಗುತ್ತೆ. ಸೊ ಯೂನಿವರ್ಸ್ ವೆಯ್ಟ್ ಮಾಡ್ತಾ ಇರುತ್ತೆ, ಯಾವ್ದು ಚೂಸ್ ಮಾಡ್ತಾನೆ ನೋಡೋಣ, ಅದ್ರ ಮೇಲೆ ಹೇಳ್ಕೊಂಡು ಹೋಗೋಣ. ಚೂಸೇ ಮಾಡ್ಲಿಲ್ಲ ಅಂದ್ರೆ ಮೇ ಬಿ ಇವ್ರಿಗೆ ಇಲ್ಲೇ ಇರ್ಬೇಕನ್ಸುತ್ತೆ, ಇಲ್ಲೇ ಆರಾಮಾಗಿರ್ಬೇಕನ್ಸುತ್ತೆ, ಇಲ್ಲೇ ಲೇಸಿನೆಸ್ ಅಲ್ಲಿ ಇರ್ಬೇಕನ್ಸುತ್ತೆ. ಓಕೆ, ಅದನ್ನೇ ಮಾಡ್ಲಿ ಅಂತ ಯೂನಿವರ್ಸ್ ನಿಮ್ನ ಅದೇ ಎಂಕರೇಜ್ ಮಾಡ್ಕೊಂಡು ಹೋಗುತ್ತೆ. ಸೊ ಅವ್ನ್ ಡಿಸಿಷನ್ ಮಾಡ್ಬೇಕು, ಅವಾಗ್ಲೇ ನೀವು ನೆಕ್ಸ್ಟ್ ನೋಡೋದಕ್ಕೆ ಹೋಗೋದು. ನಿಮ್ಮ ಭಯ ಏನಿದೆ, ಆ ಪರ್ಪಸೇ ಏನು ಇಲ್ವಾ ಲೈಫಲ್ಲಿ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲೇ ಇದ್ರೆ ವರ್ಕೌಟ್ ಆಗಲ್ಲ. ಇಟ್ಸ್ ಲೈಕ್ ನೀವೇನೋ ಒಂದು ದೊಡ್ಡ ಬಿಸ್ನೆಸ್ ಮಾಡ್ಬೇಕಂತ ಇರ್ತೀರಾ, ಬಟ್ ಆ ದೊಡ್ಡ ಬಿಸ್ನೆಸ್ ಮಾಡ್ಬೇಕಂದ್ರೆ ಒಂದು ಫಸ್ಟ್ ಸ್ಟೆಪ್ ಅನ್ನೋದು ಇಡ್ಲೇಬೇಕು. ಫಸ್ಟ್ ಸ್ಟೆಪ್ ಅನ್ನೋದು ತಗೊಂಡ್ಲೇಬೇಕು. ಸಡನ್ ಆಗಿ ನಿಮ್ಮ ಹತ್ರ ಬಂದ್ಬಿಡಲ್ಲ ಯಾರು, ತಗೊಳಪ್ಪ ಬಿಸ್ನೆಸ್ ಡೀಲ್ ಮಾಡಪ್ಪ ಅಂತ ಯಾರು ಬರಲ್ಲ. ನೀವೇನೋ ಒಂದು ಎಫರ್ಟ್ ಹಾಕಿದ್ರೆ, ಲೀಡ್ ಮಾಡಿದ್ರೆ ಅದರಿಂದನೂ ಒಂದು ಸಮಥಿಂಗ್ ಬೆಟರ್ ಬರುತ್ತೆ. ಸೊ ಒಂದು ಸ್ಮಾಲ್ ಗೋಲ್ಸ್ನ ಥಾಟಲ್ಲಿ ಇಟ್ಕೊಳ್ಳಿ. ಒಂದೇ ಸತಿ ದೊಡ್ಡ ಗಿಫ್ಟ್ ವಿನ್ ಆಗೋಣ ಅನ್ಕೊಂಡು ಹೋದ್ರೆ ಯಾವುದು ಸಿಕ್ಕಿರೋದು ಹೋಗುತ್ತೆ. ಸೊ ಒನ್ ಸ್ಟೆಪ್ ಫಾರ್ವರ್ಡ್ ಇಡ್ತಾ ಹೋಗಿ. ಲೈಕ್ ಒನ್ ಸ್ಟೆಪ್ ಫಾರ್ವರ್ಡ್ ಇಸ್ ಬೆಟರ್ ದೆನ್ ನಥಿಂಗ್, ರೈಟ್? ಈ ತರ ನೀವೇನಾದ್ರು ಡಿಲೇ ಮಾಡ್ತಾ ಹೋದ್ರೆ ಮೇ ಬಿ ಗೈಸ್ ಗ್ರೂಪ್ 4 ಇರೋ ಆಪರ್ಚುನಿಟೀಸ್ನು ನೀವು ಮಿಸ್ ಮಾಡ್ಕೊಂತ ಹೋಗ್ಬೋದು. ಸೊ ನೌ ಇಸ್ ಹೈ ಟೈಮ್. ಮಾರ್ಚ್ ಸ್ಟಾರ್ಟಿಂಗ್ 1 week ಅಲ್ಲೇನೆ ನೀವೇನ್ ನೆಕ್ಸ್ಟ್ ಸ್ಟೇಜ್, ನೆಕ್ಸ್ಟ್ ಫೇಸ್, ನೆಕ್ಸ್ಟ್ ಚಾಪ್ಟರ್ ಅಂತಾನೆ ಹೇಳ್ಬೋದು ಲೈಫಲ್ಲಿ ಹೋಗ್ತಾ ಇದ್ದೀರಾ. ಚಾಯ್ಸ್ ಮಾಡಿ, ಚೂಸ್ ಮಾಡಿ, ನೆಕ್ಸ್ಟ್ ನಿಮ್ಮನ್ನ ದೇವರೇ ಕರ್ಕೊಂಡು ಹೋಗುತ್ತೆ, ರೈಟ್? ಸೊ ನೆಕ್ಸ್ಟ್ ನೋಡೋಣ ಆಪರ್ಚುನಿಟೀಸ್ ಅಂತ ಬಂದ್ರೆ ಮಾರ್ಚಲ್ಲಿ ಹೆಂಗಿದೆ ಗ್ರೂಪ್ 4 ಅವ್ರಿಗೆ ಅಂತ. There is King of Wands, beautiful energy, and there is Pin, new job or career. ಸೊ ನಾನು ಹೇಳ್ದೆ ನಿಮ್ಮ ಮುಂದೆ ಆಪರ್ಚುನಿಟೀಸ್ ಇದೆ, ನೀವು ಚೂಸ್ ಮಾಡ್ತಾ ಇಲ್ಲ ಅಂತ ನಾನು ನಿಮಗೆ ಮುಂಚೆನೆ ಹೇಳ್ದೆ. ಬಟ್ ನಿಮಗೋಸ್ಕರ ಯಾರು ಚೂಸ್ ಮಾಡ್ತಾರೆ? ಯಾರಿಗಾರು ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರು ಬಂದು ಸ್ವಲ್ಪ ಗೈಡ್ ಮಾಡಲಿ ಅಂತ? ಅಥವಾ ಹೊರಗಡೆ ಜನರು ನಿಮಗೆ ಬಂದು ಗೈಡ್ ಮಾಡಲಿ, ಅಲ್ಲಿವರೆಗೂ ನಂಗೆ ಗೊತ್ತಿಲ್ಲ ಅಂತ ಕೂತಿದ್ದೀರಾ? ಏನು ಕತೆ ಗ್ರೂಪ್ 4? ಬಿಕಾಸ್ ನಾನು ಏನು ನೋಡ್ತೀನಿ, ನಿಮ್ಮ ಜೊತೆ ಆ ಪೊಟೆನ್ಷಿಯಲ್ ಇದೆ, ನಿಮ್ಮ ಜೊತೆ ಸ್ಟ್ರೆಂತ್ ಇದೆ, ನಿಮ್ಮ ಜೊತೆ ಎನರ್ಜಿ ಇದೆ. ಆ ಒಂದು ಪೊಸಿಷನಿಗೆ ಏನೇನೆಲ್ಲ ಬೇಕು ಅದೆಲ್ಲದು ನಿಮ್ಮ ಹತ್ರ ಇದೆ. ಬಟ್ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಬೇರೆಯವ್ರು ಬಂದು ಸ್ವಲ್ಪ ಪುಷ್ ಕೊಡ್ಲಿ, ಬೇರೆಯವ್ರು ಬಂದು ಸ್ವಲ್ಪ ನನ್ನ ದೂಡ್ಲಿ, ಆಮೇಲೆ ನನ್ನ ದೋಣಿ ಮುಂದೆ ಹೋಗುತ್ತೆ. ಸೊ ಈ ತರ ಒಂದು ಅಲೆ ಬಂದು ದೂಡ್ಲಿ, ನಾನು ಅವಾಗ ಮುಂದೆ ಹೋಗ್ತೀನಿ. ಸೊ ಲೈಕ್ ಆ ಲೀಡೇ ತಗೊಂತಾ ಇಲ್ಲ, ಇನಿಷಿಯೇಟಿವ್ನೇ ತಗೊಂತಾ ಇಲ್ಲ, ಆ ಬೋಲ್ಡ್ ಸ್ಟೆಪ್ ಅನ್ನೋದು ಹೇಳ್ತೀವಲ್ಲ
ಆ ಬೋಲ್ಡ್ ಸ್ಟೆಪ್ಪೇ ನೀವು ಮುಂದೆ ಇಡ್ತಾ ಇಲ್ಲ. ಯಾರಿಗೋ ವೆಯ್ಟ್ ಮಾಡ್ತಾ ಇದ್ದೀರಾ ಹೇಳೋದಕ್ಕೆ, ಯಾರಿಗೋ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮಗೋಸ್ಕರ ಡಿಸಿಷನ್ ಮಾಡೋದಕ್ಕೆ. ಇಟ್ಸ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಆಪರ್ಚುನಿಟೀಸ್, ಯಾರಿಗೆಲ್ಲ ಜಾಬ್ ಇಲ್ಲ ಗೈಸ್, ನ್ಯೂ ಜಾಬ್ ಕರಿಯರ್ ಆಪರ್ಚುನಿಟಿ ಬರ್ತಾ ಇದೆ ಆ್ಯಂಡ್ ಸಮಥಿಂಗ್ ಬಿಗ್. ಬಿಕಾಸ್ ಕಿಂಗ್ ಆಫ್ ವಾಂಡ್ಸ್ ಅಂದರೆ ನಿಮಗೇನೆ ಒಂದು ಮೇನ್ ರೋಲ್, ನಿಮಗೇನೆ ಒಂದು ಲೀಡಿಂಗ್ ರೋಲ್, ನಿಮಗೇನೆ ಒಂದು ಮ್ಯಾನೇಜರ್ ಪೊಸಿಷನ್, ಎಟ್ ಎ ಟೈಮ್ ಮ್ಯಾನೇಜರ್ ಪೊಸಿಷನ್ ಸಿಗೋದು, ಇದೆಲ್ಲ ನೋಡ್ತಾ ಇದ್ದೀನಿ. ಬಟ್ ನೀವು ಸೆಲ್ಫ್ ಡೌಟಲ್ಲಿ ಇದ್ದೀರಾ, ನನ್ನ ಕೈಲಿ ಆಗುತ್ತಾ ಇಲ್ವಾ, ನಾನು ಇಂಥ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾ, ನಾನು ಇಂಥ ದೊಡ್ಡ ರಿಸ್ಕ್ ಲೈಫಲ್ಲಿ ತಗೋಬೇಕಾ. ಸೊ ನಿಮಗೆ ನೀವೇ ಒಂದು ಕಾಲು ಹಿಂದೆ ಇಡ್ತಾ ಇದ್ದೀರಾ. ಆಪರ್ಚುನಿಟಿ ಕಣ್ ಮುಂದೆ ಇದ್ರೂ, ಕಪ್ಪು ಮುಂದೆ ಇದ್ರೂ, ಆ ಕಪ್ ನನ್ನ ಕೈಲಿ ಎತ್ತಕ್ಕಾಗತ್ತಾ, ಆ ಕಪ್ನ ನನ್ನ ಮನೆಗೆ ತೊಗೊಂಡು ಹೋಗೋಕ್ಕಾಗತ್ತಾ. ಸೊ ಹಿಂಗೆ ಅನವಶ್ಯಕವಾಗಿ ನೀವು ಡಿಲೇ ಮಾಡ್ತಾ ಇದ್ದೀರಾ. ಸೊ ತುಂಬ ಜನಕ್ಕೆ ನ್ಯೂ ಜಾಬ್ ಆಪರ್ಚುನಿಟಿ ನಿಮಗೆ ಆಫರ್ ಆಗುತ್ತೆ. ಬಟ್ ಮೇಕ್ ಶೋರ್ ಯಾವಾಗ ಡಿಸಿಷನ್ ಮಾಡಬೇಕು, ಯಾವಾಗ ಅದನ್ನ ಇನ್ಚಾರ್ಜ್ ತಗೋಬೇಕು, ಯಾವಾಗ ಅದನ್ನ ಕಂಟ್ರೋಲ್ ತಗೋಬೇಡಿ. ಯಾರಿಗೂ ವೆಯ್ಟ್ ಮಾಡ್ಕೊಂಡು ಕೂರಬೇಡಿ, ಡಿಲೇ ಮಾಡಬೇಡಿ. ಓಕೆ, ಡಿಲೇ ಮಾಡಿದ್ರೆ ಆಪರ್ಚುನಿಟೀಸ್ ಬಿಟ್ಟು ಹೋಗೋ ಪಾಸಿಬಿಲಿಟಿ ಇದೆ. ಈಗ ನಿಮ್ಮ ಹತ್ರ ಹೆಂಗೆ ಆಪರ್ಚುನಿಟಿ ಬಂದಿದೆ ಅದು ನೆಕ್ಸ್ಟ್ ಪರ್ಸನಿಗೆ ಹೋಗ್ಬೋದು, ಹೋಗಕ್ಕೆ ಬಿಡಬೇಡಿ ಗಾಯ್ಸ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ಚಾಲೆಂಜಸ್ ಅಂದರೆ ಏನು ನಿಮಗೆ ಅಂತ. ಗ್ರೂಪ್ 4 ದೇರ್ ಈಸ್ ಡಿಸ್ಕವರಿ, ಸೆಲ್ಫ್ ಡಿಸ್ಕವರಿ. ಅಂದರೆ ಅಗೇನ್ ನಿಮಗೆ ಒಂಥರ ಕ್ವೆಶನ್ ಇದೆ ಅನ್ಸುತ್ತೆ ಗ್ರೂಪ್ 4, ನನ್ನ ಲೈಫ್ ಪರ್ಪಸ್ ಏನು. ಓಕೆ, ನಾನೇನೋ ಇವಾಗ ಡಿಗ್ರಿ ಮಾಡಿದೆ, ಎಕ್ಸಾಂಪಲ್ ಗೈಸ್ ಇದು, ನಾನೇನೋ ಡಿಗ್ರಿ ಮಾಡಿದೆ, ಇವಾಗ ಮಾಸ್ಟರ್ಸ್ ಮಾಡಿದ್ರೆ ಅದು ನನ್ನ ಲೈಫ್ ಪರ್ಪಸಾ, ನೆಕ್ಸ್ಟ್ ಇನ್ ಹೈಯರ್ ಎಜುಕೇಶನ್ ಮಾಡೋದು ಅದು ನನ್ನ ಲೈಫ್ ಪರ್ಪಸಾ. ಇವಾಗ ನೀವೇನು ಮಾಡ್ತೀರಾ, ಆಸ್ಟ್ರಾಲಜಿಸ್ಟ್ ಜೊತೆ ಹೋಗ್ತೀರಾ, ಲೈಕ್ ಕೇಳ್ತೀರಾ, ಓಕೆ ನಾನೇನು, ನನ್ನ ಲೈಫ್ ಪರ್ಪಸ್ ಏನು, ನನ್ನ ಎನರ್ಜಿ ಎಲ್ಲಿ ಹೋಗುತ್ತೆ. ಅವ್ರು ಹೇಳಿದ್ರು ಓಕೆ ಜಾಬ್ ಮಾಡಿ, ಇಲ್ಲ ಎಜುಕೇಶನ್ ಮಾಡಿ, ಏನು ಹೇಳಿದ್ರು ಅದನ್ನ ಕಂಪ್ಲೀಟಾಗಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನೀವು. ಹೌದಾ, ಇದು ನಿಜನಾ, ನೀವೇ ಮತ್ತೆ ಕ್ವೆಶನ್ ಮಾಡ್ಕೊಳ್ಳೋದು, ಕ್ವೆಶನಿಂಗ್ ಯೋರ್ ಸೆಲ್ಫ್. ಹೌದಾ, ಇದು ನನ್ನ ಲೈಫ್ ಪರ್ಪಸ್ ಏನಾ, ನಾನೇನಾದ್ರು ರಾಂಗ್ ಡಿಸಿಷನ್ ಮಾಡಿಬಿಟ್ರೆ ನೆಕ್ಸ್ಟ್ ನಾನು ರಿಗ್ರೆಟ್ ಮಾಡಬೇಕಾಗಿ ಬಂದ್ಬಿಟ್ರೆ. ಸೊ ಈ ಥರ ನಿಮ್ಮನ್ನ ಇಷ್ಟೊಂದು ಕನ್ಫ್ಯೂಸಿಂಗ್ ಸಿಚುವೇಶನಲ್ಲಿ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ಮಾರ್ಚಲ್ಲಿ ಹೆಂಗಿರುತ್ತೆ ಅಂದರೆ ಗೈಸ್, ನಿಮ್ಮನ್ನ ನೀವು ಡಿಸ್ಕವರ್ ಮಾಡ್ಕೊಳ್ಳೋದು. ಆ್ಯಸ್ ಅ ಪರ್ಸನ್ ನೀವು ಯಾವ ಥರ, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ, ನಿಮ್ಮಲ್ಲಿ ಸ್ಕಿಲ್ಸ್ ಏನಿದೆ, ನಿಮಗೆ ಗೊತ್ತಿಲ್ಲದಿರೋ ಕೆಲವೊಂದೊಂದು ನಿಮ್ಮ ಬಗ್ಗೆ ಕ್ವಾಲಿಟೀಸ್, ನಿಮ್ಮ ಸ್ಕಿಲ್ಸು, ನಿಮ್ಮ ಟ್ಯಾಲೆಂಟು, ಇದೆಲ್ಲ ನೀವು ಫೈಂಡ್ ಔಟ್ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದನ್ನು ನೋಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಚೂಸ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗ್ಬೋದು, ಕನ್ಫ್ಯೂಸ್ ಆಗ್ಬೋದು, ನಿಮ್ಮ ಲೈಫ್ ಪರ್ಪಸ್ಗೆ ಇದು ಅಲೈನ್ ಆಗುತ್ತೆ ಅಂತ. ಸೊ ಆ ಸೆಲ್ಫ್ ಡೌಟಲ್ಲೇ ಕೂರಬೇಡಿ. ಗ್ರೂಪ್ 4 ಏನಿದೆ ಅದನ್ನ ಚೂಸ್ ಮಾಡಿ ಮುಂದೆ ಹೋಗ್ತಾ ಇರಿ, ಅದು ನಿಮ್ಮ ಲೈಫ್ ಪಾತಿಗೆ ಅಲೈನ್ ಆಗುತ್ತೆ. ನೀವು ಮಿಸ್ಟೇಕ್ ಆಗಿ ಈಗ ಏನು ಚೂಸ್ ಮಾಡಿದ್ರು ಅದು ಪ್ರಾಪರ್ ಆಗೇ ಹೋಗುತ್ತೆ. ಬಿಕಾಸ್ ದಟ್ ಈಸ್ ಯೋರ್ ಲೈಫ್. ಹೆಂಗೆ ನೀವು ರಾಂಗ್ ರೂಟ್ ತಗೊತೀರಾ, ಅದು ಆಗಬೇಕಾಗಿರುತ್ತೆ, ಆಗತ್ತೆ, ಅದರಿಂದ ಎಷ್ಟು ಓಡೋಗ್ತೀರಾ, ರೈಟ್. ಗೈಡೆನ್ಸ್ ನೋಡೋಣ ಇವಾಗ. ದೇರ್ ಈಸ್ ಯಂಗ್ ಅಂದರೆ ಅಗೇನ್ ದಿಸ್ ಕಿಂಗ್ ಆಫ್ ವಾಂಡ್ಸ್ ಎನರ್ಜಿನೇ ಮತ್ತೆ ಬಂದಿದೆ. ಯಂಗ್ ಅಂತ ಅಂದರೆ ಇನಿಷಿಯೇಟಿವ್ ತಗೊಳ್ಳೋದು, ಆ್ಯಕ್ಷನ್ ತಗೊಳ್ಳೋದು. ಈಗೇನು ಕಿಂಗ್ ಆಫ್ ವಾಂಡ್ಸ್ ಅಂದ್ರೂ ಅದೇನೆ, ಬೋಲ್ಡ್ ಸ್ಟೆಪ್ ತಗೊಳ್ಳೋದು. ಸೊ ಗೈಡೆನ್ಸ್ ಏನಂತ ಅಂದರೆ ಗೈಸ್, ನೋ ಮ್ಯಾಟರ್ ವಾಟ್, ಒಂದು ಬೋಲ್ಡ್ ಸ್ಟೆಪ್ ತಗೋಬೇಕು ಇವಾಗ ಲೈಫಲ್ಲಿ. ಎಷ್ಟೇ ನೀವು ಹಿಂದೆ ಉಳ್ದೇ ಹೋಗ್ಬಿಡ್ತೀರಾ. ಎಷ್ಟೇ ನೀವು ಹೊರಗಡೆ ಅವ್ರು ಬಂದು ನನಗೆ ಸ್ವಲ್ಪ ಗೈಡ್ ಮಾಡಲಿ ಅಂತ ಕಾಯ್ಕೊಂಡು ಕೂತ್ರೆ ಅದು ನೀವು ಯಾವತ್ತೂ ಹೋಗೋಕ್ಕೆ ಆಗಲ್ಲ. ಈ ಆಪರ್ಚುನಿಟಿ ಬಂದಿದೆಯಲ್ಲ, ಅದು ಯಾವಾಗಲೂ ನಿಮ್ಮ ಹತ್ರ ಇರಲ್ಲ. ನಿಮ್ಮ ಹತ್ರ ಒಂದು 2-3 ದಿನ ಇರ್ಬೋದು, ಬಟ್ 2-3 ವೀಕೇ ಇರ್ಬೋದು, ಬಟ್ ನಿಮ್ಮ ಕಡೆಯಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ ಅಂದಾಗ ಹೋಗುತ್ತೆ, ಅದು ನೆಕ್ಸ್ಟ್ ಇದಕ್ಕೆ ಹೋಗುತ್ತೆ, ರೈಟ್. ದಟ್ ಈಸ್ ಹೌ. ಒಂದು ರಿಕ್ವೆಸ್ಟ್ ನೀವು ಆಕ್ಸೆಪ್ಟ್ ಮಾಡಲೇ ಇಲ್ಲ ಅಂದರೆ ಆ ರಿಕ್ವೆಸ್ಟ್ ಇನ್ನೊಬ್ರಿಗೆ ಹೋಗುತ್ತೆ. ಇವಾಗ ಮದುವೆ ಅಂತ ಬಂದಾಗ್ಲೇನೆ ತುಂಬಾ ಜನ ಇವಾಗ ಚೂಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. ಆ ವ್ಯಕ್ತಿ ನಿಮಗೆ 1 ತಿಂಗಳು ಕಾಯ್ಬೋದು, ಮ್ಯಾಕ್ಸ್ ಅಂದರೆ 2-3 ತಿಂಗಳು ಕಾಯ್ಬೋದು, ರೈಟ್. ಫಾರ್ ಎವರ್ ಕಾಯ್ತಾ ಕೂರಲ್ಲ. ಓಕೆ, ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಅಂತ ಬಿಟ್ಟು ಇನ್ನೊಬ್ರ ಕಡೆ ಹೋಗುತ್ತೆ. ಬಟ್ ಆ ಬೆಸ್ಟ್ ಆಪರ್ಚುನಿಟಿ ಏನಿದೆ ಅದನ್ನ ಚೂಸ್ ಮಾಡ್ದೇ ಕೂರಬೇಡಿ. ನಿಮ್ಮೇಲೆ ಸೆಲ್ಫ್ ಡೌಟ್ ಮಾಡ್ಕೋಬೇಡಿ. ಇಲ್ಲ ಎಸ್ ಅನ್ನಿ, ಇಲ್ಲ ನೋ ಅನ್ನಿ, ನೆಕ್ಸ್ಟ್ ಕರ್ಕೊಂಡು ಹೋಗುತ್ತೆ ಅದೇ, ರೈಟ್. ಆ್ಯಕ್ಷನ್ ಓರಿಯೆಂಟೆಡ್ ಆಗಿರ್ಬೇಕು, ನೀವು ಆ್ಯಕ್ಷನ್ ತಗೋಬೇಕು. ತುಂಬ ಓವರ್ ಥಿಂಕಿಂಗ್ ಮಾಡಬೇಡಿ, ತುಂಬ ಓವರ್ ಆಗಿ ಅನಲೈಸ್ ಮಾಡಬೇಡಿ ಏನನ್ನಾದ್ರೂ. ಸೊ ನೀವು ಸುಮ್ಮನೆ ಕೂರಕ್ಕೆ ಬಂದಿಲ್ಲ, ಕೇಳ್ಕೊಂಡು ಇನ್ನೊಬ್ರು ಡಿಸಿಷನ್ನೇ ನಿಮ್ಮ ಡಿಸಿಷನ್ ಅಂತ ಹೇಳ್ಕೊಂಡು ಕೂರಕ್ಕೆ ಈ ಜೀವನಕ್ಕೆ ಬಂದಿಲ್ಲ ನೀವು.
ನಿಮ್ಮ ಲೈಫ್ ನಿಮ್ಮ ಡಿಸಿಷನ್ ಆಗಿರಬೇಕು. ಬೇರೆಯವರೇ ಯಾವಾಗಲೂ ಹೆಲ್ಪ್ ಮಾಡಬೇಕು, ಬೇರೆಯವರೇ ಯಾವಾಗಲೂ ನಿಮ್ಮನ್ನ ಕರ್ಕೊಂಡು ಹೋಗಬೇಕು, ನಿಮ್ಮ ಫ್ಯೂಚರ್ನ ಬೇರೆಯವರೇ ಶೇಪ್ ಮಾಡಬೇಕು ಅಂತ ಇದ್ರೆ ದಟ್ಸ್ ನಾಟ್ ಗನ ವರ್ಕ್. ನೀವು ನಿಮ್ಮ ಫ್ಯೂಚರ್ನ ಶೇಪ್ ಮಾಡಬೇಕು. ನಿಮ್ಮ ಹತ್ರ ಇನ್ನೂ ಟೈಮ್ ಇದೆ, ನಿಮ್ಮ ಹತ್ರ ಇನ್ನೂ ಆ ಪವರ್ ಇದೆ. ಯಾರಿಗೂ ವೆಯ್ಟ್ ಮಾಡಬೇಡಿ, ಯಾರಿಗೂ ವೆಯ್ಟ್ ಮಾಡಬೇಡಿ. ಆಕ್ಟಿವ್ ಆಗಿರಿ, ಇನ್ನೊಬ್ರಿಗೋಸ್ಕರ ವೆಯ್ಟ್ ಮಾಡಬೇಡಿ, ಓವರ್ ಥಿಂಕ್ ಮಾಡಬೇಡಿ. ಏನು ಅನ್ಸುತ್ತೆ ಜಸ್ಟ್ ಗೋ ವಿತ್ ಅ ಫ್ಲೋ. ಇಲ್ಲಿ ಆಲ್ರೆಡಿ ಥಿಂಕ್ ಮಾಡಿದ್ದೀರಾ, ಗೋ ವಿತ್ ಅ ಫ್ಲೋ ಅಂತ. ಅಗೇನ್ ಯಾಕೆ ಚಾಯ್ಸ್ ಮಾಡೋಕ್ಕೆ ಯಾಕೆ ಹಿಂದೆ ಕೂರ್ತಾ ಇದ್ದೀರಾ? ಐ ಡೋಂಟ್ ಗೆಟ್ ಇಟ್. ಗ್ರೂಪ್ 4 ರೈಟ್. ಸೊ ನೆಕ್ಸ್ಟ್ ನೋಡೋಣ ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಏನಿದೆ ಅಂತ. ದೇರ್ ಈಸ್ ಏಸ್ ಆಫ್ ಸ್ಪೋರ್ಟ್ಸ್. ಸೊ ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಅಂತ ಒಂದು ಪ್ರಾಬ್ಲಮ್ಯಾಟಿಕ್ ಆಗಿ ನೋಡ್ತಾ ಇಲ್ಲ. ಐ ಡೋಂಟ್ ಥಿಂಕ್ ಇಷ್ಟೊತ್ತು ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಡಿಸೈಡ್ ಮಾಡ್ತಾ ಇಲ್ಲ ನೀವು ಏನು ಅಂತ. ಡೆಫಿನೆಟ್ಲಿ ಇದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಬಗ್ಗೆ ಅಲ್ಲ, ಎಸ್ಪೆಷಲಿ ನಿಮ್ಮ ಕರಿಯರ್ ಬಗ್ಗೆ, ಅದು ನಿಮ್ಮ ಲೈಫ್ ಪರ್ಪಸ್ ಬಗ್ಗೆ. ಬಿಕಾಸ್ ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಎವ್ರಿಥಿಂಗ್ ಈಸ್ ಗೋಯಿಂಗ್ ಗ್ರೇಟ್, ಅಂದರೆ ಕ್ಲಾರಿಟಿ ಇದೆ. ನೀವು ಇನ್ ಕೇಸ್ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂದರೆ ಒಂದು ಕ್ಲಾರಿಟಿಲಿ ಹೋಗ್ತಾ ಇರ್ತೀರ. ನೀವು ನಿಮ್ಮ ಪಾರ್ಟ್ನರ್ ಯಾವುದೇ ರೀತಿಯಾಗಿ ಕ್ಲಾರಿಟಿ ಇಲ್ದೇ ಹೋಗ್ತಾ ಇರಲ್ಲ. ಆ್ಯಂಡ್ ಮೋರ್ ಓವರ್ ಒಬ್ಬರು ಪರ್ಸನ್ದು ಫೀಲಿಂಗ್ಸ್ ಏನು, ಇಂಟೆನ್ಷನ್ ಏನು ಅಂತ ನಿಮಗೆ ಬೇಕಾಗಿದ್ದರೆ ಗ್ರೂಪ್ 4 ಈ ಮಂತಲ್ಲಿ, ಮಾರ್ಚ್ ಮಂತಲ್ಲಿ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಆ ಪರ್ಸನಿಗೆ ನಿಜವಾಗ್ಲೂ ನಿಮ್ಮ ಲವ್ ಇದೆಯಾ, ನಿಜವಾಗ್ಲೂ ಫೀಲಿಂಗ್ಸ್ ಇದೆಯಾ, ಅವ್ರ ಇಂಟೆನ್ಷನ್ ಏನು, ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗುತ್ತೆ ಮಾರ್ಚಲ್ಲಿ. ಎಸ್ಪೆಷಲಿ ರಿಲೇಷನ್ಶಿಪ್ಪಲ್ಲಿ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂದರೆ ನೋ, ದೇರ್ ವೋಂಟ್ ಬಿ ಎನಿ ಕನ್ಫ್ಯೂಷನ್. ಆಲ್ರೆಡಿ ಕಮಿಟ್ಮೆಂಟಲ್ಲಿ ಇರೋರಿಗೆ ಏನಾದ್ರು ಕನ್ಫ್ಯೂಷನ್ ಇತ್ತು, ಏನಾದ್ರು ಸ್ವಲ್ಪ ಕ್ವೆಶನ್ಸ್ ಇತ್ತು ನಿಮ್ಮ ಪಾರ್ಟ್ನರ್ ಬಗ್ಗೆ ಅಂದರೆ ಅದೆಲ್ಲದು ಕ್ಲಿಯರ್ ಆಗೋದನ್ನ ನೋಡ್ತಿದ್ದೀನಿ. ಅದೆಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗೋದನ್ನ ನೋಡ್ತಾ ಇದ್ದೀನಿ. ಮುಂಚೆನೇ ಹೇಳ್ದಂಗೆ ಸಮ್ವನ್ಸ್ ಫೀಲಿಂಗ್ಸ್ ಗೊತ್ತಾಗ್ಬಿಡುತ್ತೆ. ಅವ್ರ ಹತ್ರ ನೀವು ಡೈರೆಕ್ಟಾಗಿ ಕೇಳೋದು, ಡೈರೆಕ್ಟಾಗಿ ನೀವು ಕಮ್ಯುನಿಕೇಟ್ ಮಾಡೋದು, ಅವ್ರು ಅದಕ್ಕೆ ಡೈರೆಕ್ಟಾಗಿ ಆನ್ಸರ್ ಹೇಳೋದು. ಸೊ ಅವಾಗ ನೋ ಮೋರ್ ಕನ್ಫ್ಯೂಷನ್, ಕ್ಲಾರಿಟಿ ಸಿಗುತ್ತೆ ನಿಮಗೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ನಿಮಗೆ ನೀವು ಆನೆಸ್ಟ್ ಆಗಿರಿ ಗೈಸ್, ದಟ್ ಈಸ್ ಆಲ್ ಮ್ಯಾಟರ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಈ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ತುಂಬ ಎಮೋಷ್ನಲ್ ಆಗೋದಕ್ಕೆ ಹೋಗಬೇಡಿ. ನಿಮ್ಮ ಮೈಂಡನ್ನ ಯೂಸ್ ಮಾಡಿ, ನಿಮ್ಮ ಬ್ರೈನನ್ನ ಯೂಸ್ ಮಾಡಿ, ನಿಮ್ಮ ಹಾರ್ಟ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಎಸ್ಪೆಷಲಿ ರಿಲೇಷನ್ಶಿಪ್ ಮ್ಯಾಟರ್ ಅಂತ ಬಂದಾಗ ತುಂಬ ಎಮೋಷ್ನಲ್ ಆಗೋದಕ್ಕೆ ಹೋಗಬೇಡಿ. ಇಫ್ ಪಾಸಿಬಲ್ ಡೈರೆಕ್ಟಾಗಿರಿ, ಏನಿದೆ ಅದನ್ನ ಡೈರೆಕ್ಟಾಗಿ ಹೇಳಿ, ಡೈರೆಕ್ಟಾಗಿ ಕೇಳಿ. ಎವ್ರಿಥಿಂಗ್ ಶುಡ್ ಬಿ ಡೈರೆಕ್ಟ್, ಏನೂ ಮುಚ್ಚು ಮರೆ ಇರಬಾರ್ದು. ಆವಾಗಲೇ ಹೆಲ್ಪ್ ಆಗೋದು, ವರ್ಕೌಟ್ ಆಗೋದು. ಆಲ್ ರೈಟ್. ಸೊ ಇವಾಗ ನಿಮ್ಮ ಕರಿಯರ್ ಆ್ಯಂಡ್ ಜಾಬಲ್ಲಿ ನೋಡೋಣ ಗ್ರೂಪ್ 4 ಅವ್ರಿಗೆ. ದೇರ್ ಈಸ್ ಫುಲ್ ವಾವ್, ಐ ಡೋಂಟ್ ನೋ, ಯು ಆರ್ ಅಪ್ ಟು ಸಮಥಿಂಗ್. ಗ್ರೂಪ್ 4 ಏನೋ ಹೊಸ ಅಡ್ವೆಂಚರ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ನಿಮಗೆ ಕನ್ಫ್ಯೂಸ್ ಆಗ್ತದೆ. ನಾನು ಮಾಡ್ತಿರೋದು ರೈಟ್ ಚಾಯ್ಸಾ, ನಾನು ಯಾರು ಎಡಕ್ಕೆ ಬಿಡ್ತೀನ, ನಾನು ಫೇಲ್ ಆಗಿಬಿಡ್ತೀನ. ಬಟ್ ಫೈನಲಿ ನಾನು ಏನು ನೋಡ್ತೀನಿ, ನೀವು ಫೈನಲಿ ಇನಿಷಿಯೇಟ್ ಮಾಡ್ತೀರಾ, ರಿಸ್ಕ್ ತೊಗೊತೀರಾ, ಏನಾದರೂ ಆಗಲಿ. ಇಷ್ಟು ದಿನ ನಾನು ಡಿಸಿಷನ್ ಮಾಡೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೆ. ಇಷ್ಟು ದಿನ ನನ್ನ ಚಾಯ್ಸ್ ಏನು, ನನ್ನ ಪರ್ಪಸ್ ಏನು ಲೈಫ್ದು ಅನ್ನೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೆ. ಬಟ್ ಬೇಡ, ಇವಾಗ ನಾನು ಬಿದ್ದು ಬಿಡ್ತೀನಿ, ಅಂದರೆ ನುಗ್ಗು ಬಿಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ ನೋಡಲಿ. ಸೊ ಬಿಕಾಸ್ ನಾನು ಒನ್ ಥಿಂಗ್ ಏನು ನೋಡ್ತೇನೆ, ನಿಮಗೇನೋ ಸಮಥಿಂಗ್ ಬಿಗ್ ಆಫರ್ ಆಗಿದೆ. ಓಕೆ, ಬಿಗ್ ಜಾಬ್, ಬಿಗ್ ಆಪರ್ಚುನಿಟಿ, ಕರಿಯರ್ ಮತ್ತು ಫಿನಾನ್ಷಿಯಲಿ ಗ್ರೋ ಆಗೋದಕ್ಕೆ, ಎಸ್ಪೆಷಲಿ ನೇಮ್ ಆ್ಯಂಡ್ ಫೇಮು ಗೇನ್ ಆಗುತ್ತೆ ಇದರಿಂದ. ಓಕೆ, ಸಮಥಿಂಗ್ ಬಿಗ್ ರೋಲ್. ಬಟ್ ನಿಮಗೇನಂತ ಅಂದರೆ, ನನಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ, ನನಗೆ ಅದರಲ್ಲಿ ಕ್ವಾಲಿಫಿಕೇಷನ್ ಪ್ರಾಪರ್ ಆಗಿಲ್ಲ, ನನಗೆ ಅದ್ರ ಬಗ್ಗೆ ಇನ್ನೂ ಐಡಿಯಾ ಇಲ್ಲ, ಅಂದರೆ ಅದಕ್ಕೆ ಹೋಗಬೇಕಾ, ಈ ಥರ ನಿಮಗೆ ಡೌಟ್ ಇತ್ತು ಅನ್ಸುತ್ತೆ, ಸೆಲ್ಫ್ ಡೌಟ್ ಇತ್ತು ಗ್ರೂಪ್ 4 ಅವ್ರಿಗೆ. ಬಟ್ ಫೈನಲಿ ನೀವು ಪರವಾಗಿಲ್ಲ, ಏನಾದರೂ ಆಗಲಿ, ಬಿದ್ದರೆ ಬೀಳ್ತೀನಿ, ಎದ್ರೆ ಹೇಳ್ತೀನಿ, ಬಿದ್ದರೆ ವಾಪಸ್ ಬಂದ್ಬಿಟ್ಟು ಇನ್ನೊಂದು ಆಪ್ಷನ್ ಮಾಡ್ತೀನಿ. ಬಟ್ ಈ ಥರ ಸ್ಟ್ಯಾಗ್ನೆಂಟ್ ಆಗಿದ್ದು ಏನೂ ಮಾಡ್ದೇ ಕೂರೋದ್ಕಿಂತ ಏನೋ ಒಂದು ಮಾಡೋದು ಬೆಟರು ಅಂತ ನಿಮ್ಮ ಲೈಫಲ್ಲಿ ನೀವು ರಿಸ್ಕ್ ತಗೊಳ್ಳೋದನ್ನ ನೋಡ್ತಿದ್ದೀನಿ. ಸೊ ತುಂಬ ಜನಕ್ಕೆ ಕರಿಯರಲ್ಲಿ ಒಂದು ನ್ಯೂ ಬಿಗಿನಿಂಗ್, ಕನ್ಫರ್ಮೇಷನ್ ಆ್ಯಂಡ್ ನ್ಯೂ ಬಿಗಿನಿಂಗ್ ನಿಮ್ಮ ಹೋಮ್ ಟೌನ್ ಹತ್ರ ಎಲ್ಲ ಆಗಲ್ಲ. ಆ್ಯಂಡ್ ಇವಾಗ ಆಲ್ರೆಡಿ ನೀವು ಯಾವ ಒಂದು ಊರಲ್ಲಿದ್ದೀರಾ, ರಿಲೊಕೇಶನ್ ಇಸ್ ಡಬಲ್ ಕನ್ಫರ್ಮೇಷನ್ ನಿಮಗೆ ಮಾರ್ಚಲ್ಲಿ. ಅಂದರೆ ಕರಿಯರ್ ಮತ್ತು ಬಿಸ್ನೆಸ್ ಅಥವಾ ದುಡ್ಡು ಮಾಡೋದಕ್ಕೋಸ್ಕರ ನೀವು ಬೇರೆ ಒಂದು ಹೊಸ ಜಾಗಕ್ಕೆ ಹೋಗೋದು, ಹೊಸ ಜನರನ್ನ ಮೀಟ್ ಆಗೋದು, ಮೇ ಬಿ ಕಂಪ್ಲೀಟ್ಲಿ ನಿಮ್ಮ ಕಲ್ಚರೇ ಬೇರೆ ಕಲ್ಚರ್ ಆಗಬೇಕಾಗುತ್ತೆ ಅಲ್ಲಿ ಹೋದ್ಮೇಲೆ. ಅಂದರೆ ಒಂದು ಡಿಫ್ರೆಂಟ್ ಕಲ್ಚರ್ ಫಾಲೋ ಮಾಡುವಂಥ ಪೀಪಲ್ ಜೊತೆ ಮಿಂಗಲ್ ಆಗಬೇಕಾಗಿ ಬರುತ್ತೆ, ಅಥವಾ ಡಿಫ್ರೆಂಟ್ ಲ್ಯಾಂಗ್ವೇಜ್ ಮಾತಾಡುವಂಥ ಒಂದಷ್ಟು ಪೀಪಲ್ ಜೊತೆ ಮಿಂಗಲ್ ಆಗಬೇಕಾಗಿ ಬರುತ್ತೆ. ಅಂದರೆ ಇಷ್ಟು ತಿಂಗಳು ನೀವು ಅದೆಲ್ಲ ಮಾಡೇ ಇಲ್ಲ, ಅದನ್ನೆಲ್ಲ ಮಾಡಬೇಕಾಗಿ ಬರ್ಬೋದು. ಸೊ ಸಮಥಿಂಗ್ ನ್ಯೂ, ರಿಸ್ಕ್ ತಗೊಂಡು ನೀವು ಹೋಗ್ತಾ ಇರೋದು, ರೈಟ್.
ಈ ತರ ನೋಡ್ತಾ ಇದೀನಿ. ಮುಂಚೆನೆ ಹೇಳ್ದಂಗೆ ನ್ಯೂ ಬಿಸ್ನೆಸ್ ಆಫರ್ ಪಾಸಿಬಿಲಿಟಿ ಜಾಸ್ತಿ ಇದೆ. ಅಂಡ್ ಅಗೇನ್ ಮಾರ್ಚ್ ಅಲ್ಲಿ ಸ್ಪೆಂಡಿಂಗ್ಸ್ ಅಂದ್ರೆ ದುಡ್ಡು ಖರ್ಚು ಮಾಡೋದು ಇದೆಲ್ಲ ಹೈಲಿ ಪಾಸಿಬಲ್ ಜಾಸ್ತಿ ಇದೆ. ಅಂದ್ರೆ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ಲೈಫ್ ಒಂಥರ ಕಂಪ್ಲೀಟ್ಲಿ ಪ್ಲಾನ್ಡ್ ಆಗಿ ಹೋಗಲ್ಲ ನಿಮ್ದು ಮಾರ್ಚ್ ಅಲ್ಲಿ. ಸೊ ಏನಾದ್ರು ತುಂಬಾ ಪ್ಲಾನ್ ಮಾಡ್ಕೊಂಡಿದ್ರೆ ಪ್ಲಾನ್ ಮಾಡ್ಕೋಬೇಡಿ ಗೈಸ್ ಗ್ರೂಪ್ 4, ಬಿಕಾಸ್ ಮಾರ್ಚ್ ಅಲ್ಲಿ ನಿಮ್ ಲೈಫ್ ನ ಕಂಪ್ಲೀಟ್ಲಿ ಒಂದು ನಾಳೆ ಏನಾಗುತ್ತೆ ಅಂತ ನೀವು ಇವತ್ತು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ನಾಳೆ ಆಲ್ ಆಫ್ ಅ ಸಡನ್ ನೀವು ಟ್ರಾವೆಲ್ ಮಾಡ್ಬೇಕಾಗಿ ಬರ್ಬೋದು, ಆಲ್ ಆಫ್ ಅ ಸಡನ್ ಒಂದು ನ್ಯೂ ಕೆಲಸ ಮಾಡ್ಬೇಕಾಗಿ ಬರ್ಬೋದು, ಆಲ್ ಆಫ್ ಅ ಸಡನ್ ಬಟ್ಟೆ ಎಲ್ಲ ಪ್ರಿಪೇರ್ ಆಗಿರ್ತಿದ್ನೇ ಹಾಕೋಬೇಕು, ಬಟ್ ನೀವು ಬಟ್ಟೆ ಅದನ್ನ ಹಾಕೊಳ್ದೇನೆ ಇರ್ಬೋದು. ಸಮಥಿಂಗ್ ಎವ್ರಿ ಡೇ ಅಡ್ವೆಂಚರಸ್ ಆಗಿರುತ್ತೆ, ಎವ್ರಿ ಡೇ ರಿಸ್ಕ್ ಟೇಕಿಂಗ್ ಆಗಿರುತ್ತೆ. ಎಸ್, ಇವಾಗ ಬಿಗ್ ಬಾಸ್ ಅನ್ನೇ ನೋಡಿದ್ರು ಗ್ರೇಟ್ ಎಕ್ಸಾಂಪಲ್. ಅದೇನು ಸ್ಕ್ರಿಪ್ಟೆಡ್ ಅಲ್ಲ ಅಂತ ಹೇಳ್ತಾರೆ. ಹಂಗೆ ನೋಡಕ್ ಹೋದ್ರೆ ಲೈಕ್ ನಾಳೆ ನಾವು ಪ್ಲಾನ್ ತರ ಆಗಲ್ಲ, ಅಲ್ಲಿ ಬಿಗ್ ಬಾಸ್ ಏನ್ ಪ್ಲಾನ್ ಮಾಡಿರ್ತಾರೆ ಹಂಗಾಗತ್ತೆ. ಅಲ್ಲಿ ಆಕ್ಟಿವಿಟೀಸ್ ಆಗಿರ್ಬೋದು, ಮಾತುಕತೆ ಆಗಿರ್ಬೋದು, ನಾವು ಇವ್ರ ಜೊತೆನೆ ಇಷ್ಟು ಗಂಟೆಗೆ ಮಾತಾಡೋಣ ಅನ್ಕೊಂಡಿದ್ರು ವಿ ನೆವರ್ ನೋ ಅದಾಗತ್ತೋ ಆಗಲ್ವೋ, ಸಮಥಿಂಗ್ ಲೈಕ್ ದಟ್. ಇಲ್ಲಿ ನಿಮ್ಮ ಲೈಫ್ ಯೂನಿವರ್ಸ್ ಲೀಡ್ ಮಾಡ್ತಾರೆ. ಮಾರ್ಚ್ ಅಲ್ಲಿ ಒಂದು ಡಿಸಿಷನ್ ಮಾಡ್ಬಿಟ್ಟು ಬಿಟ್ಬಿಡಿ, ನೆಕ್ಸ್ಟ್ ಎಲ್ಲ ಯೂನಿವರ್ಸ್ ಲೀಡ್ ಮಾಡ್ತಾರೆ. ಬಟ್ ಟ್ರಸ್ಟ್ ಮೀ, ಇಟ್ಸ್ ವರ್ತ್ ಆಫ್ ಟೇಕಿಂಗ್ ರಿಸ್ಕ್. ಮಾರ್ಚ್ ಅಲ್ಲಿ ಏನು ಡಿಸೈಡ್ ಮಾಡಬೇಡಿ. ನಿಮ್ಮ ಭಯ ನಿಮ್ಮನ್ನ ಸ್ಟಾಪ್ ಮಾಡೋದು, ನಿಮ್ಮ ಭಯ ನಿಮ್ಮ ಹೊಸ ಎಕ್ಸ್ಪೀರಿಯನ್ಸ್ಗಳನ್ನ ತಡೆಯೋದಕ್ಕೆ ಬಿಡಬೇಡಿ. ಓಕೆ, ಟ್ರಾವೆಲ್ ಅಂದ್ರೆ ಟ್ರಾವೆಲಿಗೆ ಒಪ್ಕೊಳ್ಳಿ, ಹೊಸ ಪರ್ಸನಿಗೆ ಒಪ್ಕೊಳ್ಳಿ, ಹೊಸ ಪ್ಲೇಸಿಗೆ ಹೋಗ್ಬೇಕಂದ್ರೆ ಹೊಸ ಪ್ಲೇಸಿಗೆ ಹೋಗೋದಕ್ಕೆ ಒಪ್ಕೊಳ್ಳಿ. ರ್ಯಾಂಡಮ್ ಡಿಸಿಷನ್ ಮಾಡ್ಬೇಕಾ ಮಾಡ್ಬಿಡಿ, ಏನಾಗತ್ತಾ ನೋಡೋಣ, ಲೆಟ್ಸ್ ಸಿ ಅನ್ನೋ ಥರ ಇರಲಿ. ಓಕೆ, ಸೊ ಗೈಸ್, ಒನ್ ಮೇಜರ್ ಥಿಂಗ್ ಇಸ್ ಡೋಂಟ್ ಪ್ಲಾನ್ ಎನಿಥಿಂಗ್ ಮಾರ್ಚ್ ಅಲ್ಲಿ. ಇವಾಗ ಗ್ರೂಪ್ 4 ಇಂಟ್ರೆಸ್ಟಿಂಗ್ ಮೆಸೇಜ್ ಆಗಿತ್ತು, ಸಮಥಿಂಗ್ ಡಿಫ್ರೆಂಟ್ ಮೆಸೇಜ್ ಆಗಿತ್ತು ನಿಮಗೆ, ಐ ನೋ ದಟ್. ಓಕೆ, ಸೊ ಇದಾಗಿತ್ತು ಗೈಸ್ ನಿಮ್ಮ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಏನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕೋಬಹುದು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಲ್ಲಿ ನಮಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, love you all, bye bye and happy March. Okay, bye bye.